ಎಷ್ಟು ಚೆನ್ನಾಗಿ ಲೈಟಲ್ಲಿ ಮಾಡ್ಕೊಂಡು ನಿಂತ ನೋಡ್ಬೋರಿವ. ಅಲ್ಲಿವರೆಗೂ ಕಾಣಬೇಕು ಕ್ಲೀನಾಗಿ. ಆಫ್ ಮಾಡ್ಬಿಡ ಅದೇ ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಲೈಟ್ ಬಿಡ್ಕೊಂಡಿದ್ದ. ಆಫ್ ಮಾಡಿದ ಮತ್ತೆ ಬರೋಣ. K09 MD37 MD3758 MH4310 4310 ಹಿಂಗೆ ಬರ್ತಾವ. MD4081 ಎರಡು MDಗಳೇ. MD ವೆಹಿಕಲ್ ಇದು ಬಂದಿದ್ದೆಲ್ಲ ಆಲ್ಮೋಸ್ಟ್ MDಗಳು. ಎಷ್ಟು ಚೆನ್ನಾಗಿ ಲೈಟಾಗಿ ಮಾಡ್ಕೊಂಡು ನಿಂತಾನೆ ಫುಟ್ಪಾತ್ ಬಿಟ್ಕೊಂಡು ಬಂದೆ ಈಗ. HS9690 ಅವೆಂಜರ್, ಬಜಾಜ್ ಅವೆಂಜರ್. ಲಕ್ಷ್ಮಮ್ಮ. ಸೊ ಇಲ್ಲಿ ಯಾರು ನನ್ನ ಕೊಳಗೆ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದಾನೆ. ಬಹುಶಃ ಯಾರು ಅವಮಾನ ಮಾಡೋರಿಸಬಹುದು ಅಂದ್ಕೊಂಡಿದ್ದೀನಿ ನೋಡೋದ. JT 5660 ಆ್ಯಕ್ಚುಲಿ ನಾನು ಸ್ಕೂಟ್ರಲ್ಲಿ ಒಂದಲ್ಲ ದಡಿಯ ಅವ್ನ ದಡಿಯ ರವಿ, ನಮ್ಮ ದೊಡ್ಡಪ್ಪನ ಮಗ ರವಿ ಇದನ್ನಲ್ಲ, ಅವ್ನ ಬಾಲಂಗೊಚ್ಚಿ ಜೊತೆಗೆ ಇಲ್ಲಿ ಲಾಸ್ ಏಂಜಲ್ಸ್ ಬರ್ತಾಯಿದೆ. ಶ್ರುತಾ ಬಳ್ಳಾಳ್ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಅಂದರೆ ಅವನು ದಡಿಯ ಫಸ್ಟು ಗಾಡಿ ನಂಬರ್ ಹೇಳಿದ್ನಲ್ಲ, ಅವನು ನನ್ನ ಕಸಿನ್ ಬ್ರದರ್ ರವಿ ಇದನ್ನಲ್ಲ, ಅವ್ನ ಬಾಲಂಗೊಚ್ಚಿ. ಇವತ್ತೇ ಯಾಕೆ ಅವನ್ನ ಹೇಳ್ತಾ ಇದ್ದೀನಿ ಅಂದರೆ, ಈಗ ಷಣ್ಮುಖ ಮಡ್ಡ ಇದೆಯಲ್ಲ, ಷಣ್ಮುಖ ಮಡ್ಡದಲ್ಲಿ ಒಡನಾಟಿ ಸ್ಟೈಲ್ ಮುಂದೆ ಒಬ್ಬ ಕೂತ್ಕೊಂಡಿರ್ತಾನೆ ಯಾವಾಗಲೂ ದಡಿಯ, ಅವನು ರವಿ ಬಾಲಂಗೊಚ್ಚಿನೇ. ಸೊ ಚಿನ್ನಿ ರವಿ ಅದೇ ಜಾಗದಲ್ಲಿ ಕೂತ್ಕೊಂಡು ಇವಾಗ ನೋಡಿ ಆಲ್ರೆಡಿ ಹೋಗ್ತಾ ಇಡಿ ಯಾವ ಗಾಡಿ ನಂಬರ್ ಆಯಿತು 59 ಲಾಸ್ಟು. ಷಣ್ಮುಖಂ ಬಾಲಂಗೊಚ್ಚಿ ಅದು. ಅಂದರೆ ಈ ಸ್ಕೂಟ್ರ್ ಷಣ್ಮುಖಂ ಬಾಲಂಗೊಚ್ಚಿ. ಅವ್ನ ದಡಿ ಚಿನ್ನಿ ರವಿ ಕೂಡ ಇವತ್ತು ವರುಣ ಅಂಗಡಿ ಮುಂದೆ ಕಾಣಿಸ್ಕೊಳ್ತಾನೆ. ರೋಡಲ್ಲಿ ಬಂದು ಚಿಂಕ್ ಅಂತ ಗಾಡಿ ನಿಲ್ಲಿಸ್ತಾನೆ. ನಿಲ್ಲಿಸಿದ ತಕ್ಷಣ ವರುಣ ಗುಡುಗುಡು ಅಂತ ಓಡಿ ಬಂದು ಇವನಿಗೆ ಯಾರಿಗೆ ಅವ್ರ ಹೆಸರೇನು ವರುಣನಿಗೆ ಚಿನ್ನಿ ರವಿ ಹತ್ರ ಬಂದು ಮಾತಾಡಿಸ್ಬಿಟ್ಟು ಹೋಗ್ತಾನೆ. ಸೊ ಆ್ಯಕ್ಚುಲಿ ಸ್ಟೋರಿ ಅದು ನಡೆದಿದ್ದು. ಅವೆಂಜರ್ ಏನಕ್ಕೆ ಅವೆಂಜರ್ ಕೂಡ ಅಲ್ಲಿ ನಿಂತ್ಕೊಂಡಿತ್ತು, ಪಂಚರ್ ಆಗಿತ್ತಲ್ಲ ಅದು ಅವೆಂಜರು. ಇನ್ನು ಫುಡ್ ಡಿಸ್ಟ್ರಿಬ್ಯೂಷನ್ ನಡೀತಾನದೆ ಇವತ್ತು. ಸೊ ಅದೇ ಅವೆಂಜರ್ ನಿಲ್ಲಿಸಿತ್ತು. ರವಿ ಅದೇ ಟೋಟಲ್ ಏನಪ್ಪ ಅಂದರು ಅದು ಅಂದರೆ ಎಲ್ಲ ಒಂದೇ ನೆಟ್ವರ್ಕು 50% ನಾವು ತೊಗೊಳ್ತಿದ್ದೀವಿ ಅಂತ ಎಲ್ಲೆಲ್ಲ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಕೂಡ ಅಲ್ಲೆಲ್ಲ ಸಿಂಕ್ರನೈಸ್ ಆಗುತ್ತೆ ಟೋಟಲಿ. ಒಂದು ಅಲ್ಲೇ ನೆಟ್ವರ್ಕಿಂಗ್ಗೆ ಒಂದು ಎವಿಡೆನ್ಸ್ ಆಗುತ್ತೆ ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಕವರ್ ಮಾಡಬೇಕಾಗಿತ್ತು ನಾನು, ನನ್ನ ಮೊಬೈಲ್ ಇನ್ನೂ ಆನ್ ಇರಲಿಲ್ಲ. ಆ ಸ್ಕೂಟ್ರಲ್ಲಿ ಬಂದು ಒಂದೇ ನಿಮಿಷ ಇದ್ದು, 1 ನಿಮಿಷನೂ ಇರಲಿಲ್ಲ, ಒಂದು 15 ಸೆಕೆಂಡ್ಸ್ ಅಷ್ಟೇ. ಬಂದು ಚಕ್ಕನ್ ಗಾಡಿ ನಿಲ್ಲಿಸ್ಬಿಟ್ಟು ಚಕ್ಕನ್ ಗಾಡಿ ತೊಗೊಂಡು ಹೋಗ್ಬಿಟ್ಟ. ಯಾಕದು ನಡೆದಿದ್ದು ಅಂದರೆ ಇವತ್ತು ಬೆಳಿಗ್ಗೆ ಶ್ರುತಾ ಬಳ್ಳಾಳ್ದು ಫಸ್ಟ್ ಸ್ಕ್ರಿಪ್ಟ್ ಇತ್ತಲ್ಲ, ಫಸ್ಟ್ ಸ್ಕ್ರಿಪ್ಟನ್ನ ಅಪ್ಲೋಡ್ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾಗೆ. ಜೊತೆಗೆ ಹೊಸ ಕಂಪ್ಲೇಂಟ್ ಲೆಟ್ರಲ್ಲಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ಅದು 2014ರಲ್ಲಿ ಬರೆದಿದ್ದದು. ಸೊ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಎನ್ಕ್ವೈರಿಗೆ ಇರಲಿ ಅಂತ ಅಂದ್ಬಿಟ್ಟು. ಸೊ 2013 4-5 ಇನ್ಸಿಡೆಂಟ್ ನಡೀತಲ್ಲ, ನಾನು ಪತ್ತೇದಾರಿ ಕೆಲಸ ಸ್ಟಾರ್ಟ್ ಮಾಡ್ತೀನಲ್ಲ, ಅದರದ್ದು ಕೀ ಪಾಯಿಂಟ್ಸ್ ಎಲ್ಲ ಎತ್ಕೊಳ್ತಾ ಇದ್ದೆ. ಈಗ ಅಲ್ಲಿಂದ ಎನ್ಕ್ವೈರಿ ಸ್ಟಾರ್ಟ್ ಮಾಡೋದ ಅಂತ ಅಂದ್ಬಿಟ್ಟು
ಸೊ ಅದಕ್ಕೋಸ್ಕರ ಇದೆಲ್ಲ ಡ್ರಾಮಾಗಳೆಲ್ಲ ನಡೆದಿದ್ದು. ಅಂದರೆ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರಲ್ಲಿ ಚಿನ್ನಿ ರವಿ ಕೂಡ ನಾನು ಶ್ರುತಾ ಬಳ್ಳಾಣ 50% ತೊಗೊಳ್ತೀನಿ ಅಂತ ಆ್ಯಟಿಟ್ಯೂಡು. ಅದೇ ಶ್ರುತಾ ಬಳ್ಳಾಣ 50% ನಾನು ತೊಗೊಳ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದವರು. ಅದೇ ಷಣ್ಮುಗಂ ಅವರೆಲ್ಲ ಅದೇ ಷಣ್ಮುಗಂಡದಲ್ಲೇ ಚಿನ್ನಿ ರವಿ ಕೂಡ ಕೂತ್ಕೊಳ್ಳೋದು. ಚಿನ್ನಿ ರವಿನೇ ಅದು ಗೊತ್ತಿರೋ ಪ್ರಕಾರ ಅದೆಲ್ಲ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಚಿನ್ನಿ ರವಿನೇ ಎಲ್ಲರಿಗೂ ಷಣ್ಮುಗಂ ವರುಣ ಅವರೆಲ್ಲ ನನಗೆ ಹೆಲ್ಪ್ ಮಾಡೋದಕ್ಕೆ ಮತ್ತು ತೊಂದರೆ ಕೊಡೋದಕ್ಕೆ ಅವಮಾನ ಮಾಡೋಕ್ಕೆ ಏನಾದರೂ ಮಾಡಲಿ ಅವರು, ಅದಕ್ಕೆಲ್ಲ ಕಾರಣ ಚಿನ್ನಿ ರವಿ ಯಾಕೆ ನೆನಪೇನು ಬಿದ್ದಿರೋದು ಅಂದರೆ ಫಾರ್ 2 ಮೇಜರ್ ರೀಸನ್ಸ್. ಒಂದು, ನಮ್ಮ ದೊಡ್ಡಪ್ಪ ಮಗ ಅಂದರೆ ನಮ್ಮ ಫ್ಯಾಮಿಲಿಯ 5th ಜನರೇಷನ್ ಯೆಲ್ಲೋ ಕಿಂಗ್ ಅವರು ನಾಗರಾಜೇಗೌಡ, ಜೊತೆಗೆ ನಮ್ಮ ನಮ್ಮ ಡ್ಯಾಡಿಯ ಡ್ಯಾಡಿ ಅಣ್ಣ ಅವ್ರ ಮಗ ರವಿ ಇದ್ದಾನಲ್ಲ, ಅವನ ಹೆಸರು ರವಿ ಅಂತೇಳಿ ಶಿವಮೊಗ್ಗ ಸ್ಲಿಪ್ಪರ್. ಜೊತೆಗೆ ಚಿನ್ನಿ ರವಿ ಪ್ರಾಪರ್ಟೀಸ್ ಎಲ್ಲ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗೋದೇ ಅವ್ರ ಕಡೆಯಿಂದ. ಸೊ ಪ್ರಾಪರ್ಟಿ ಎಲ್ಲ ಅವರೇ ತೊಗೊಳ್ಳೋದು. ಯಾರು ನನ್ನ ದೊಡ್ಡಪ್ಪನ ಮಗ ರವಿ ಇದ್ದಾನಲ್ಲ, ದೊಡ್ಡಪ್ಪ ಅವ್ರುಗಳೇ ಈ ಪ್ರಾಪರ್ಟೀಸ್ ಎಲ್ಲ ತೊಗೊಳ್ಳೋದು. ಹಳೆ ಮುಳೆಲ್ಲ ಮತ್ತು ಸಾಲೆ ಪತ್ರಿಕೆ ಸಿಗ್ನೇಚರ್ ಮಾಡಿಸಿ ಏನೇನೋ ಕಿರಿಕೆಲ್ಲ ಮಾಡೋರಲ್ಲ, ಅದೆಲ್ಲ ಅವ್ರದ್ದೇ. ಹೀಗೆಲ್ಲ ಅವ್ರ ಬುಡಕ್ಕೆ ಬರ್ತಾರೆ. ನಾನು ಆ್ಯಕ್ಚುಲಿ ಇಲ್ಲಿ ಲಾಸ್ಟ್ ಲೆಟರ್ ಇದು ನಾನು ಬರೀತಾ ಇರೋದು ಬಂದೂರಿಗೆ ಹೋಗಿದ್ದ ಮುಂಚೆ ಬರೀತಾ ಇರೋ ಕೊನೆಯ ಪತ್ರ, ಆದರೆ ಮೊದಲ ಪತ್ರವನ್ನು ಅದರೊಳಗೆ ಸೇರಿಸ್ತಾ ಇದ್ದೀನಿ. ಫಸ್ಟಿಂದ ಲಾಸ್ಟ್ವರೆಗೆಲ್ಲ ಲಿಂಕ್ಡ್ ಅಪ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಪ್ರೊಆ್ಯಕ್ಟಿವ್ ಆಗಿ ಇವತ್ತು ಅದು ಏನೇನು ಮಾಡ್ತೀವಿ ಹಂಗೆ ಹಿಂಗೆ ಅಂದ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಬೆಳಿ ಮಗ ಬುಡ್ಡ ಹಾಕೋದಲ್ಲ 32 ಸರಿ ಹೋಗ್ತಾರೆ ತಪ್ಪಕ್ಕೆ ಸಿಗರೇಟ್ ಬಿಡಿ ಸೆತ್ತಾ ಇದ್ದ. ಸ್ಟೋರಿ ಏನು ಇವತ್ತೊಂದು ಅಂದರೆ ಊಟಕ್ಕೆ ಅಂತ ಇಲ್ಲಿಗೆ ಬಂದೆ. ಇಡೀ ದೇವಸ್ಥಾನ ಖಾಲಿ ಇದೆ. ಅಲ್ಲಿ ಹೊಳೆ ಹತ್ರ ಸ್ನಾನ ಮಾಡೋಕ್ಕೂ ಜನ ಇಲ್ಲ, ದೇವಸ್ಥಾನ ಮುಂದೆ ಜನ ಇಲ್ಲ, ಇಲ್ಲೂ ಜನ ಇಲ್ಲ ಡಬಲೇ. ಆದರೆ ಇಲ್ಲಿ ಮಾತ್ರ ಜನ ತುಂಬಿ ತಿಳ್ತಾ ಇದ್ದಾರೆ, ಓವರ್ಫ್ಲೋ ಆಗ್ತಿದ್ದಾರೆ ಈಚೆಗೆ, ಅಷ್ಟು ಜನ ಇದ್ದಾರೆ. ಅಲ್ಲಿ ಹೋಗಿರೋದು 122 ಸರಿ ಹೋಗಿದೆ ಸ್ಥಳವಾಗ. ಎಲ್ಲ ತುಂಬಿ ತಿಳ್ತಾರೆ. ನಾನು ಬಂದು ಸುಮಾರು ಮೋರ್ ದೆನ್ 15 ಮಿನಿಟ್ಸ್ ಆಯಿತು ಗುಡಿ ಸ್ಪಾಟಲ್ಲಿ ನಿಂತ್ಕೊಂಡು 15 ನಿಮಿಷದ ಮೇಲೆ ಆಯಿತು. ಇನ್ನೂ ಒಂದೇ ಬ್ಯಾಚ್ ಈಚೆಗೆ ಬಂದಿಲ್ಲ. ಒಬ್ಬ ಜನ ಅಕ್ಕಿಗಳು ಅಲ್ಲಾಡ್ತಿದೆ. ಅಂದರೆ ಒಳಗಡೆ ಪ್ರೊಸೆಸ್ ಸಿಕ್ಕಾಪಟ್ಟೆ ಸ್ಲೋ ನಡೀತಾ ಇದೆ. ಆದರೆ ಊಟ ಬಡಿಸೋದು ಸಿಕ್ಕಾಪಟ್ಟೆ ಸ್ಲೋ ಆಗ್ತಾಯಿದೆ. ಈಗ ಮೂವ್ ಆಗ್ತಾಯಿದೆ. ಒಳಗೆ ಇಳಿಸ್ಕೊಂಡು ಗಲಾಟೆ ಮಾಡೋದು ಅವ್ರ ಉದ್ದೇಶ. ಏನಂದರೆ ಕ್ಯೂವಲ್ಲಿ ಸಿಗಾಕ್ಸ್ಬಿಡ್ತಾರೆ ಮಧ್ಯ. ಕ್ಯೂವಲ್ಲಿ ನಿಂತ್ಕೊಂಡ ತಕ್ಷಣ ಹಿಂದೆ ಮುಂದೆ ಎಲ್ಲ ಜನ ಜಖಮಾಗೋಗ್ತಾರೆ, ಗಣ ಅಂತ ಮಾತಾಡ್ತಾರೆ ಉದ್ದೇಶ. ಸೊ ಅವ್ರು ಒಳಗಡೆ ಊಟ ಕಡಿಮೆ ನಿಧಾನಕ್ಕೆ ವೆರಿ ಸ್ಲೋ ಪ್ರೊಸೆಸಲ್ಲಿ ಊಟ ಬಡಿಸ್ತಾರೆ. ಸೊ ಅವಾಗ ಮಧ್ಯ ಸಿಗಾಕೊಂಡು ಸಾಯ್ಬೇಕಾಗುತ್ತೆ ಹೆಚ್ಚಿಗೆ ಹೊತ್ತು. ಅದು ಇವರ ಸ್ಟ್ರಾಟಜಿ. ಆ್ಯಕ್ಚುಲಿ ನಾನು ಇಂಥ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರೋದಕ್ಕೋಸ್ಕರನೇ
ಇವತ್ತಿಲ್ಲಿ ವಾರ ಬೇರೆ ಇಲ್ಲ ಅಲ್ವಾ, ಶುಕ್ರವಾರ ಇವತ್ತು. ಸೊ ಇಲ್ಲಿ ದೇವಸ್ಥಾನದಲ್ಲಿ ಕಡಿಮೆ ಇರ್ತಾರೆ. ಸೊ ಅದಕ್ಕೋಸ್ಕರ ಬಂದೆ. ಅಂದ್ಕೊಂಡಂಗೆ ಜನ ಕಡಿಮೆ ಇದ್ದಾರೆ, ಆದರೆ ಇಲ್ಲಿ ಎಷ್ಟು ಜನ ಕಾಣ್ತಾ ಇದ್ದಾರೆ ದಾಸೋಹ ಭವನದಲ್ಲಿ ಅಷ್ಟೇ ಜನ ಇದ್ದಾರೆ ಇಡೀ ದೇವಸ್ಥಾನದಲ್ಲಿ. ಒಡೆ ಮದ್ದೂರೊಡೆ ಕಿವಿ ಹತ್ರ ಬಂದ ತಕ್ಷಣ ಸ್ಮರಣ ಕರೆಸ್ಕೊತಾನೆ. ಎಸ್ ಸುಳ ಮಗ ಪಂಚ. ಒಡೆ ಮದ್ದೂರೊಡೆ 23 ಒಡೆ ಮದ್ದೂರೊಡೆ 23 ಒಡೆ ಮದ್ದೂರೊಡೆ ಎಲ್ಲಿದೆ ಗುರು? ಮೈಸೂರಾ ಕೆಲಸ? ಹಾಂ ತಗೋತಿದ್ಯಾ? ಹಾಂ ಸರಿ. ಏನಾ ದೇವಸ್ಥಾನಕ್ಕೆ ಬಂದರೆ ಇವತ್ತು ಬಪ್ಪುರ ಹೋಯ್ತು ಬಂದೆ, ಈಗ ತನಕ ಬಂದೆ. ಹಾಂ राजी अम्मी भी मराठी जी. तुमचं गाव कोणतं भाई? ಬೆಂಗಳೂರು. ನಾವು ಬೆಂಗಳೂರಲ್ಲೇ ಬನಶಂಕರಿ ದೇವಸ್ಥಾನ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್. ನಾನು 3 ದಿನ ಅಲ್ಲಿರ್ತೀನಿ. ಭಾನುವಾರ ಶುಕ್ರವಾರ ಮಂಗಳವಾರ ಇರ್ತೀನಿ. ಮಿಕ್ಕಿದ ದಿನ ಎಲ್ಲ ಈ ಕಡೆ ಆ ಕಡೆ ಡೆಲ್ಲಿ, ಬಾಂಬೆ, ಗೋವಾ. ಪೂಜಾರಿ ನಾನು. ನನ್ನ ಅಡುಗೆ ಭಟ್ರು ನನ್ನ ಹೆಂಗಸರು. ನನ್ನ ಮಗಳು ಇಂಜಿನಿಯರಿಂಗ್ ಮೋನಿಕಾ ಅಂತ ಬೆಂಗಳೂರಿಗೆ. ಪದ್ಮಿನಿ ಬಾಯಿ ಮನೆಗೆ ಹೋಗಲ್ಲ ನಾನು ದೇವಸ್ಥಾನ ಹತ್ರ 24 hours ಡ್ಯೂಟಿ. ಸೋನೆಟ್ ಆ್ಯಕ್ಚುಲಿ ಟೀ ಶಾಪ್. ಅಂದರೆ ಇದು ನೋಡ್ಬಿಟ್ಟಿದ್ದೀವಿ ಅಂತ MK2313 K09 ಅಂದರೆ ಏನು ಹೇಳೋದು, ಇಂಟರ್ನೆಟ್ ನೋಡ್ತಾ ಇದ್ದೀವಿ ಅಂತ. ಆನ್ಲೈನಲ್ಲಿ ನಾವು ನಿಮ್ಮ ಆಟಗಳನ್ನ ನೋಡ್ತಾ ಇದ್ದೀವಿ, ಅಪ್ಲೋಡ್ಗಳನ್ನ ನೋಡ್ತಾ ಇದ್ದೀವಿ ಅಂತ ಅವ್ರು ಆ್ಯಕ್ಚುಲಿ ಕ್ರಿಯೇಟ್ ಮಾಡಿದ್ದು. ಏನಕ್ಕದು ಅಂದರೆ ಟೇಸ್ಟ್ಲೆಸ್ ಅದು ಕುಡಿಯೋದಿಲ್ಲ ನಾನು ಅಂತ, ಟೀನ ಟೇಸ್ಟ್ಲೆಸ್ ಕುಡಿಯೋಲ್ಲ ಅಂತ ನಾನು ಹೇಳಿದೆ. ಸೊ ಅದಕ್ಕೋಸ್ಕರ ಇವತ್ತು ಟೀ ಚೆನ್ನಾಗಿ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಆನ್ಲೈನ್ ನೋಡ್ಕೊಂಡು ಕೊಡ್ತಾಯಿದ್ವಿ ಅಂತ. ಮತ್ತು ಇನ್ನೊಂದು ಏನಂದರೆ ಬೆಳಿಗ್ಗೆ ಒಂದು ಮೊಟ್ಟೆ ಸಿಕ್ತು. ಒಂದು ಹುಡುಗ ಅವಯ್ಯ, ಒಬ್ಬ ದುರ್ಗಾ ಪರಮೇಶ್ವರಿ ದೇವಸ್ಥಾನದಾಗ ಕೊಡ್ತಾನಲ್ಲ ಅವಯ್ಯ,
ಹೋಮ್ ಫುಡ್ ಓಸ್ಬರಿ ಕೊಟ್ಟಾಗ ಇದು ಹೋಮ್ ಫುಡ್ ಅವನಿಗೋಸ್ಕರ ತಂದಿದ್ದೆ. ವಿನೋದ್ ಯಾರೋ ಝೂವಲ್ಲಿ ಕೆಲಸ ಮಾಡೋ ಒಂದು ಕೆಲಸ ಹೋಗ್ಬಿಟ್ಟು ಬಂದು ಅಲ್ಲಿ ಪಾರ್ಕಲ್ಲಿ ಬಿದ್ದು ಒದ್ದಾಡ್ತಾ ಅವನ್ನೆಲ್ಲ ಫೀಲ್ಡಿಂಗ್ ಮಾಡೋಕ್ಕೋಸ್ಕರ. ಸೊ ಅವನಿಗೆ ತೊಗೊಬಂದಿದ್ದ ಅವನಿಗೆ ತೊಗೊಬಂದಿದ್ದಂತೆ ಅವ್ನು ಸಿಕ್ಕಲಿಲ್ಲ ಅನ್ನೋ ನನಗೆ ಕೊಟ್ಟ. ನಾನು ಆ್ಯಕ್ಚುಲಿ ಬಿಸಿಬೇಳೆಬಾತ್ ಇರ್ಬೋದು ಅಂದ್ಕೊಂಡೆ. ಅದು ನೋಡಿದ್ರೆ ಅನ್ನಕ್ಕೆ ಅನ್ನ ಸಾಂಬಾರು ಕಳಿಸ್ಬಿಟ್ಟು ಕೊಟ್ಟಿದ್ದು. ಸೊ ಅದು ತಂಗಳನ್ನ. ಸೊ ನಾನು ಆಗಲೇ ಅದನ್ನು ನಾನು ಮುಂದೆ ನೆಕ್ಸ್ಟ್ ಫ್ಯೂ ಡೇಸ್ ಆಫ್ಟರ್ ಫ್ಯೂ ಡೇಸ್ ಇನ್ನೊಬ್ಬ ವ್ಯಕ್ತಿಗೆ ನನ್ನ ಮುಂದೆನೇ ಇದು ಕೊಟ್ಟೋದ, ಏನೋ ಪ್ರಸಾದ ಪಾರ್ಸೆಲ್ ಕೊಟ್ಟೋದ, ಅಂದರೆ ಊಟ ಕೊಟ್ಟೋದ ಬೆಳಗ್ಗೆ ಬ್ರೇಕ್ಫಾಸ್ಟು. ಸೊ ಅವಾಗ ನಾನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದೆ. ಅವ್ರವ್ರ ಫೀಲ್ಡರ್ಸ್ಗೆ ಅವ್ರವ್ರು ಕೊಟ್ಕೊತಾರೆ, ನಾನು ಯಾರ ಪರವಾಗಿ ಬಕೆಟ್ ಹಿಡಿತಾ ಇಲ್ವಲ್ಲ ಅಂತ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದೆ. ಅವನ ಜೊತೆಗೆ ಅವ್ನು ಫಸ್ಟ್ ಟೈಮು ನನಗೆ ನಾಳೆಗೆ ತೋರಿಸ್ತಾನೆ ಸೊಳ್ಳೆ ಮಗ ಇಮ್ಮ ಆ ಕಡೆದು ಮಗ ಕಾಣ್ದಲ್ಲಿ ಅಂತ ತಪ್ಪಿಸ್ಕೊತಾರಲ್ಲ ಅವನು. ಹಂಗಂತ ಹೇಳ್ತಾನೆ ಏನಂದರೆ HE7118 ಅಂತ ಹೇಳಿದ್ದೆ. ಅಂದರೆ ಅವನು ಫಸ್ಟ್ ನನಗೆ ತಂಗಳೂಟ ಹೋಮ್ ಫುಡ್ ಅಂದ್ಬಿಟ್ಟು ತಂಗಳೂಟ ಕೊಟ್ಟಾಗೆಲ್ಲ ತಿಳ್ಕೊಂಡೆ ಒಂದು ಅಂತ ಹೇಳ್ದಲ್ಲ, ಅದಕ್ಕೋಸ್ಕರ ಬಿಸಿ ಮಾಡ್ತಾ ಬಂದ್ಬಿಟ್ಟಿದ್ದೀನಿ. ಈಗ ಜಸ್ಟ್ ಅಂದ್ಬಿಟ್ಟು ಬಿಸಿ ಮೊಟ್ಟೆ ಅದನ್ನು ಕೊಟ್ಟ ಅವನು. ಆ್ಯಕ್ಚುಲಿ ಬಿಸಿ ಎಷ್ಟು ಬಿಸಿ ಇತ್ತು ಅಂದರೆ ಕೈ ಸುಡ್ತಾ ಇತ್ತು, ಅಷ್ಟೊಂದು ಬಿಸಿ ಇತ್ತು ಮೊಟ್ಟೆ. ಬಹುಶಃ ಬೆಳಗ್ಗೆ ಬಿಸಿ ಇರೋದಲ್ಲ, ಅದು ಸಾಯಂಕಾಲದ ಬಿಸಿರೋದು, ಬೆಳಗ್ಗೆ ಬಿಸಿ ಮಾಡಿ ತಂದು ಕೊಟ್ಟಿರ್ತಾನೆ ಅಥವಾ ಏನು ಮಾಡಿದ್ರೆ ಏನಾಗೋದಿಲ್ಲ, ಫುಲ್ ಬಿಸಿ ಇತ್ತು. ಬಿಸಿ ಮಾಡೋದು ತಂದು ಕೊಟ್ಟ. ಸೊ ಬೆಳಗ್ಗೆ ಒಂದು ಮೊಟ್ಟೆ ಇವತ್ತು 6ನೇ ತಾರೀಕಲ್ಲಿ ಅದಕ್ಕೆ ಕೊಡಿಸ್ಬಿಟ್ಟಿದ್ದಾರೆ ಮೊಟ್ಟೆನ. ಇಲ್ಲ ನಮ್ಮ ಮಮ್ಮಿ ಜೂನ್ ತಿಂಗಳಲ್ಲಿ ಹೊಟ್ಟಿರೋದಲ್ವ, ಅದಕ್ಕೋಸ್ಕರ ಬೆಳಗ್ಗೆನೇ ಮೊಟ್ಟೆ ಕೊಟ್ಬಿಟ್ರು. ಇಲ್ಲಿ ಇವತ್ತು ರೋಡಲ್ಲಿ ರೋಡ್ ಬೇಸಲ್ಲಿ ಬಂದಿದ್ರೆ ಇವತ್ತು ಒಳ್ಳೆ ಲಾಭ ಇರ್ತಿತ್ತು. ಅದನ್ನೆಲ್ಲ ಫಾಲೋ ಮಾಡೋಲ್ಲ. ಇಲ್ಲಂದರೆ ಇಲ್ಲ ನೋಡಿ ಸಾಯ್ತಾ ಇರೋದು. ಹಾಗಂತ ಅಂದ್ಬಿಟ್ಟು ನಾನು ಸುಮ್ಮನೆ ಬರಲಿಲ್ಲ. ಸೊ ಇವಾಗ ಇಲ್ಲಿ ಊಟಕ್ಕೆ ಬಂದಲ್ಲ, ರೆಕಾರ್ಡ್ ಆಯ್ತೈತೆ ನೋಡೋದ್ರಪ್ಪ ಫಸ್ಟು ಆಗ್ತಾಯಿದ್ದೆ. ಇಲ್ಲಿ ಊಟಕ್ಕೆ ಬಂದಲ್ಲ, ವೆರಿ ಸ್ಲೋ ಪ್ರೊಸೆಸ್. ಜನಗಳಿಲ್ಲ, ಇಲ್ಲೇ ನೋಡಿ ಗೊತ್ತಾಗುತ್ತೆ ಎಲ್ಲಿ ಜನ ಇದ್ದಾರೆ. ಅಲ್ಲೂ ಜನ ಇಲ್ಲ, ಇಲ್ಲೂ ಜನ ಇಲ್ಲ. ದೇವಸ್ಥಾನ ಮುಂದೆನೂ ಜನ ಇಲ್ಲ. ಶುಕ್ರವಾರ ಅಲ್ವಾ, ಸಿಕ್ಕಾಪಟ್ಟೆ ಜನ ಕಡಿಮೆ ಇದ್ದಾರೆ. ಸೊ ದಾಸೋಹ ಬಂದರೆ ತುಂಬಿ ತುಡುಕ್ತಾಯಿದ್ರು ಈಚೆಗೆ. ನಾನು ಹೋದಾಗ ಅಷ್ಟೇ ಜನ ಇದ್ದಿದ್ದು, ಇಡೀ ದೇವಸ್ಥಾನದಲ್ಲೆಲ್ಲ ಅಷ್ಟೇ ಜನ ಇರೋದು, ಇರೋರೆಲ್ಲ ಅಲ್ಲೇ ಇದ್ದಾರೆ. ಸೊ ನಾನು ಅದಕ್ಕೆ ಹೊರಗಡೆ ಸ್ವಲ್ಪ ಕಾಯ್ಕೊಂಡಿದ್ದೆ. ಆಮೇಲೆ ಅದಾದಮೇಲೆ ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡೋರು ಮಾಮೂಲಿ ಇದ್ದೇ ಇದ್ದರು. ನಾಯಿಬಳೆ ಯಾವತ್ತೂ ನೆಟ್ಕಾಗಲ್ಲ ಹಂಗೆ ಆ ಥರ. ಸೊ ನೆಕ್ಸ್ಟು ಒಳಗಡೆ ಅಷ್ಟೇ ಸಿಕ್ಕಾಪಟ್ಟೆ ಲೇಟ್ ಪ್ರೊಸೆಸಿಂಗ್, ಅಂದರೆ ಲೇಟ್ ಸರ್ವಿಸ್ ಮಾಡೋದು. ಒಬ್ಬನೇ ಬಡಿಸ್ತಾ ಇರೋದು, ಒಬ್ಬ ಇಬ್ಬರು ಬಡಿಸ್ತಾಯಿದ್ರು. ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಇಬ್ಬರಿಗೂ ಒಂದು ಪಂತಿಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಬ್ಬರು ಬಡಿಸ್ಕೊಂಡು ಹೋಗ್ತಾಯಿದ್ರು. ಈ ಸರಿ ಒಬ್ಬನೇ ಆ ಕಡೆಗೆ ಈ ಕಡೆ ಎರಡು ಕಡೆಗೆ ಒಬ್ಬನೇ ಬಡಿಸ್ಕೊಂಡು ಹೋಗ್ತಾಯಿದ್ದೆ. ಆ್ಯಕ್ಚುಲಿ ಅದು ನಮ್ಮ ಪಂತಿಗೆ ಮಾತ್ರ ಸ್ಪೆಷಲಿ ಆ ಥರ ಬಡಿಸಿದ್ದು, ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ಆಮೇಲೆ ಅನ್ನನ ಚೆಲ್ಲಿದ್ದು, ಸಾಂಬಾರು ಚೆಲ್ಲಿದ್ದು, ನೆಲದ ಮೇಲೆ ಚೆಲ್ಲಿದ್ದಲ್ಲದೆ ನನ್ನ ಪ್ಯಾಟ್ ಮೇಲೆ ಚೆಲ್ಲಿದ್ದು ಮಾಡ್ದೆ. ಆಮೇಲೆ ನಾನು ಮೊಸರನ್ನ ತಿನ್ನಲಿಲ್ಲ. ಮೊಸರನ್ನ ಬಡ್ಸೋಕ್ಕಿಂತ ಮುಂಚೆ ಎದ್ದು ಬರ್ತಾಯಿದ್ದೆ. ಆವಾಗ ಅಡ್ಡಕ್ಕೆ ಬಂದು ಕುತ್ಕೊ ಎಲ್ಲಿಗೆ ಎದ್ದೈತಿದ್ಯಾ, ನಿಮ್ಮನ್ನು ನೋಡ್ಕೊಂಡು ಒಬ್ಬನ ನೋಡ್ಕೊಂಡು ಎಲ್ಲ ಎದ್ದೈತಾರೆ ಹಂಗೆ ಅಂತ ಅಂದ್ಬಿಟ್ಟು ಏಕವಚನದಲ್ಲಿ ರ್ಯಾಶ ಮಾತಾಡ್ತಾನೆ ಅವನು. ಸೊ ಅವಾಗ ಅವನ ಜೊತೆ ಒಂಚೂರು ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡ ಬುದ್ಧಿವಂತ ಏನೆಲ್ಲ ನಿನ್ನ ಕತೆ ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ಬಂದೆ. ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಅದು ನಾನು. ಯಾರ ಪುಕ್ಸಟೆ ಪ್ರಚಾರ. ಬಹುಶಃ ಇದು ಸಂಗೀತ ಮೊಬೈಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾನಲ್ಲ, ಅವ್ನು ಬಲಂಗ್ ಇರಬೇಕು. ಸೊ ಸಾಂಬಾರು ಅಷ್ಟೇ ಸಿಕ್ಕಾಪಟ್ಟೆ ಸಾಂಬಾರು ಹಾಕಿದ. ಅನ್ನಕ್ಕಿಂತ ಚಾಯ್ಸ್ ಸಾಂಬಾರು ಜಾಸ್ತಿ ಹಾಕಿದ್ದು. JD 9622 10A6745. ಇನ್ನೊಂದು ಗಂಟ ತಮಿಳ್ನಾಡು 04BE540 ನೆಕ್ಸ್ಟು. ಅದು ಪ್ರೈಮರಿ ಕಿಂಗ್ ಪೊಸಿಷನ್. ಅದು ಇಲ್ಲೊಂದು ಏನಾದರೂ ಇದು ಸ್ಟೆಪ್ನಿ ಹಾಕಿದ್ದಾರೆ ಗಾಡೀಲಿ, ಕಿಯಾ ಸಾನೆಟ್ಟು. ಇದು ಅಷ್ಟೇ KA0901 NE8469 NE ಪೊಸಿಷನ್. ನಿಖಿಲ್ ಕುಮಾರಸ್ವಾಮಿ ಇರಬೇಕದು. ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅದೇನಾದರೂ ಹಾಳ್ಬಿದ್ದೋಗಲಿ, ಅದು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಒಟ್ಟು ಸ್ಟೆಪ್ನಿ ರಿಲೇಟೆಡ್ ಇದು. ಅಂಜನೇಯ ಅದೇ NE ನಿಖಿಲ್ ಕುಮಾರಸ್ವಾಮಿ, ನಿವೇದಿತಾ ಅರ್ಜುನ್, ಮತ್ತು ನಂಬರ್ 4 ಪೊಸಿಷನ್ ಅದೇ ನಿವೇದಿತಾ ಅರ್ಜುನ್, ಮತ್ತು ಅವ್ರ ಮಗಳು ಕೂಡ ಅಂಜನಾ ಅರ್ಜುನ್ ಕೂಡ ಅದು 4th ಏಪ್ರಿಲಲ್ಲಿ ಹುಟ್ಟಿರೋದು. HM2692 ವೆರಿ ಕ್ಲೋಸ್ ಅಪ್ ಅಲ್ಲದ. ಸೊ ಈ ಥರದ್ದು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಏನಾರು ಮಾಡ್ಕೊಂಡು ಸಾಲಿ ಬಡ್ಡೆ ತಗೋ ಅದು ಕೊಟ್ಟು ನಮಗೆ ಏನೂ ಆಗಬೇಕಾಗಿಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದು, ಬದ್ದಾಡೋಂಥ ಪರಿಸ್ಥಿತಿ ತಂದು ಇಟ್ಕೋಬಾರ್ದು ಅಂತಲೇ ನಾನು ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ ಮುಂಚೆ ಮ್ಯಾಕ್ಸಿಮಮ್ ಏನೇನೆಲ್ಲ ಮಾಡೋಕ್ಕಾಗುತ್ತೆ ಇದೆಲ್ಲ ಮಾಡ್ತಾಯಿದ್ದೀನಿ. ಅದು ಬರಿಗೈಯಲ್ಲಿ.
JT 5936 ಓಲಾ ಗಾಡಿ ಅದು. JT 5936 ಇಲ್ಲಿ ಬಂದು ನನ್ನ ಮುಂದೆ ಹೋಗ್ತಾನೆ, ಹಿಂದ್ಗಡೆಯಿಂದ ಬಂದವನು ನಾನು ಪಾಸ್ ಆದಮೇಲೆ ಬೆನ್ನಿಂದ ಹೋಗ್ಬೇಕಿತ್ತು ಹೊಟ್ಟೆ ಇಲ್ಲ, ಮುಂದೆನೇ ಹೋಗ್ತಾನೆ ಸೋಳ ಮಗ. ಕಾರ್ಪೊರೇಷನ್ ಇರೋದು ಸಿಟಿ ಕಾರ್ಪೊರೇಷನ್ ಮಿನಿ ವ್ಯಾನ್ಗಳಿಂದ, ಮಿನಿ ಲಾರಿಗಳಿಂದ ವೇಸ್ಟನ್ನ ತೆಗೆದು ಹಾಕೊಳ್ತಾರಲ್ಲ, EW 8523 ತೊಡೆದು ನೋಡಬೇಕಿತ್ತು. ಕ್ಯಾಮ್ರಾ ಕೆಳಗಿದ್ದೀರ ಕಾಣ್ತಿರುತ್ತೆ, ಫ್ರೇಮಿಂಗ್ ಸರಿಯಾಗಿ ಫ್ರೇಮಿಂಗ್ ಕ್ಯಾಮ್ರಾ ಹಿಡ್ದಿನಲ್ಲ, ಇಷ್ಟು ಎತ್ತರದಿಂದ ಕಾಣಲ್ಲ ಅದು. ಸೊಳ ಮಗಂತಂದು ಹೆಂಗೆ ಆಗ್ತಾನೆ ಅಂದರೆ ಅದು ಯಾವ ಪದ್ಯ ಅಷ್ಟು ಅವ್ರಿಗೆಲ್ಲ ನಿಜವಾಗ್ಲೂ ಕರ್ಕೊಂಡು ಪ್ರಶಸ್ತಿ ಕೊಡ್ಸೋಕೆ ಹೋಗೋರು. ಮೀಟ್ರ್ ಲೆಕ್ಕದಲ್ಲಿರೋ ಪಂಚೆನ ಸೆಂಟಿಮೀಟರ್ ಲೆಕ್ಕದಲ್ಲಿ ಉಟ್ಕೊಳ್ತಾರಲ್ಲ, ಅದಕ್ಕೆ ಅವ್ರಿಗೆ ಅವಾರ್ಡ್ ಕೊಡಿಸ್ಬೇಕು ಬಾಳೆ ಮಕ್ಕಳು ತಂದು. ಒಳ್ಳೆ ವಿಷುವಲ್ ಮಿಸ್ ಆಗೋಯ್ತು. ಟಿ ಶರ್ಟ್ ಕುತ್ಕೊಂಡೋನಲ್ಲ, ರೆಡ್ ಕಲರ್ ಟಿ ಶರ್ಟು ಉಗಿದ್ನಲ್ಲ ಅವ್ನು ಸುಳೆ ಮಗ, ಅವನು ಟಿ ಶರ್ಟಲ್ಲಿ ಏನೋ ಫೀಲ್ ಮೀ ಅಂತಲೂ ಹಾಕ್ಕೊಂಡವನೆ, ಫೀಲ್ ಮೀ ಅಂತಲೇ ಏನೋ ಟಿ ಶರ್ಟ್ ಹಾಕ್ಕೊಂಡವನೆ. ಆಮೇಲೆ ಇವನು ಚಡ್ಡಿ ಒಳಗೆ ಕೈ ಹಾಕ್ಕೊಂಡು ಉಚ್ಕೊತಾನೆ. ಈಗಲೂ ಆ್ಯಕ್ಚುಲಿ ಅದೇ ಕತೆ ಮಾಡ್ತಿರೋದು. ಶ್ರುತಾ ಬಳ್ಳಾಳ್ದು ಬೊಲರೋ, ಬಲೀನೋ ಧೂಳು ಎಳಿಸಿದ್ದು ಯಾರು ಅಂತ ಗೊತ್ತಿಲ್ಲ ಗುರು. ಬಸ್ಸು KSRTC ಬಸ್ಸದು ಲಾರಿ ನಂಬರ್ ತೊಗೋಬೇಕಿತ್ತು, ಎರಡೂ ಆರ್ಗನೈಸ್ಡ್. ಬ್ಯಾಕಪ್ ಫೀಲ್ಡಿಂಗ್ KSRTC ಬಸ್ ಅವನಿಗೆ ಇವನು ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಾ ಇರೋದು. ಸೊ ಅವ್ನಿಗೆ ಅವ್ನ ನಂಬರೇ ತೊಗೋಬೇಕಾಗಿತ್ತು. ಬಸ್ ಓದೋಕ್ಕಾಗಿಲ್ಲ ಸಡನ್ನಾಗಿ. ಲಾರಿಗಳದ್ದು ಪೊಲೀಸರು ಅದನ್ನು ಮಾತಾಡ್ಸೋದೇ ಇಲ್ಲ, ಕೇಳೋದೇ ಇಲ್ಲ. ಲಾರಿಗಳು ಸ್ಪೆಷಲಿ ಗೂಡ್ಸ್ ವೆಹಿಕಲ್ ಇರ್ತಾವಲ್ಲ, ಗೂಡ್ಸ್ ವೆಹಿಕಲ್ಗಳು ನಂಬರ್ ಪ್ಲೇಟ್ನ ಮುಚ್ಕೊಂಡಿರ್ತಾರೆ. ಎಲ್ಲರೂ ಆಲ್ಮೋಸ್ಟ್ ಒಂಥರ ಡೆಕೋರೇಟಿವ್ ಆಗಿ ಮುಚ್ಚಿರ್ತಾರೆ. ಅದಲ್ಲದೆ ಸಾಮಾನ್ಯವಾಗಿ ಮುಚ್ಚಿರಲ್ಲ, ಡೆಕೋರೇಟ್ ಮಾಡಿರ್ತಾರೆ. ಅಂದರೆ ಏನಾದ್ರು ಡೆಕೋರೇಷನ್ಗೆ ಕಟ್ತಾರಲ್ಲ ಗಾಡಿಗಳಿಗೆ, ಆ ಥರ ಕಟ್ಟಿರ್ತಾರೆ. ಸೊ ಅದು ಎಲ್ಲ ಗಾಡಿ ಮುಚ್ಕೊಂಡಿರುತ್ತೆ. ಒಂದು ಡೆಕೋರೇಷನ್ ಅಥವಾ ಸೇಫ್ಟಿ ಮೆಷರ್ಸ್ಗೆ ಗಾರ್ಡ್ಗಳು ಹಾಕಿರ್ತಾರಲ್ಲ, ಸೊ ಆ ಗಾರ್ಡ್ಗಳು ಅದ್ರ ಮೇಲೆ ಹಾಕಿರ್ತಾರೆ, ನಂಬರ್ ಪ್ಲೇಟ್ ಮೇಲೆ ಹಾಕಿರ್ತಾರೆ. ಆ ಥರ ಇಲ್ಲಿ HK 3564 ಒಂದು ಪ್ಯಾಂಟ್ ಇದ್ದಾರಲ್ಲ, ಸುರೇಶ್ ಅವರ ಐಡೆಂಟಿಟಿ ಅದು, ಸುರೇಶ ಈ ಪ್ಯಾಂಟ್. ಅವನೀಶ್ ಸ್ಕೂಟರ್ ನಿಂತಿದೆ. ಬಹುಶಃ ಅದೇನಕ್ಕೆ ತೋರಿಸಿದ್ದು ಅಂದರೆ ಕೈಯಲ್ಲಿ ದೊಣ್ಣೆ ಇಲ್ಲ, ಅದಕ್ಕೆ ಎಲ್ಲರೂ ಕ್ರಿಕ್ ಮಾಡ್ತಾರೆ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಸುಮ್ಮನೆ ದೊಣ್ಣೆ ಹಿಡ್ಕೊ ಓಡಾಡೋದು ತಪ್ಪು, ಪ್ರಯೋಜನ ಬರೋಲ್ಲ. ಅದು ಪ್ರಾಕ್ಟೀಸ್ ಮಾಡಬೇಕು, ಬಳಸಬೇಕು. ಎರಡೂ ಮಾಡಿಲ್ದೇ ಮೇಲೆ ಅದು ಸುಮ್ಮನೆ ಹಿಡ್ಕೊ ಓಡಾಡೋದು ವೇಸ್ಟ್. ಅದು ಅದರ ಅವಶ್ಯಕತೆ ಇಲ್ಲ ಅಷ್ಟೇ. ಇದು ಕುಮುದಳ ಕನ್ನಡ ಬಾಲ್ಯಾಂಗ್ವೇಜು ಮತ್ತು ಲಕ್ಷ್ಮಣ ಬಾಲ್ಯಾಂಗ್ವೇಜು. ಬಿಸಾಕೋದು ಏನಂತಂದರೆ ಲಕ್ಷ್ಮಮ್ಮ ಬಿಷಪ್ ಪೊಸಿಷನ್ ಅಲ್ವಾ, ಸೊ ಅದಕ್ಕೆ ಬಿಸಾಕೋದು. ಅದೇ ಬಿಸಾಕಿರ್ತೀವಿ ಎತ್ಕೋ ಅಂತ. ಆ್ಯಕ್ಚುಲಿ ಅಲ್ಲಿ ಇಬ್ಬರು ಪಾದಗಳು ತೋರಿಸ್ತಾ ಇದ್ವಿ. ನಾನು ಹುಡುಗರು ಬೈಕಲ್ಲಿ ನಿಂತ್ಕೊಂಡಲ್ಲ, ಹುಡುಗರು ಮತ್ತು ಆಟೋದ ಇಬ್ಬರು ಪಾದ ತೋರಿಸ್ತಾ ಇರೋದು. ಅಂದರೆ ನಡ್ಕೊಂಡು ಹೋಗ್ಬೇಕು, ನೀವು ಯಾರು ಲಿಫ್ಟ್ ಕೊಡೋಲ್ಲ ಅಂತ. ಮಹದೇಶ್ವರ, ಶ್ರೀಮಲೆ ಮಹದೇಶ್ವರ AE 65. ಮೇ ಬಿ ಅಲ್ಲಿಗೂ ಇರಬೇಕು ಗುರು. ವಿಭೂತಿ ಮಹದೇಶ್ವರ ದೇವಸ್ಥಾನ ಸೇನಾಪತಿಲಿ, ಅಲ್ಲಿಗೂ ನೀನು ನಡ್ಕೊಂಡೇ ಹೋಗಬೇಕು, ಈಗ ಯಾರು ಲಿಫ್ಟ್ ಕೊಡೋಲ್ಲ ಅಂತೇನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದ್ರಲ್ಲಿ ಮಾಡ್ಕೊಳ್ಳಿಲ್ಲಪ್ಪ. ನಾನು ಮಹದೇಶ್ವರನ್ನಾಗಲಿ ಅಥವಾ ಬೇರೆ ಯಾವ್ದಾರ ದೇವಸ್ಥಾನಗಳನ್ನ ನಂಬ್ಕೊಂಡು ಕೆಲಸ ಮಾಡುವಷ್ಟು ಮುಟ್ಟಾಳ ನಾನಲ್ಲ. ದೇವಸ್ಥಾನಗಳು ನಂಬ್ಕೊಂಡು ಕೆಲಸ ಮಾಡೋನಾಗಿದ್ದಿದ್ದರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ ಬನ್ನೂರಿಗೆ ಅಥವಾ ಮೈಸೂರಿಗೆ ಬರ್ತಾನೆ ಇರಲಿಲ್ಲ. ಎಲ್ಲರೂ ಎದುರಾಕೊಂಡು ಕೆಲಸನೂ ಮಾಡ್ತಿರಲಿಲ್ಲ. ಆಯ್ತು ಬಪ್ಪ, ನನಗೂ ನೀನೇ ಬೇಕು. HP 5496 ಅದು ಜುಪಿಟರ್.
10M1829. ವ್ಯಾಗ್ನಾರ್ ಒಡೆಯರ್ಸ್ ನೆಟ್ವರ್ಕ್ ಬರ್ತದೆ ಹೊಡ್ಕೊಂಡೋಗೋದು. HS 9276 ತೊಡೆ ತೋರಿಸ್ಕೊಂಡೋಗಿದೆ ಆ್ಯಕ್ಚುಲಿ ಅವನು ಥೈಸ್. ಯಾಕೆ ತೋರಿಸ್ಕೊಂಡೋಗಿದ್ದು ಅಂದರೆ ನೀವು ವಾಕ್ ಮಾಡಿದಾಗ ಥೈಸಲ್ಲಿ ಇದು ಕಡಿಮೆ ಆಗುತ್ತೆ ಅಂತ, ಮಸಲ್ಸ್ ಕಡಿಮೆ ಆಗುತ್ತೆ ನಡ್ಕೊಂಡೋಗುವಂತ. ಪ್ರಕಾಶ್ ಬಾಲಂಗೋಚಿ ಮಾರ್ಕೋಪೋಲೋ KA09AA1211. ಅದೊಬ್ಬ ಏನು ಪೂರ್ತಿ ಸಮಾಜ ನೋಡಲಿ. CNG ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಏನೋ ಗೊತ್ತಿಲ್ಲ. ಮೇ ಬಿ ಅಲ್ಲಿ ಇದರೆಲ್ಲ ಇದಾಯ್ತಲ್ಲ, ಅದೇ ಹೆಸರು ಇದೇಳದು ದೇವಸ್ಥಾನ ದಾಸೋಭವನದಲ್ಲಿ ನಾನು ಎದ್ದು ಬಂದದಕ್ಕೆ ಒಬ್ಬ ಯಾಕೆದ್ದಕ್ಕೆ ಕುತ್ಕೊಂಡ್ಬಿಟ್ಟು ಕುಂಸನ್ನ ಮಾತಾಡ್ಸಿದ್ನಲ್ಲ ಅಡ್ಡ ಕಟ್ಟಿ. ಸೊ ಆ ಟೈಮಲ್ಲಿ ನನಗಿಂತ ಮುಂಚೆ ಎದ್ದೋದವನು ಒಬ್ಬ ಪ್ರಕಾಶ್ ಮೂರು ಜನ ಎದ್ದೋದ್ರು. ಅದರಲ್ಲಿ ಒಬ್ಬ ಪ್ರಕಾಶ್ ಸ್ಟೈಲ್ ಇದ್ದ, ಪ್ರಕಾಶ್ ಬಲಂಗೋಚಿ, ಸೇಮ್ ಅವನ ಥರದ ಬಟ್ಟೆ ಪಿಂಕ್ ಕಲರ್ ಬಟ್ಟೆ ಹಾಕ್ಕೊಂಡು ನಿಂತಿದ್ದಿದ್ದು. ಸೊ ಅವಾಗ ನೆಕ್ಸ್ಟು ನಾನು ಹೋದಾಗ ಅವ್ರು ಮೂಲಾಗಿರೋದವ್ರು ಅವರು ಪ್ರಶ್ನಿಸಲಿಲ್ಲ. ನಾನು ಎದ್ದೋದ್ಮೇಲೆ ನನ್ನನ್ನು ಇಟ್ಕೊ ಎಲ್ಲ ನಿನ್ನ ನೋಡ್ಕೊಂಡು ಎಲ್ಲ ಎದ್ದೇ ಬರ್ತಾರೆ, ಯಾಕೆ ಎದ್ದೋಗ ಕುತ್ಕೊ ಅಂದ. ನಾನು ಕುತ್ಕೊಳ್ಳಿ ಹೋಟೆಲ್ ನಾನು ಕೈ ಹಾಕೊಂಡು ಎದ್ದು ಬಂದೆ ಹೋಟೆಲ್ ಪ್ರಶ್ನಿಸ್ತಾ. HP 1354 ಎಳ್ಕೊಂಡು ಹೋಗ್ತೀವಿ ಅಂತದ್ದು. ಭರತ್ ಬನ್ಸ್ ಅಂದರೆ ಯಾವ್ಯಾವ ಕಂಪ್ನಿಗಳು ಯಾರ್ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ದಾವೆ ನೆಟ್ವರ್ಕಿಂಗ್ ಅಂತ. ನೆಟ್ವರ್ಕಿಂಗ್ ಹೆಂಗೆ ಮಾಡಿರ್ತಾರೆ ಅನ್ನೋದನ್ನು ತೋರಿಸ್ತಾ ಇರೋದು ಆ್ಯಕ್ಚುಲಿ. ಬಹುಶಃ ಮಾರ್ಕೋಪೋಲೋ ಅದು ಐಶ್ವರ್ಯ ಅರ್ಜುನ್ಗೆ ಹಾಕಿರ್ಬೋದು ಅಂತ ಅಂದ್ಕೊಳ್ತೀನಪ್ಪ, ಏನೋ ಗೊತ್ತಿಲ್ಲ. ಅಥವಾ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ರೆ ಏನಾರು ಆಳ್ಬಿದ್ದಲ್ಲ. ಈಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಗಿದ್ಬಿಟ್ಟದ Q16 ಇರಬೇಕು ಸೊಳೆ ಮಗಂದು ಸ್ಪ್ಲೆಂಡರ್ ಅದು. ನಮ್ಮನ್ನು ಕೆಯ ಹಿಡ್ದು ಚಂದ್ರ ತಮಿಳ್ನಾಡು 43D229 ಚಂದ್ರ ಯಾರು ಗೊತ್ತಾ? ಪ್ರಾಪರ್ಟಿ ಮೇಲೆ ಕೇಸ್ ಹಾಕಿದ್ದಾನಲ್ಲ ಅವನು. ಆ್ಯಕ್ಚುಲಿ ರಾಂಗ್ ವೇನಲ್ಲಿ ಬಂದಿದ್ದು. ಅದು ರಾಂಗ್ ವೇ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಕೆಳಗಡೆಯಿಂದ ಬಂದಿದ್ದು. ಅಲ್ಲಿ ಒನ್ ವೇ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೂ ಡೌಟ್ ಇದೆ. ಅವರು ಇದೇನು 1 ವೇನೋ 2 ವೇನೋ ಏನೋ ನನಗೂ ಗೊತ್ತಿಲ್ಲ. ಯಾಕೆಂದರೆ ಎಲ್ಲೂ ಯಾವ ರೀತಿ ಯಾರೋ ಮಾರ್ಕ್ಗಳು ಹಾಕಿಲ್ಲ. ಎಲ್ಲರೂ ಹೆಂಗೆ ಬೇಕಂಗೆ ನುಗ್ಗಾಡ್ಬೋದು. ಹೇಳ್ಬೇಕಾದ್ರೆ ಇತ್ತೀಚೆಗಿಂತ ಬೋರ್ಡ್ಗಳನ್ನ ಹಾಕಿದ್ದಾರೆ ಫ್ಯೂ ಡೇಸ್ ಬ್ಯಾಕ್. ಅದುವೇ ಮುಂಚೆ ಈ ಬೋರ್ಡು ಇರಲಿಲ್ಲ. ಜನಗಳೆಲ್ಲ ಪರದಾಡೋರು ಯಾವ ಕಡೆಗೆ ಹೋಗಬೇಕು ಅಂತ. ಆ ರೋಡು ಸರಿಯಾಗಿರಲಿಲ್ಲ ಆ ಕಡೆ ಜಂಕ್ಷನ್. ನಾನು ಮುಂಚೆನೇ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ, ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಕತೆ. ಫ್ಲೈಓವರ್ ಹತ್ತಿದ್ರೆ ಯಾವ ಕಡೆಗೆ ಹೋಗಿ ಇಳಿಯುತ್ತೆ ಅಂತ ಜನಗಳಿಗೆ ಗೊತ್ತಿಲ್ಲದೆ ಓದಾಡ್ತಿದ್ರು. ಸೊ ಉಲ್ಟಾ ಸೀದೆ ಓಡಾಡೋದು ಎಲ್ಲ ನಡೀತಾ ಇತ್ತು. ಶಿಲ್ಪಾಪುರಿ ಬಡ್ಡಿ ಡಬಲಿ 802 ಇರಬೇಕು. ಅದು ಸುರೇಶ್ನ ಬಾಲಂಗೋಚಿ ಬುಲೆಟ್ ಇಬ್ಬರು. ಇದು ಶೈನ್ ಸುರೇಶನ ಮಗ, ಬುಲೆಟ್ ಶೈನು ಸುರೇಶನ ಮಗ. ಸುರೇಶನೇ ಫಸ್ಟು ಶೈನ್ ಓಡಿಸ್ತಿದ್ದು, ಆಮೇಲೆ ಮಗನ ಕೊಟ್ಬಿಟ್ಟು ತಾವು ಬುಲೆಟ್ ತೊಗೊಂಡ್ರು. ಈಗ ಓನ್ ಆ್ಯಕ್ಟಿವ್ ಓಡಿಸ್ತಾರೆ. ಬಪ್ಪ ಏನೇ ಬೇಕಾಗಿರೋದು ಬಾ. AG 543 ಗೊತ್ತಿಲ್ಲ ನೋಡಿ. ನಾನು ಹೇಳಿಲ್ವಾ ಈಗ ಆಲ್ರೆಡಿ ಪ್ರೀವಿಯಸ್ ಶಾರ್ಟೆಲ್ಲ ಹೇಳಿದೆ. ಗಾಡಿ ನಂಬರ್ಗಳು ಕಾಣ್ದಿರೋ ಥರ ಬ್ಲಾಕ್ ಮಾಡ್ಕೊಳ್ತಾರೆ ಪೊಲೀಸರು. ಹೇಳೋದಿಲ್ಲ ಇವ್ರನ್ನೆಲ್ಲ ಅಂತ. ನೋಡಿ ಹೆಂಗೆ ಹೋಗ್ತಿದ್ದಾನೆ. ಯಾವುದು ರೋಡ್ ಆ್ಯಕ್ಚುಲಿ 1 ವೇನಾ ಇದು ಅಥವಾ 2 ವೇನಾ? ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಸುಮ್ಮನೆ ಈ ಗಾಡಿ ನಂಬರ್ ಓದೋಕ್ಕೆ ಆಗಿಲ್ಲ. ಲಾರಿ ರಿಲೇಟೆಡ್ ಅವನು. ಲಾರಿ ಅಂದರೆ ಲಕ್ಷ್ಮಮ್ಮ ರೀಡು ಲಕ್ಷ್ಮಮ್ಮನ ಮತ್ತೆ ಅಧಿಕಾರ ತಗೊಬರೋರು ಲಾರಿಗಳು. ಅದಕ್ಕೋಸ್ಕರ ಮಿಂಡರ್ ಗುಟ್ಟು ಆಟ ಆಡೋದು. ನಾನು ಆ ಕಡೆ ಲಾರಿ ವೆಹಿಕಲ್ ಡಿಸ್ಟರ್ಬ್ ಮಾಡ್ತೇವೆ ಅಂತ ಈ ಕಡೆ ಬಂದೆ. ಸೊ ಇಲ್ಲೂ ನಾವು ಡಿಸ್ಟರ್ಬ್ ಮಾಡ್ತೀವಿ ಅಂತ ಪ್ರೂವ್ ಮಾಡಿ ತೋರಿಸಿದ್ದಿದ್ದು ಆ್ಯಕ್ಚುಲಿ.
ಆರ್ಮಿಯವ್ರ ಅಂಗಡಿ ಎತ್ಬಿಟ್ರೆ ಏನೋ ಗೊತ್ತಿಲ್ವಲ್ಲಪ್ಪ ಅಲ್ಲಿ. ಪೂರ್ತಿ ಕ್ಲೋಸ್, ಸದ್ಯಂ ಬಿಡಿ. ದನಕರ ಕುರಿಗಳ ಮೇಯ್ತಾವೆ ಅಂದರೆ ಇಲ್ಲಿರೋ ವಾತಾವರಣ ನೋಡ್ರೆ ಪೂರ್ತಿ ಅಂಗಡಿ ಎತ್ಬಿಟ್ಟವ್ರ. ಒಬ್ಬರು ಸೌಂಡು ಇಲ್ಲ, ಎಲ್ಲೂ ಕ್ಲೀನಾಗಿಲ್ಲ. ಸೊ ಕ್ಲೀನಾಗಿಲ್ಲ ಅಂದರೆ ಅವರಿಲ್ಲ ಇಲ್ಲಿ ಅಂತ ಅರ್ಥ. ಹೌದು, ಯಾರು ಇಲ್ಲ ಅಂದ್ಕೊಳ್ತೀನಪ್ಪ. ಪಾಸ್ಟ್ 3-4 ಟೈಮ್ಸ್ ಬಂದಿದ್ನಲ್ಲ, ಅವಾಗಲೂ ನೋಡಿದೆ, ಅವಾಗಲೂ ಯಾರು ಇರಲಿಲ್ಲ. ಆಗಲೇ ಗೆಸ್ ಮಾಡಿದೆ ನಾನು, ಎಲ್ಲ ಅಂಗಡಿ ಎತ್ಬಿಟ್ಟವ್ರು ಇವರು ಅಂತ. ಕನ್ಫರ್ಮ್ ಅಂಗಡಿ ಎತ್ಬಿಟ್ಟವ್ರೆ. ಅಥವಾ ಟ್ರೈನಿಂಗ್ ಮುಗಿದ ಹೊಸ ಬ್ಯಾಚ್ ಬರಬೇಕು ಏನೋ ಗೊತ್ತಿಲ್ಲ. ಇಲ್ಲ ಅಲ್ಲಿ ಬಟ್ಟೆಗಳು ಕಾಣ್ತಾ ಇದೆ ಯಾರ್ದು ಹೌದು ಒಂದಷ್ಟು. ಇದರ ಬಹುಶಃ ಬ್ಯಾಚ್ ಕಂಪ್ಲೀಟ್ ಆಗಿರ್ಬೋದು. ಯಾವುದೋ ಈ ಥರ ಬ್ಯಾಚ್ ಅದು ಕಂಪ್ಲೀಟ್ ಆಗಿದೆ, ಇಲ್ಲ ಹೊಸ ಬ್ಯಾಚ್ ಬರೋವರೆಗೆ ವೆಯ್ಟ್ ಮಾಡ್ತಾರೆ ಅಂದ್ಕೊಳ್ತೀನಿ. ಬಹುಶಃ ಇಲ್ಲೇನೋ ಲಾರಿ ಟ್ರೈನಿಂಗ್ ಮಾಡಿಸೋ ಕ್ಯಾಂಪ್ ಇರಬೇಕಿದು. ಲಾರಿಗಳು ಟ್ರಕ್ ಬರ್ತಾವಲ್ಲ, ಅವ್ರ ವೆಹಿಕಲ್ಗಳೆಲ್ಲ ಡ್ರೈವಿಂಗ್ ಮಾಡೋದು. ನಾನು ನೋಡಿರೋ ಪ್ರಕಾರ ವೆಹಿಕಲ್ಗಳಿಗೆಲ್ಲ ಎಲ್ಗೋಡ್ ಹಾಕ್ಬಿಟ್ಟು ಹುಡುಗರ ಕೈಲಿ ಓಡಿಸ್ತಾ ಇದ್ರೆ ಎದ್ವಾ ಅಂದರೆ ಸಿಟ್ಟೋದು. ಮತ್ತು ಆಫ್ ರೋಡು ಆನ್ ರೋಡಲ್ಲೆಲ್ಲ ಗಾಡಿ ಹೆಂಗೆ ಓಡಿಸ್ಬೇಕು ಅಂತ ಹೇಳ್ಕೊಡ್ತಾರೆ. ಪಕ್ಕ ರೂಲ್ಸ್ ಮೇಂಟೈನ್ ಮಾಡ್ತಾರೆ ಮಾತ್ರ ಇವರೆಲ್ಲ. ಗಾಡಿ ಓಡಿಸೋದು ನೋಡಿದ್ರಲ್ಲ, ಅದ್ಭುತವಾಗಿ ಗಾಡಿ ಓಡಿಸ್ತಾರೆ. ಪಕ್ಕ ರೂಲ್ಸ್ ಮೇಂಟೈನ್ ಮಾಡ್ತಾರೆ, ಒಳ್ಳೆ ಡಿಸಿಪ್ಲಿನಾಗಿ ಗಾಡಿ ಓಡಿಸ್ತಾರೆ. ಆ್ಯಕ್ಚುಲಿ ಆರ್ಮಿಯವರಲ್ವ, ಟ್ರೈನ್ ಮಾಡೋದೇ ಅದನ್ನು. ಸೊ ಬೆಟರ್. ನಮ್ಮ ಜನಗ DL ಹೆಂಗೆ ಕೊಡ್ತಾರೆ ಅಂದರೆ, ನನಗೆ ಡ್ರೈವಿಂಗೇ ಬರ್ತಿರ್ತಿಲ್ಲ. ನಂಗೆ DL ಕೊಟ್ಟಾಗ ಹೇಳ್ಬೇಕಂದ್ರೆ, ನನಗೆ ದುಡ್ಡು ಕೊಟ್ಟಾಗ ಡ್ರೈವಿಂಗ್ ಹೇಳ್ಕೊಡೋ ಅವ್ನಿಗೆ ದುಡ್ಡು ಕೊಟ್ಟರೆ ಆ ಬಡ್ಡೆ ಡ್ರೈವಿಂಗ್ ಹೇಳ್ಕೊಡ್ಲಿಲ್ಲ, ಲೈಸೆನ್ಸ್ ಕೊಡಿಸಿದ್ರು. 1 ತಿಂಗಳು ಟ್ರೈನಿಂಗು, 1 ತಿಂಗಳು 2 ತಿಂಗಳು ಇತ್ತು ಟ್ರೈನಿಂಗು. ಆ ಟ್ರೈನಿಂಗ್ ಪೀರಿಯಡಲ್ಲಿ ಒಂದಷ್ಟು ರಜೆಗಳು ಕೊಡೋದು. 1 ಗಂಟೆಯಲ್ಲಿ ಗಂಟೆನೂ ಇಲ್ಲ, ಅರ್ಧ ಗಂಟೆನೇ ಏನೋ ಇರಬೇಕು, ನಾಟ್ ಶ್ಯೂರ್, ಮರ್ತೋಗಿದ್ದೀನಿ ಟೈಮಿಂಗು. ಅದರಲ್ಲಿ ಅವ್ನು ಸೈನ್ ಔಟ್ ಮಾಡಿಸೋ ಗಂಟೆನೇ ಎಷ್ಟೊತ್ತಾಯ್ತಿತ್ತು. ಸೊ ಅರ್ಧ ಗಂಟೆ ಇರಬೇಕಷ್ಟೆ. ಒಂದು ರೌಂಡ್ ಕರ್ಕೊಂಡೋಗಿ ಬರೋದಿದ್ದೆ. ಒಂದು ದಿವಸದ ಮ್ಯಾಕ್ಸಿಮಮ್ 1-2 ಕಿಲೋಮೀಟರ್ನ ಗಾಡಿ ತಳ್ಳಾಡಿಸ್ತಿದ್ದೆ ಅಷ್ಟೇ. ನಾನು ಆ್ಯಕ್ಚುಲಿ ಕಾರ್ ತೊಗೊಂಡ್ಮೇಲೆ ಕಾರ್ ಓಡಿಸೋದು ಕಲ್ತಿದ್ದು. ಏಕಾಂಗಿ ಮೂವಿಲಿ ಕಾರ್ ಓಡಿಸ್ತಾನಲ್ಲ ಹುಡುಗ, ಕಾರ್ ಕಲಿತಾನಲ್ಲ, ಎಕ್ಸಾಕ್ಟ್ಲಿ ನನಗೆ ಕಾರ್ ಕಲ್ತಿದ್ದು. ತಗೊಬಂದೆ ಹಂಗೆ ತಳ್ಳಾಡ್ಕೊಂಡು ಮೈಸೂರು ಗಂಟ ತಂದುಬಿಟ್ಟೆ. ಮೈಸೂರು ತಂದು ಲೆಫ್ಟ್ ಮಾರ್ಕ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ನನ್ನ ಅದೃಷ್ಟಕ್ಕೆ ಜನಗಳಿರಲಿಲ್ಲ. ನಾನು ಬಂದಾಗ ಅವತ್ತು ತಗೊಂಡು ಉಜ್ಜಾಡ್ದೆ ಅಲ್ಲಿ ಇಲ್ಲಿ ಮರಗಳ ಮಧ್ಯೆ ಎಲ್ಲ ಗಾಡಿ ಸುತ್ತಿ ಆಮೇಲೆ ಸ್ಟೇರಿಂಗ್ ಬ್ಯಾಲೆನ್ಸ್ ಎಲ್ಲ ಬಂದ ಮೇಲೆ ಸಿಟಿ ಒಳಗೆ ಬಂದಿದ್ದು ನಾನು. ಆ್ಯಕ್ಚುಲಿ ಕಾರ್ನಂತೂ ಫಸ್ಟ್ ಡೇನೇ ಡ್ಯಾಮೇಜ್ ಮಾಡಿದೆ ನಾನು. ಅಂದರೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಬಂದಲ್ಲ, ಸೊ ಓಡ್ಸೋಕೆ ಗೊತ್ತಿರ್ತಿಲ್ವಲ್ಲ, ಆವಾಗ ಸುಮ್ಮನೆ ಹೋಗಿ ಕಲ್ಲಿಗೆ ಕೂತ್ಕೊಂಡೆ. ಈ ಥರ ಎಕ್ಸಾಕ್ಟ್ಲಿ ಕಲ್ಲಿತ್ತಲ್ಲ, ಹಿಂಗೆ ಹೋಗಿ ಫುಲ್ ಪಕ್ಕ ಕೊಟ್ಟೋಗಿ ರಿಮೆಲ್ಲ ಡ್ಯಾಮೇಜ್ ಮಾಡ್ಕೊಂಡೆ. ಇದು ಆರ್ಗನೈಸ್ಡ್ ಇದು. ನಾನಿಲ್ಲಿ ಬರ್ತೀನಿ ಅಂತ ಎಸ್ಟಿಮೇಟ್ ಮಾಡಿ ಕುಣಿಸಿರೋದು. ಇದೇನಕ್ಕೆ ಅಂದರೆ ಇಷ್ಟು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿರೋದು. ನಾನು ಅಲ್ಲಿ ಎಡೆ ಅನ್ನ ತೊಗೊಂಡು ತಿನ್ನಲ್ಲ ಅಲ್ಲಿ ಹೊಳೆ ಹತ್ರ, ಅದಕ್ಕೆ ಇದು ಮಾಡಿ ತೋರಿಸ್ತಾ ಇರೋದು, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು. ಪಾಲೋಟ ಇರಬೇಕು ಬೇರೆ. ಅದೇ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಫುಡ್ ಅದು, ಅದಕ್ಕೆ ತೋರಿಸ್ತಾ ಇರೋದು. ಪರೋಟ ಮೊದಲು ಖುಷಿ ಹಾಕೋತಿತ್ತು ನಾನು, 2 ಬಿಚ್ಕೊಂಡು. ಆರ್ಗನೈಸ್ಡ್ 10 EC ಗಾಡಿನೇ ಬರೋದು ಬೇಕಿತ್ತು ಗುರು. ಕ್ಯಾಮ್ರಾ ಇದು ಆರ್ಗನೈಸ್ಡ್ ಇದು. 10 EH 2 ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ. 2 ಆರ್ಗನೈಸ್. ಒಬ್ಬರು ಕಾಲು ತೋರಿಸ್ಕೊಂಡು ಹೋಗಿದ್ದು ಭಾರತ್ ಬೆನ್ಸ್, ಒಂದು ಕಾಲು ತೋರಿಸ್ಕೊಂಡು ಹೋಗಿದ್ದು, ಇನ್ನೊಂದು ಕ್ಲೋಸಪ್ ಅಲ್ಲ ಹೊಡ್ಕೊಂಡು ಹೋಗೋ ನಾನು. ಅಂದರೆ ಅವನ ಎಸ್ಟಿಮೇಷನ್ ಏನಂದರೆ, ನಾನು ಈ ಬ್ರಿಡ್ಜ್ ಯಾರು ಪಿಲ್ಲರಿಂದ ಬರ್ತೀನಲ್ಲ, ಎಕ್ಸಿಟ್ ತೊಗೊಳ್ತೀನಲ್ಲ, ಆ ಪಿಲ್ಲರಿಂದ ಈಚೆ ಕಡೆ ಬಂದ ತಕ್ಷಣ ಬೆಚ್ಚೋಗ್ಬೇಕು ನಾನು. ಆ ಥರ ಅಷ್ಟು ಕ್ಲೋಸಪ್ಪಲ್ಲಿ ಹೋಗೋದು ಅವ್ನ ಉದ್ದೇಶ ಆಗುತ್ತೆ ಅಷ್ಟೇ. ಆದರೆ ನಾನು ಎಸ್ಟಿಮೇಟ್ ಮಾಡಿದ್ದೆ ಅದೆಲ್ಲ. HT 7432 ಆ್ಯಕ್ಚುಲಿ ಅಲ್ಲಿ ಸ್ಕೂಟರ್ ನಿಂತ್ಕೊಂಡಿದ್ದೆ ಇನ್ನು, ಸ್ಕೂಟರು. ಸೊ ಅದು ಸಾಧ್ಯ ಆದರೆ ಈ ಬೈಕು ನಂಬರ್ ಕೂಡ ಹೋಗ್ತೀನಿ. ಇಬ್ಬರು ಮುಂಗಡೆ ಹೋದ್ರೆ, ಇಬ್ಬರು ರಾಕ್ ಬೇನಲ್ಲಿ ಹೋದ್ರು ಅಂತಲ್ಲ. JA 1413 ಅದು ಸ್ಕೂಟರು, ಸಾರಿ ಬೈಕ್. ಅಲ್ಲಿ ವೈಟ್ ಕಲರ್ ಹೋಗ್ತಿದ್ದೆ, ವೈಟ್ ಕಲರ್ ಸ್ಕೂಟರ್. ಕ್ಲೋಸಪ್ಪಲ್ಲಿ ಟಚ್ ಮಾಡ್ಕೊಂಡು ಹೋದೆ, ಆಲ್ಮೋಸ್ಟ್ ಟಚ್ ಆಯ್ತದ. ಇದು ಅಷ್ಟೇ. ಕಾಲ ಭೈರವೇಶ್ವರ
ಏನು ಹಾಕ್ಕೊಟ್ರೆ ಊಟದಲ್ಲಿ ಬಡ್ಡೆಕ್ಲು ವಾಂತಿ ಆಗ್ಬೋದು ಅಂದ್ಕೊಳ್ತೀನಿ. ಯಾಕೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಊಟ ಕಡಿಮೆ ಮಾಡಿದ್ದೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಒಳ್ಳೆ ಊಟ ಸಿಕ್ತು. ಒಳ್ಳೆ ಊಟ ಆದರೆ ರೈಸ್ ಬಾತು 45 ED7 ಗೊತ್ತಿಲ್ಲ, ನಂಬರ್ ಕಾಣಲ್ಲ, ಮಣ್ಣಾಗಿದೆ ಸಿಕ್ಕಾಪಟ್ಟೆ. ಜೊತೆಗೆ ದೂರು ಕೊಡೋದು ಬೇಗ ನಾಳೆಗೆ ತೋರಿಸ್ಕೊಂಡೋದ ಅವನು. KA 3277 ಬೋಲೋದ. ಇವರೆಲ್ಲ ಗುರು ಇಲ್ಲಿ ವೈಟ್ ಲೈನಿಂದ ಹೊರಗಡೆ ಬರ್ತಾರಲ್ಲ, ಅವರೆಲ್ಲ ಅಮಾಯಕರಲ್ಲ, ಹೆವಿ ಭಯಭಕ್ತಿಯಿಂದ ಏನು ಗಾಡಿ ಓಡಿಸಲ್ಲ, ಬೇರೆಯವ್ರಿಗೆ ತೊಂದರೆ ಕೊಡೋದು ಅಷ್ಟೇ ಅವ್ರ ಉದ್ದೇಶ. ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ತೊಂದರೆ ಕೊಡೋಕ್ಕೋಸ್ಕರ ಕೆಲಸ ಫೀಲ್ಡಿಂಗ್ ಮಾಡ್ತಿರ್ತಾರೆ ಬೈಕ್ಲು. ರಾಜೇಶ್ ಬಾಲಂಗುಚ್ಚಿ ಅದು ಈ ರೋಡಲ್ಲಿ ಹೋಗುವಂಥ. ಉಲ್ಟಾ ಹೋಗೋಂಗಿಲ್ಲ, ಉಲ್ಟಾ ಹೋದರೆ ಕಷ್ಟ. ಈ ಸೈಡಲ್ಲಿ ಹೋಗುವಂಥ ಈ ಉಲ್ಟಾ ಹಿಂದಕ್ಕೆ ಅಂದರೆ ಮಾಮೂಲಿ ಟ್ರೈನ್ ಹತ್ತಕ್ಕೆ ಹೋದರೆ, ರೈಲಲ್ಲಿ ಯಾರೋ ಹತ್ಕೊಂಡು ನೀನು ಹೋದರೆ ಅವಮಾನ ಮಾಡ್ತೀವಿ. ರೋಡ್ ಬೇಸಲ್ಲಿ ಹೋಗು ಊಟ ಕೊಡಿಸ್ತೀವಿ ಹಂಗೆ ಹಿಂಗೆ ಅಂತಲೇ ಆಟಿಟ್ಯೂಡ್ ಚೆಕ್ ಮಾಡ್ತಿದ್ದಾರೆ. ಓಡ್ತೀವಿ ಹೆಂಗೆ ಕಂಫರ್ಟ್ ಆಗುತ್ತೆ ಹಂಗೆ ಮಾಡ್ತೀನಿ. ನನಗೇನೋ ಊಟ ಸೇರೋದು ಡೌಟು. ಬೆಳಿಗ್ಗೆ 6 ಇಡ್ಲಿ ಒಂದು ರೈಸ್ ಬಾತ್ ತಿಂದಿದ್ದೀನಿ. ಒಂದೇನು ಫುಲ್ ಪ್ಲೇಟ್ ಅಂತ ಅಂದ್ಕೊಳ್ಳಿ, 2 ಸರಿ ಹಾಕ್ಸ್ಕೊಂಡಿದ್ದೀನಿ ರೈಸ್ ಬಾತು, 2 ಸರಿ ಇಡ್ಲಿ ಈಸ್ಕೊಂಡಿದ್ದೀನಿ, 3 ಇಡ್ಲಿ ಮತ್ತು 2 ಇದು ತೂತೊಡೆ ಮೀನ್ಸ್ ಉದ್ದಿನೊಡೆ. ಸೊ ಅವಾಗೇನು ಅನಿಸಿಲ್ಲ. ಇವಾಗ ದೇವಸ್ಥಾನದಲ್ಲಿ ಊಟ ಮಾಡೋದ್ನಲ್ಲ, ಊಟ ಮಾಡಿಬಿಟ್ಟು ಇಲ್ಲಿವರೆಗೆ ನಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ಎಲ್ಲ ಕರ್ಗೆ ಹೋಗ್ಬೇಕದು. ಇವಾಗ ಊಟ ಮಾಡಿದ ಮೇಲೆ ಹೊಟ್ಟೆ ಊದ್ಕೊಳ್ತಾ ಇದೆ. ಟೇಕ್ ಬರ್ತದೆ ಡೊರ ಅಂತ ಅದೇನು ಹಾಕಿದ್ರು ಸೋಳೆ ಮಕ್ಕಳು ಊಟದಲ್ಲಿ ಗೊತ್ತಿಲ್ಲ. ಆ ಕಡೆ ಊಟಕ್ಕೆ ಬರದೇ ಇರಲಿ ಅಂತ ಮಾಡೋದಾಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇವತ್ತು ನಾನು ಬರ್ತೀನಿ ಅಲ್ಲಿಗೆ ಅಂತ. ಚಪ್ಪಲ್ ಕಳ್ತಾರೆ ಮಾಡ್ತಾರೆ ಅಂತ ಎದ್ರಿಕೊಂಡು ಬರಲ್ಲ ಈ ಕಡೆ ಅಂತ ಅಂದ್ಕೊಂಡಿದ್ರು. ನಾನು ಸೀದಾ ಹೋದೆ ಸುಮ್ಮನೆ. ಅದಕ್ಕೋಸ್ಕರ ವೀಡಿಯೋ ರೆಕಾರ್ಡು ಮಾಡಿಟ್ಟಿದ್ದೆ. ಸ್ನಾನ ಮಾಡೋದು ಎಷ್ಟು ದೊಡ್ಡ ಪ್ರೊಸೀಜರ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸ್ನಾನ ಮಾಡೋದಕ್ಕೋಸ್ಕರ ನಾನು ನಿನ್ನೆ ಸಾಯಂಕಾಲ ಎತ್ಕೊಂಡಿದ್ದೀನಿ. ಬ್ಯಾಗ್ ಎತ್ಕೊಂಡು ಬೇಕಾಗಿ ಬರ್ತೀನಿ. ಇವನು ರಾಜಶೇಖರ ಅಂಗಡಿಯಲ್ಲಿ ನಾನು ಬ್ಯಾಗ್ ಇಟ್ಟಿದ್ದೆನಲ್ಲ, ಸಾಯಂಕಾಲ ಬ್ಯಾಗ್ ಎತ್ಕೊಂಡೆ. ಸಂಜೆ ಬ್ಯಾಗ್ ಎತ್ಕೊಂಡು ಇಟ್ಕೊಂಡು ಓಡಾಡ್ತಾಯಿದ್ದೆ ನಾನು ಸಾಯಂಕಾಲ ಎಲ್ಲ. ಬೆಳಿಗ್ಗೆ ಪುನಃ ಪಾರ್ಕಲ್ಲಿ ಬೇಕಿದ್ದೆಲ್ಲ ಬೆಳಿಗ್ಗೆ ಎದ್ದು ಅಪ್ಲೋಡಿಗೆಲ್ಲ ಸಿಕ್ಕಾಪಟ್ಟೆ ಇತ್ತು ಇವತ್ತು ಕೆಲಸ. ಇಂಟರ್ನೆಟ್ಟು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಸಿಕ್ಬಿಟ್ಟು ಅದು ಅಪ್ಲೋಡೆಲ್ಲ ಮಾಡಿ ಬಿಸಾಕ್ಬಿಟ್ಟ. ಸೊ ಅದಾದಮೇಲೆ ಹೋಗಿ ಊಟ ಮಾಡಿಕೊಂಡು KR ಹಾಸ್ಪಿಟ್ಲಿಗೆ ಹೋಗುವಾಗ ಟ್ರೈನ್ ಎತ್ಕೊಂಡು ಇಲ್ಲಿ ಗಂಟ ಬಂದೆ. ಸೊ ದಾಸೋಹ ಬಂದೆಲ್ಲ ಊಟ ಮಾಡಿಕೊಂಡು ಸೊ ಇಲ್ಲಿಗೆ ಬಂದೆ. ರೈಲಲ್ಲೆಲ್ಲ ಕುತ್ಕೊಂಡು ಆ್ಯಕ್ಚುಲಿ ರೈಲಲ್ಲಿ 2 ಸರಿ ಓಡಾಡಿದೆ. ಅಂದರೆ ಮೈಸೂರಿಂದ ನಂಜನಗೂಡಿಗೆ ಬಂದೆ, ಪುನಃ ನಂಜನಗೂಡಿಂದ ಮೈಸೂರಿಗೆ ಹೋಗಿ ಪುನಃ ಮೈಸೂರಿಂದ ನಂಜನಗೂಡಿಗೆ ಬಂದೆ. ಒಂದೇ ಟ್ರೈನಲ್ಲಿ. ಯಾಕೆಂದರೆ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಪೇಪರ್ ವರ್ಕ್ ಕೂಡ ಮಾಡಿಕೊಂಡೆ. ಸೊ 2 ಕೆಲಸ ಸ್ವಕಾರ್ಯ ಒಂದೇ ಕಲೆ 2 ಅಕ್ಕಿ ಹೊಡೆಯೋದು ಅಂತಾರಲ್ಲ, ಹಂಗೆ 2 ಆಯಿತು. ಚಾರ್ಜು ಆಯಿತು, ಪೇಪರ್ ವರ್ಕು ತಕ್ಕಮಟ್ಟಿಗೆ ಮಾಡಿಕೊಂಡೆ. ಸೊ ಒಂದು ಲೆವೆಲೇ ಮುಗಿಸಿದ್ದೀನಿ. ಈಗ ಟೈಮ್ 3 ಗಂಟೆ 15 ನಿಮಿಷ ಆಗಿತ್ತು ನಾನು ನೋಡಿದಾಗ. ಸೊ ಅಂದರೆ ಆಲ್ಮೋಸ್ಟ್ 24 ಅವರ್ಸ್ ಟೈಮ್ ತೊಗೊಂಡಿದ್ದೀನಿ. ಅಂದರೆ ಒಂದು ಸರಿ ಸ್ನಾನ ಮಾಡೋಕ್ಕೆ ನನಗೆ 24 ಅವರ್ಸ್ ಟೈಮ್ 24 ಅವರ್ಸ್ ವರ್ಕ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಧೂಳು ಮಾಡೋದು ಅದು ಇದೆಲ್ಲ ಪ್ರೊಸೀಜರ್ ಇರುತ್ತೆ. ನಾನು ಸ್ನಾನ ಮಾಡೋಕ್ಕೆ 24 ಗಂಟೆ ತೊಗೊಂಡಿದ್ದೀನಿ. ಅಂದಮೇಲೆ ನಾನು ಸ್ನಾನ ಮಾಡ್ತೀನಲ್ಲ, ಬರೀ 25 ನಿಮಿಷನೂ ಫ್ರೆಶ್ ಆಗಿರೋಕ್ಕಲ್ಲ ಬಡ್ಡೆಗಳು. ಇಲ್ಲಿ ಸ್ನಾನ ಮಾಡ್ಕೊಂಡು ಮೇಲಿಕ್ಕೆ ಎದ್ದು ಬರ್ತೀನಲ್ಲ, ಎಷ್ಟೊಂದು ಸರಿ ಇಲ್ಲೇ ವಿಷುವಲ್ ತೆಗೆದಿದ್ದೀನಿ. ಇಲ್ಲಿ ಸ್ನಾನ ಮಾಡ್ತಿದ್ರೆ ಅಲ್ಲಿ ಮೇಲ್ಗಡೆಯಿಂದ ಧೂಳು ಎಸಿತಾ ಇರ್ತಾರೆ, ಅದೆಲ್ಲ ವೀಡಿಯೋ ಕವರ್ ಮಾಡಿದೆ ಎಷ್ಟೊಂದು ಸರಿ. ಮತ್ತು ಅಲ್ಲೇ ಒಂದ್ಸರಿ JCB ತಂದು ಎಲ್ಲ ಲ್ಯಾಂಡ್ ಲೆವೆಲಿಂಗ್ ಮಾಡೋದು, ಆಮೇಲೆ ಬೆಂಕಿ ಹಾಕೋದು, ಇಂಥದ್ದೆಲ್ಲ ಮಾಡೋದೆಲ್ಲ ಕವರ್ ಮಾಡಿದ್ದೀನಿ. ಮೇಲೆ ನಿಂತ್ಕೊಂಡು ವಸ್ತುಗಳನ್ನ ಎಸೆಯೋದು, ಈ ಥರದ್ದೆಲ್ಲ ಇಷ್ಟೊಂದು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಎಷ್ಟೊಂದು ಸರಿ ಇಲ್ಲಿ ಮೇಲೆಗೆ ಬರ್ತೀನಲ್ಲ, ಇಲ್ಲಿಗೆ ಸ್ನಾನ ಮಾಡ್ಕೊಂಡು ರೋಡ್ ಬಂದ ತಕ್ಷಣಲೇ ಯಾವ್ದಾದ್ರು ಸಿಮೆಂಟ್ ಲಾರಿ ಮತ್ತು ಯಾವ್ದಾದ್ರು ಕನ್ಸ್ಟ್ರಕ್ಷನ್ದು ಮೆಟೀರಿಯಲ್ ತೊಗೊಂಡೋಗುವಂಥ ವೆಹಿಕಲ್ಗಳು, ಮಣ್ಣು ಮರಳು ಆ ಥರದ್ದು ಏನಾದ್ರು ತುಂಬ್ಕೊಂಡು ಹೋಗುವಂಥ ಜಲ್ಲಿಕಲ್ಲು ಆ ಥರದ್ದು ಏನಾದ್ರು ತುಂಬ್ಕೊಂಡು ಹೋಗುವಂಥ ಟ್ರ್ಯಾಕ್ಟರ್ಗಳು, ವೆಹಿಕಲ್ಗಳು, ಬೇರೆ ವೆಹಿಕಲ್ಗಳು ಓಡೋಗೋದು, ಅಥವಾ ಸಿಕ್ಕಾಪಟ್ಟೆ ಹೊಗೆ ಬಿಟ್ಕೊಂಡು ಹೋಗುವಂಥ ವೆಹಿಕಲ್ಗಳು. ಕಾಲು JE8802 ಅದೇ ಎಳ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿಲ್ವಾಗಲೇ. ಹಿಂದಕ್ಕೆ ಹೋಗ್ಬೇಡ, ಮುಂದಕ್ಕೆ ಹೋಗು, ಊಟ ಕೊಡಿಸ್ತೀವಿ ಹಂಗೆ ಹಂಗೆ ಅಂತ. ಅದೇ ಸೊ ಆ ಥರ ಸ್ಟೋರಿ. ಸೊ 24 ಗಂಟೆ ತೊಗೊಂಡಿದ್ದೀನಿ ಸ್ನಾನ ಮಾಡೋಕ್ಕೆ. ಅದು 24 ನಿಮಿಷನೂ ಅದು ಇರೋದಿಲ್ಲ, ಫ್ರೆಶ್ ಆಗಿರೋದು ಬಿಡ ಹಾಕ್ಬಿಟ್ಟೈತಿಲು. ಆಮೇಲೆ ಕಾಲು EV 9300
ಏನಕ್ಕೆ ಗೊತ್ತಿಲ್ಲ, ಅಲ್ಲಿಂದ ಥೈಸ್ ತೋರಿಸ್ತಾನೆ ಇದ್ದಾರೆ, ಬಹುಶಃ ಅದಕ್ಕೆ ಇರ್ಬೋದು. ಇವತ್ತು 6ನೇ ತಾರೀಕಲ್ವ, ಥೈಸ್, ಅದಕ್ಕೋಸ್ಕರ ಥೈಸ್ ತೋರಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಕಬ್ಬನ್ ರಚ್ಚು ಸುರೇಶ, ಶುಗರ್ ಕೇಂದಿದ್ದು ಅದು ಏನೋ ಗೊತ್ತಿಲ್ಲಪ್ಪ, ಶ್ರುತಾ ಬಳ್ಳಾಳ್ದಿದ್ದು ಅದೇನೋ ಹೋಟೆಲ್ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಬೇಬಿ ಶ್ರುತಾ ಬಳ್ಳಾಳನ್ನ ಯೂಸ್ ಮಾಡ್ಕೊಳ್ತೀವಿ ನಿಕ್ಕಿಂತ ಮುಂಚೆ ಅಂತ ಏನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಂ, ನಮ್ಮದು ಒಣಗುತ್ತೆ ಎಲ್ಲ. ಅಯ್ಯೋಲ್ಲ, ಇನ್ನು ಅಂಡರ್ವೇರ್ ಒಂದು ಚೂರು ಒಣಗಬೇಕು, ಒಣಗಬಿಡಲಿ. ಅದೇ ಅಲ್ಲಿ ಸಿಕ್ಕಾಬಿಟ್ಟೆ. ಹೊಗೆ ಆ್ಯಕ್ಚುಲಿ ಕಡಿಮೆ ಆಯ್ತು ಈಗ, ಆದರೂ ಹೊಗೆ ಇದೆ ಸಿಕ್ಕಾಬಿಡ, ಕೂರೋಕ್ಕಾಗಲ್ಲ. ಗಾಳಿ ಬರ್ತಾ ಬೀಸೋದು ಹೆವಿ, ಗಾಳಿ ಬರ್ತಾ ಬೀಸ್ತಾರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ಹೋಗಿದ್ರೆ ಇನ್ನೂ ಜಾಸ್ತಿ ಇರೋದು ಹೊಗೆ. ಹೋಗೋದು ಅಂಡರ್ವೇರ್ ಒಂದು ಒಣಗಬೇಕು, ಅದನ್ನೆಲ್ಲ ಒಣಗಿಸ್ಕೊಂಡು ಆಯಿತು. ಜಾಗ ಬ್ಲಾಕ್ ಮಾಡಿಬಿಟ್ರೋದು ಇರ್ಬೋದು. ಗಾಳಿ ಬರ್ತಾ ಬೀಸಿದಾಗ ಆ ಬೂದಿ ಎಲ್ಲ ಇಲ್ಲಿಗೆ ಬಂದು ಬಿತ್ಕೊಳ್ಳುತ್ತೆ ನೀರು ಮೇಲೆ. ಆ್ಯಕ್ಚುಲಿ ನೀರು ಸಿಕ್ಕಾಪಟ್ಟೆ ಪೊಲ್ಯೂಟ್ ಆಗಿದೆ. ಯಾವಟ್ಟೆ ಪೊಲ್ಯೂಟ್ ಆಗಿದೆ ಅಂದರೆ ಸ್ನಾನ ಮಾಡೋದೇ ವೇಸ್ಟ್ ಈ ನೀರಲ್ಲಿ. ಆದರೆ ಸ್ನಾನ ಮಾಡೋಕ್ಕೂ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಈ ನೀರು. ಅಂದರೆ ಸ್ನಾನ ಮಾಡೋದಕ್ಕೂ ಯೋಗ್ಯವಲ್ಲದ ನೀರು ಇದು, ಅಷ್ಟು ಗಲೀಜಾಗಿದೆ. ಬಹುಶಃ ಕ್ಯಾಮ್ರಾದಲ್ಲಿ ಕಾಣುತ್ತೆ ಅಂದ್ಕೊಳ್ತೀನಿ. ನೋರೇ ಬರ್ತಾಯಿದೆ, ಜೊತೆಗೆ ಕಸ ಬರ್ತಾಯಿದೆ. ಗಾಳಿ ಬರ್ತಾ ಬೀಸ್ತಾ ಇದೆಯಲ್ಲ ಅದ್ರದ್ದೇನೋ ಅಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಕಸ ತೇಲ್ತಾ ಇದೆ. ಈಗ ಕಡಿಮೆ ಆಗೋಯ್ತಪ್ಪ, ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ನಾನು ಸ್ನಾನ ಮಾಡುವಾಗ ಸಿಕ್ಕಾಪಟ್ಟೆ ಇತ್ತು, ಇಲ್ಲಿ ಈಗ ಕಡಿಮೆ ಇದೆ ಹೇಳ್ಬೇಕಂದ್ರೆ. ಮೇ ಬಿ ಗಾಳಿ ಬರ್ತಾ ಬೀಸ್ತಾ ಇದೆಯಲ್ಲ, ಹೀಗಾಗಿ ಈ ದಡದಲ್ಲಿರೋದೆಲ್ಲ ಕಸ ಎಲ್ಲ ತೇಲ್ಕೊಬೋದು, ನೀರು ಮೇಲೆ ಬೀಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಒಟ್ಟಲ್ಲಿ ಹೆವಿ ಡಸ್ಟ್ ಇದೆ, ಕೊಳಕ ಇದೆ ನೀರು. ಆ್ಯಕ್ಚುಲಿ ನನಗೆ ಅನುಮಾನ ಬಂದಿತ್ತು ಆಗಲೇ, ಎತ್ಕೊಂಡು ಈ ಕ್ಯಾಮ್ರಾ ಈ ಕಡೆಯಿಂದ ಹೋಗಲೇ ಹಿಡ್ಕೊಂಡು ಹೋಗ್ಬೇಕಿತ್ತು ಬಡ್ಡಿ ಬಂಗಂತಂದು. K09JE9563 ಮಾಮೂಲಿ ಅವನು ಚಡ್ಡಿ ತೋರಿಸ್ಕೊಂಡು ನಿಂತ್ಕೊತಾನಲ್ಲ, ಚಡ್ಡಿ ಎಲ್ಲ ಸಾಮಾನು ತೋರಿಸ್ಕೊಂಡು ನಿಂತ್ಕೊಳ್ತಾನಲ್ಲ ಅವನೇ ಸೇವ್. ಅದೇ ಸ್ಟೋರಿ ಇವತ್ತೇ ಕ್ರಿಯೇಟ್ ಮಾಡ್ದೆ. ಈಗ ಇದು ಅಂಡರ್ವೇರ್ ಇನ್ವೇರೆಲ್ಲ ಹೋಗೋದೆಲ್ಲ ಹಾಕಿದ್ಮೇಲೆ ಎತ್ಕೊಬರೋಕ್ಕೆ ಅಂತ ಹೋದೆ. ಸೊ ಅಲ್ಲಿ ಚಡ್ಡಿ ಬಿಚ್ಕೊಂಡು ನಿಂತವ ನಾನು. ಅದು ಎಷ್ಟೊತ್ತಿದೆ ಬಿಚ್ಕೊಂಡು ನಿಂತಿದ್ದು ನಾನು ಹೋಗೋ ಟೈಮ್ಗೆ ಸರಿಯಾಗಿ ತೋರ್ಸೋಕ್ಕೆ.
ಬಡ್ಡಿ ಮಗಂತಂದು ಅವ್ನು ನಾನು ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡ್ತಿರೋ ಉದ್ದೇಶ ಅದಕ್ಕಲ್ಲ. ಸೇಮ್ ನಾನು ಆ ಕಡೆ ಅವ್ನ ಕಡೆ ನೋಡಿದ ತಕ್ಷಣ ಇಲ್ಲಿ ಒಬ್ಬ ಟ್ರರ್ರತೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಬೈಕ್ ರೆಕಾರ್ಡ್ ಮಾಡಬೇಕಿದ್ದು ಬೈಕ್ ನಾನು ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಅದು ಸ್ಟಾರ್ಟ್ ಅಂತ ಇನ್ಮೇಲಿಂದ ಅಂದರೆ ಏನೋ ಸಮಥಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಅಂದರೆ ಈಗ ನಾನು ಅಲ್ಲಿಗೆ ಹೋದ ತಕ್ಷಣಲೇ ಅವ್ನು ಅಂಡರ್ವೇರ್ ಬಿಚ್ಕೊಂಡು ನಿಂತ್ಕೊಂಡಿದ್ದಾನೆ, ಚಕ್ಕಂತ ಅಂಡರ್ವೇರ್ ಹಾಕೊತಾನೆ. ಸೊ ಅದು ಬ್ರರ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ. ಕುಮುದಳ್ಳಿ ಡ್ಯಾಡಿ ಕಮ್ಯುನಿಟಿ ಗಡ್ಡ ಬಿಟ್ಟಿದ್ದ. ಸೊ ಅವನು ಡ್ಯಾಡಿ ಕಮ್ಯುನಿಟಿ. ಸೊ ಅವನು ಸದ್ಯಕ್ಕೆ ಇವರು ಯಾರು ಸುರೇಶನ ಮಕ್ಕಳು ಕೂಡ ಅದರಲ್ಲೂ ಚರಣ ಹಂಗೆ ಗಡ್ಡ ಬಿಟ್ಕೊಂಡು ಓಡಾಡ್ತಿದ್ದು ಅವನದೇ ಐಡೆಂಟಿಟಿ ಸದ್ಯಕ್ಕೆ ಅದು. ಸೊ ಅವ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ಆ ಥರ ತೋರಿಸ್ತೀವಿ ಅಂತನೋ ಅಥವಾ ತೋರಿಸ್ತಿದ್ದವರು ಕ್ಲೋಸ್ ಮಾಡ್ಕೊಳ್ತೀವಿ ಅಂತನೋ ಎರಡರಲ್ಲೊಂದು ಏನೋ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸೊ ಅದು ಮುಂದುವರ್ಕೊಂಡು ಹೋಗುತ್ತೆ ಯಾವಾಗ ಸ್ಟಾರ್ಟ್ ಅಂತ ಅರ್ಥ. ಇದು ಯಾವುದೋ ಸಾಂಗ್ ಬರ್ತಾ ಇದೆ, ಓಪನ್ ದ ಬಾಟಲ್ ಅಂದ್ಕೊಂಡು. ಇವನು ಅದೇ ಚಡ್ಡಿ ಬಿಚ್ಕೊಂಡಿದ್ದೀನಲ್ಲ, ಸೊ ಅದೇ ಕಂಟಿನ್ಯೂಟಿ. ಈಗ ಒಂದು ಬಟ್ಟೆ ಎಲ್ಲ ಒಳಗಾಗ್ತಾ ಇದ್ದೆ. ಸೊ ಆ ಸಾಂಗ್ ಸ್ಟಾರ್ಟ್ ಆಯಿತು. ಓಪನ್ ದ ಬಾಟಲ್ ಅಂದ್ಕೊಂಡು ಬಿತ್ತು, ಯಾವುದು ಅಂತ ಗೊತ್ತಿಲ್ಲ ಸಾಂಗ್ ಅದು. ಕನ್ನಡ ಸಾಂಗ್, ಪಾರ್ಟಿ ಸಾಂಗ್ ಅದು. ಬರ್ತಾ ಇದೆ ಸೌಂಡ್, ಗಾಳಿ ಬರ್ತಾ ಬೀಸೋದ್ರಿಂದ ಸೌಂಡ್ ಸರಿಯಾಗಿ ಕೇಳಿಸಲ್ಲ. ಬರ್ತಾನೆ ಮಗ. ಆ್ಯಕ್ಚುಲಿ ಅಲ್ಲಿ ಒಂದು ಗ್ರೀನ್ ಕಂಟೈನರ್ ಹೋಯ್ತು ಫ್ಲೈಓವರ್ ಮೇಲೆ. ಗ್ರೀನ್ ಅಲ್ಲಿ ಹೊಗೆ ಬರ್ತಾಯಿದ್ದೆ. ಕ್ಯಾಸೆಟ್ ಬಸ್ ಹೋಗ್ತಾಯಿದ್ದಲ್ಲ, ಅಲ್ಲಿ ಹೊಗೆ ಬರ್ತಾಯಿದ್ದೆ. ಆ್ಯಕ್ಚುಲಿ ಝೂಮ್ ಗಿಮೆಲ್ಲ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಲಗೇಜ್ ಇದೆ. ಮಾಮೂಲಿ ಮೇನ್ ಕ್ಯಾಮ್ರಾನೇ. ಸೊ ಹೀಗಾಗಿ ಒಳ್ಳೆ ರೆಸೊಲ್ಯೂಷನ್ ಕವರ್ ಆಗಿರುತ್ತೆ. ಅದು ಕೂಡ ಫೋಕಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಅದು ಏನಕ್ಕೆ ಅಂದರೆ ಗ್ರೀನ್ ತೊಗೊಂಡ್ರೆ ನಾವು ಹೆಂಗೆ ಹೊಗೆ ಹಾಕ್ತೀವಿ, ಹೆಂಗೆ ಸುಟ್ಟಾಕ್ತೀವಿ, ಗ್ರೀನ್ ಬರ್ದಾಗ ನೋಡ್ಕೊಳ್ತೀವಿ ಅಂತ. ಅಂದರೆ ಈಗ ಅದೇ ಇದರಲ್ಲಿ ಕಾವೇರಿ ನದಿ ಕಪಿಲಾ ನದಿ ಬ್ರಿಡ್ಜ್ ಹತ್ರ ನಡೀತಲ್ಲ ಇನ್ಸಿಡೆಂಟ್, ಅದೇ ಅವಯ್ಯ ಸ್ಟಾರ್ ಸಿಟಿ ಬೆತ್ತಲೆ ಮನುಷ್ಯ ಅದು ಬೆಂಕಿ ಹಾಕಿದ್ನಲ್ಲ. ಅದು ಉದ್ದೇಶ ಅವ್ನು ಹೇಳಿದ್ದೆ ಏನಂದರೆ ಅಲ್ಲಿ ಹಸಿರು ಬೆಳೆದು ಬಿಡುತ್ತೆ ಅಲ್ಲ, ಬೇಲಿ ಬೆಳ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ನಾವೇ ಅಲ್ಲಿಗೆ ಹಾಕ್ಸಿದ್ದೀವಿ, ಬೆಂಕಿ ಹಾಕಿದ್ದೀವಿ, ಹಂಗೆ ಕತೆ ಹೊಡಿತಂದಲ್ಲ. ಸೊ ರಿಲೇಟೆಡ್ ಇದೆ ಇಲ್ಲಿ ಹೊಗೆ. ಆ್ಯಕ್ಚುಲಿ ಅಲ್ಲೂ ಅಷ್ಟೇ, ಮೇಲೆ ಅಲ್ಲೇ ಲಿಫ್ಟ್ ಕೇಳ್ಕೊಂಡು ನಿಂತಿದ್ನಲ್ಲ, ಅಲ್ಲೂ ಹೆವಿ ಹೊಗೆ ಇತ್ತು. ಸೊ ಅದು ಕವರ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ. ಯಾಕೆ ಅಂದರೆ ಹೊಗೆ ಯಾವ ಕಡೆಯಿಂದ ಬರ್ತಾಯಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಹೊಗೆ ಇತ್ತು, ಸುತ್ತಮುತ್ತಲ ಹೊಗೆ ತುಂಬಿಕೊಂಡಿತ್ತು. ಸೊ ಇಲ್ಲಿ ಕ್ಲೀನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಎಲ್ಲಿ ಹೊಗೆ ಹಾಕಿದ್ದಾರೆ ಅನ್ನೋದು ಕಾಣುತ್ತೆ. ಹತ್ರಕ್ಕೆ ಹೋದರೆ ಒಂದು ಸ್ವಲ್ಪ ಹೊತ್ತು. ಈಗ ಆಲ್ರೆಡಿ ಹೊಗೆ ಕಾಣ್ತಾ ಇದೆ ನನ್ನ ಕಣ್ಣಿಗೆ. ಮೊಬೈಲಿಗೆ ಕವರ್ ಆಗಿತ್ತು ಏನೋ ಗೊತ್ತಿಲ್ಲ, ಫೋಕಸ್ ಆಗುತ್ತೆ ಏನೋ ಗೊತ್ತಿಲ್ಲ. ನೋಡಬೇಕು, ಹತ್ರಕ್ಕೆ ಹೋಗ್ತಿದ್ದೀನಲ್ಲ ಇನ್ನೇನೋ. ಸೊ ಅಲ್ಲಿ ಕವರ್ ಆಗುತ್ತೆ. ಅದೇ ಸ್ಟಾರ್ಟ್ ಮಾಡಿದ್ದು. ಅವ್ನು ಹೇಳಿಲ್ವಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಪ್ರರ್ ಅಂತ ಅವ್ನು ಸಾಮಾನು ತೋರಿಸ್ಕೊಂಡ ಬಡ್ಡಿ ಮಗ. ಸಾಮಾನು ತೋರಿಸಿದ ತಕ್ಷಣಲೇ ಸ್ಟಾರ್ಟ್ ಮಾಡ್ಕೊಳ್ಳೋದ ಅಂತ. ಹಂಗೆ ಅಂದರೆ ಗಂಡಸ್ತನ ತೋರಿಸ್ತೀವಿ ಅಂತ. ಗ್ರೀನ್ ಬರ್ದ ಇರೋ ಹಾಗೆ ಬೆಂಕಿ ಹಾಕಿ ಗಂಡಸ್ತನ ತೋರಿಸ್ತೀವಿ ಅಂತ ಪ್ರಕಾಶ್ ಬಲಂಗೋಚಿಯಲ್ಲಿ ಹೋಗ್ತಾ ಸಾಮಾನು ಪಂಚೆ. ಮೆಟ್ರೋ ಭಾರತ್ ಬೆಂಜ್ ಅದು KL 65E 6997 ಮೆಟ್ರೋ ಭಾರತ್ ಬೆಂಜ್ ಅದು. ಭರತ ಪ್ರಾಜೆಕ್ಟ್ ರಾಮಾಯಣ ಬರ್ಸಿಗೆ ಸಲ ಹಿಡಿತಾ ತೋರಿಸ್ತಾನವ ಪ್ರಕಾಶ್ ಬಾಲಂಗೋಚಿ. ಅದೆಲ್ಲ ಆ ಕಡೆ ಇರಲಿ, ಸದ್ಯಕ್ಕೆಲ್ಲ ಕೆಲ್ಸಗಳಕ್ಕಾಗಲ್ಲ, ಬಿಟ್ಟಾಕಿ. ಅಲ್ಲಿ ಹೊಗೆ ಬರ್ತಾರೆ, ಅದು ಇವಾಗ ಕಾಣ್ತಾ ಕ್ಲೀನಾಗಿ. ಅದೆಲ್ಲ ಫ್ಲೈಓವರು ಕೆಳಗಡೆ ಒಂದು ರೋಡ್ ಪಾಸ್ ಆಗುತ್ತಲ್ಲ, ಅಲ್ಲಿದೆ ಡಿವಿಯೇಷನ್ ರೋಡ್ ಪಾಸ್ ಆಗುತ್ತಲ್ಲ, ಅಲ್ಲಿ ಲಾರಿ ಹೋಗುತ್ತೆ, ಅಲ್ಲಿ ಹೊಗೆ ಬರ್ತಾ ಇರೋದು. ಇನೋವಾ, ಹ್ಯಾರಿಯರ್, ಬ್ರೇಝರ್, ಯಾವುದೋ ಗಾಡಿ ಇದೆಯಲ್ಲ ಸುಜುಕಿ. ಹೊಗೆ ಅಲ್ಲಿ ಹಾಕಿದ್ರು ಇಲ್ಲಿವರೆಗೂ ಬರ್ತದೆ, ನಾನು ಇರೋವರೆಗೂ ಬರ್ತಾಯಿದ್ದೆ ಹೊಗೆ.
ಇಲ್ಲಿ ಕಡಿಮೆ ಇದೆ. ಈ ಕಡೆ ನೋಡಿ, ಈ ಕಡೆ ನೋಡೋಕ್ಕಾಗುತ್ತೆ, ಈ ಕಡೆ ಫುಲ್ ತಿಳಿ ಇದೆ ಏರ್, ಇಲ್ಲಿ ಹೊಗೆ ಇದೆ. ಸೊ ಇಲ್ಲಿವರೆಗೂ ಹೊಗೆ ಬರ್ತಾಯಿದೆ. ಆ್ಯಕ್ಚುಲಿ ಗಾಳಿ ಬರ್ತಾ ಆ ಕಡೆ ಎಲ್ಲ ಕಡೆಗೂ ಬೀಸ್ತಾ ಇದೆ, ಪ್ರಾಪರ್ ಒಂದೇ ಕಡೆ ಬೀಸ್ತಾ ಇಲ್ಲ. ಸೊ ಹೆಚ್ಚು ಆ ಕಡೆಗೆ ಬೀಸ್ತಾ ಇದೆ, ಹೀಗಾಗಿ ಹೊಗೆ ಈ ಕಡೆ ಕಡಿಮೆ ಬರ್ತಾಯಿದೆ, ಇಲ್ಲರ ಹೊಗೆ ಈ ಕಡೆಗೂ ಹೆಚ್ಚು ಬಂದಿರೋದು. ಸೊ ಇವಾಗೆಲ್ಲ ಹೊಗೆ ಕಾಟ ಜಾಸ್ತಿ ಇರುತ್ತೆ ಅಂದಂಗೆ ಆಯಿತು. ಅವಿನೀಶ್ ಗಾಡಿ TVS ಪಾಸ್ ಆಯಿತು, ತ್ರಿವಲ್ ರೈಡಿಂಗ್. ಅದೇ ಬನ್ನೂರಿಗೆ ಕರ್ಕೊಂಡು ಹೋಗೋಕ್ಕೆ ಅಂದರೆ ಓಡಿಸ್ತೀವಿ ನೀವು ಇಲ್ಲಿಂದ, ಹೊಗೆ ಹಾಕಿ ಓಡಿಸ್ತೀವಿ ಅಂತ. ಜೊತೆಗೆ ಗ್ರೀನ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ. ಅಂದರೆ ಹೊಗೆ ಅಂದರೆ ಸುಸ್ತಿಗೂ ಹೊಗೆ ತೋರಿಸ್ತಾರೆ. ಸುಸ್ತಾಗೋದು ಅಂದರೆ ಟಯರ್ಡ್ ಆಗೋದು ಅಂತಾರಲ್ಲ ಆ ಥರ. ಸೊ ಕೆಮಿಕಲ್ ಡ್ರಗ್ಸ್ ಎಲ್ಲ ಹಾಕಿ ಟಯರ್ಡ್ ಸುಸ್ತಾಗೋ ಥರ ಮಾಡ್ತಾರಲ್ಲ ಅದಕ್ಕೆ. ಸೊ ಈಗ ಆಲ್ರೆಡಿ ಹೇಳ್ದೆ, ಇಲ್ಲಿ ಊಟದಲ್ಲಿ ಏನೋ ಹಾಕ್ಕೊಂಡಿರೋ ಬಡಿ ಮಕ್ಕಳು ಹೊಟ್ಟೆ ಎಲ್ಲ ಊದ್ಕೊಂಡಿತ್ತು, ಸಿಕ್ಕಾಪಟ್ಟೆ ತೇಗು ಬರ್ತಾಯಿತ್ತು, ವಾಂತಿ ಬರೋಂಗೆ ಆಗ್ತಾಯಿತ್ತು ಅಂತ. ಆ್ಯಕ್ಚುಲಿ ಅದು ಇನ್ನೂ ನಿಂತಿಲ್ಲ, ರಶ್ ಈರುಳ್ಳಿ ಬೆಳ್ಳುಳ್ಳಿ ಅದು. ಸೊ ಅದೇ ನನಗೀಗಲೂ ಅವಿನೀಶ್ ಗಾಡಿ ಇನ್ನೂ ಒಂದು ಪಾಸ್ ಆಯ್ತು ಇಲ್ಲಿ. ಸೊ ಅದೇ ಹೇಳಿಲ್ವಾಗಲೇ ಅದೇ ರಿಲೇಟೆಡ್. ಬಹುಶಃ ಹಸುಗಳು ತೋರಿಸ್ತಿರೋದು ನೋಡ್ರೆ, ಇಲ್ಲಿ ಕ್ಯಾಟಲ್ ಫಾರ್ಮಿಂಗ್ ಮಾಡೋ ಪ್ಲ್ಯಾನ್ ಇತ್ತು ನನಗೆ ನಂಜನಗೂಡಲ್ಲಿ. ಸೊ ಹಸು ಸಾಕಾಣಿಕೆ ಮಾಡಿದ್ರೆ ಹುಲ್ಲಿಗಳಿಗೆಲ್ಲ ಬೆಂಕಿ ಹಾಕ್ಬಿಡ್ತೀವಿ ಅಂತಲೇ ಏನೋ ತೋರಿಸ್ತಾ ಇರೋದು. ಮೇ ಬಿ ಅದಕ್ಕೂ ಇದ್ರೂ ಇರ್ಬೋದು, ಹುಡಿಕೊಂಡೋಗಿ ಸಿಗಾಕೈ ಅಲ್ವಾ ಅಂತ ತಿಕ್ಕೋಕೊಬ್ಬೆಲ್ಲ ತೋರಿಸಿದ್ರೆ ಹುಡಿಕೊಂಡೋಗಿ ಸಿಗಾಕೈತೀನಿ, ಬಿಟ್ಬಿಡ್ತೀನಿ ಅಷ್ಟಲ್ವಾಗಿ. ಮುಂದಿನ ಹಂತದಲ್ಲಿ ಯಾರೋ ಬಾಲ ಬಿಚ್ಚದೇ ಇರೋ ನೋಡ್ಕೊಳ್ಳೋಕ್ಕೋಸ್ಕರ ಈ ಹಂತದಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಕೇರಳ 35N 158 ಅಡ್ಡಿಗೆ ಬರ್ತೀವಿ ಅನ್ನೋದು ಆಗುತ್ತೆ. ಎರಡು ಕೊಳಕ್ ಸಿದ್ಧಗಳು ಟ್ರೈನ್ ಹತ್ತಾಗ ಬಂದು ನಿಂತಿರೋದು. ಇಲ್ಲ ಮುಂದಕ್ಕೆ ಹೋಗ್ತಾರೆ ಏನೋ ಗೊತ್ತಿಲ್ಲ, ಬಹುಶಃ ಟ್ರೈನ್ ಹತ್ತಕ್ಕೆ ನಿಂತಿರ್ತಾರೆ. ಏನೋ ಗೂಗಲ್ ಸರ್ಚಲ್ಲಿ ದಬಾಕೊಂಡು ಹುಡುಕ್ತಾ ಇದ್ದಾರೆ. ಸ್ನಾನ ಮಾಡಿ ಯಾವ ಕಾಲ ಆಗೋಯ್ತು, ಸ್ಟೈಲ್ ಬೇರೆ ಹೊಡಿತಾರೆ. ನನ್ನ ಪ್ರಕಾರ ಟ್ರೈನ್ ಹತ್ತಕ್ಕೆ ನಿಂತಿದ್ದಾರೆ ಅಂದ್ಕೊಳ್ತೀನಿ, ನೋಡೋದು. ಹೋಗೆ ಸೈಕಲ್ ಚೆನ್ನಾಗಿದೆ, ಅದೇ ಫ್ರೀ ಸಸ್ಪೆನ್ಷನ್ ಸೈಕಲು. मैसूर जाने वाला रोड कौन सा है? मैसूर, ये मैसूर जाना. ಸುಮ್ಮನೆ ಹೋಯ್ತಿಲ್ಲ ಇದು, ಕ್ಯಾಂಡಿಡೇಟ್ ಇಡೋದು. ಹೆರಿಟೇಜ್ ಹಿರಿಯ ನಾಗರಿಕ ಹೋಗೆ ಬೆಂಕಿ ಇಟ್ಟಿದ್ದು. ಆ್ಯಕ್ಚುಲಿ ಈ ಪಾಯಿಂಟ್ ಹೇಳೋದು ಮರ್ತೋಯ್ತು. ಇದು ಹೊಗೆ ನಾನು ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದಲ್ಲ. ನಾನು ಫಸ್ಟು ಮೈಸೂರಿಂದ ಬರಬೇಕಾದ್ರೆ ಹೊಗೆ ಎಲ್ಲಿ ನೋಡಿದ್ದು ಗೊತ್ತಾ? ನನಗೆ ನೆನಪಿರೋ ಪ್ರಕಾರ ಏರ್ಪೋರ್ಟ್ ಒಳಗಡೆ ನೋಡಿದ್ದು. ಏರ್ಪೋರ್ಟ್ ಇದು ಕಡ್ಕೊಳ ಹತ್ರ ಏರ್ಪೋರ್ಟ್ ಇದೆಯಲ್ಲ, ಮೈಸೂರು ಏರ್ವೇಲ್ ಏರ್ಪೋರ್ಟ್ ಇದೆ, ಮೈಸೂರು ಏರ್ಪೋರ್ಟ್ ಇದೆಯಲ್ಲ. ಸೊ ಅಲ್ಲಿ ಬೆಂಕಿ ಎತ್ಕೊಂಡಿತ್ತು. ಮತ್ತು ಅದಕ್ಕೆ ನೀರು ಹಾರಿಸೋದಕ್ಕೆ ಟ್ರೈ ಕೂಡ ಮಾಡ್ತಾಯಿದ್ರು. ಸೊ ಆ್ಯಕ್ಚುಲಿ ಟ್ರೈನಲ್ಲಿ ಬರ್ಬೇಕಾದ್ರೆ ಆ ವ್ಯೂ ನನಗೆ ಕಾಣ್ತು ನನ್ನ ಕಣ್ಣಿಗೆ. ಸೊ ನೋಡ್ಕೊಂಡು ನನ್ನ ಪಡೆ ಮೇಲೆ ಬಂದೆ. ನನಗೂ ಅವಾಗಲೇ ಡೌಟ್ ಬಂತು, ಗುರು ಯಾರು ಇಲ್ಲಿ ಯಾವ ವ್ಯಕ್ತಿಗಳು ಬರೋಲ್ಲ ಇಲ್ಲಿ ಬೆಂಕಿ ಹಾಕೋದಕ್ಕೆ. ಬಹುಶಃ ಡ್ರೈ ಆಗಿತ್ತ, ಒಣಗಿತ್ತಲ್ಲ ಬಹುಶಃ, ಅದಕ್ಕೇನೋ ಯಾರೋ ಸಿಗರೇಟ್ ಸೇದ್ಬಿಟ್ಟು ಬಿಡಿ ಅಥವಾ ಕಡ್ಡಿ ಎಸ್ತಿರ್ತಾರೋ ಅದಕ್ಕೆ ಹತ್ಕೊಂಡಿರ್ಬೋದು. ಅದು ಬೆಳಿಗ್ಗೆ ಹೊತ್ತು ಬಿಸಿಲು ಇರೋಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಏನಿರೋದಿಲ್ಲ. ನಾನು ಬಂದಾಗ ಬೆಳಿಗ್ಗೆ ಹೊತ್ತು ಆ್ಯಕ್ಚುಲಿ ಅಂದರೆ ಅರೌಂಡ್ 10 o'clock ಅಂತ ಇಟ್ಕೊಳ್ಳಿ. 10 ಗಂಟೆಗೆಲ್ಲ ಬೆಂಕಿ ಎತ್ಕೊಳ್ಳೋಷ್ಟು ಬಿಸಿ ಏನು ಬರೋದಿಲ್ಲ. ಆಗಲೇ ನಂಗೆ ಡೌಟ್ ಬಂತು. ಆದರೂ ವಿಡಿಯೋ ಕವರ್ ಮಾಡೋಕ್ಕಲ್ಲ ನನ್ನ ಪಡೆ ಸುಮ್ಮನೆ ಆಗೋದೆ. ಟ್ರೈನ್ ಬೇರೆ ಫಾಸ್ಟಾಗಿ ಹೋಗ್ತಿತ್ತಲ್ಲ, ಸೊ ಟ್ರೈನ್ ಬೇರೆ ಮೂವ್ ಆಗ್ತಿತ್ತಲ್ಲ, ಹೀಗಾಗಿ ನಾನು ವೀಡಿಯೋ ಎಲ್ಲ ಆನ್ ಮಾಡ್ಕೊಂಡು ನೋಡೋಷ್ಟೊಳಗೆ ಮುಂದಕ್ಕೆ ಕೊಟ್ಟೋಗುತ್ತೆ. ನಾನು ತಲೆ ಕಟ್ಸ್ಕೊಳ್ಳೋ ಸುಮ್ಮನೆ ಆಗೋದೆ. ಸೊ ಇದನ್ನು ವಿಂಡೋಸ್ ಬೇರೆ ಕ್ಲೋಸ್ ಮಾಡಿಬಿಟ್ಟಿದ್ದೆ, ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು, ಮೊಬೈಲ್ ಸ್ಕ್ರೀನ್ ಸರಿಯಾಗಿ ಕಾಣಲಿ ಅಂತ. ಸೊ ಹೀಗಾಗಿ ಇದಾಗೋಯ್ತು, ಏನು ಹೇಳೋದು, ಕ್ಯಾಪ್ಚ್ ಕವರ್ ಮಾಡಲಿಲ್ಲ ಅದು. ಆದರೆ ಇವಾಗ ಇಲ್ಲಿ ಹೊಗೆದೇ ಒಂದು ಆಟ ನಡೀತಾ ಇರೋದು ನೋಡ್ರೆ, ಅದಕ್ಕೂ ಇದಕ್ಕೂ ಎಲ್ಲ ಏನೋ ಸಂಬಂಧ ಇದೆ. ಇದಕ್ಕೂ ಖಂಡಿತ ಎಲ್ಲ ಸಂಬಂಧ ಇದೆ. ಆಗ ಸಂಬಂಧ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸಂಬಂಧ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ, ಗೋವಿಂದ ಡಿ ಕೆರೆ ಈ ಥರ ನಾನು ನೆನಾಕೋಬೇಕು ಅಷ್ಟೇ.
ಇನ್ನೊಂದೇನೆಂದರೆ ಅಸಿಡಿಟಿ ಜಾಸ್ತಿ ಆಯಿತು ನನಗೆ. ಅಸಿಡಿಟಿ ಅನ್ನೋದಕ್ಕಿಂತ ಹೊಟ್ಟೆ ಇದು ಏನೋ ಹೊಟ್ಟೆ ಊತ ಮತ್ತು ತೇಕು ಜಾಸ್ತಿ ಆಯಿತು. ತೇಕು ಅಂದರೆ ಡ್ರರ್ ಅಂತೆಲ್ಲ ಬರ್ತೈತೆ ಹೊಟ್ಟೆ ಒಳಗಿಂದ. ಅಂದರೆ ಹಿಂದೆ ಊಸು ಹಿಂದೆನೂ ನಾವು ಒಟ್ಟು ಹೋಗೋ ಜಾಗದಲ್ಲಿ ಊಸ್ ಬಿಡ್ತಾಯಿದ್ದೀನಿ, ಮತ್ತು ಬಾಯಿಂದ ತೇಗು ಬರ್ತಾಯಿದೆ ಹೇಗೆ. ಹೊಟ್ಟೆನ ಊದ್ಕೊಂಡಿದೆ. ಅದು ಹೊಟ್ಟೆ ಎಷ್ಟು ಊದ್ಕೊಳ್ತಾ ಇದೆ ಹೊಟ್ಟೆ ಅಂದರೆ ಕುತ್ಕೊಳ್ಳೋಕ್ಕೆ ಡಿಸ್ಕಂಫರ್ಟ್ ಆಗ್ತಿದೆ ನನಗೆ. ಅಷ್ಟೊಂದು ಊದ್ಕೊಳ್ತಾ ಇದೆ ಹೊಟ್ಟೆ. ಮಧ್ಯಾಹ್ನ ತಿಂದೆ ಸ್ವಲ್ಪನೇ ಗುರು, ತೀರಾ ಕಡಿಮೆ ತಿಂದಿದ್ದೀನಿ. ತೀರಾ ಕಡಿಮೆ ತಿಂದಿದ್ರು ಅಷ್ಟು ಊಟ ತಿಂದರೂ ಹಂಗೆ ಕಥೆ ಆಯಿತು. ಇನ್ನೊಂದು ಸರಿ ಬರದೇ ಇರಲಿ ಈ ಕಡೆಗೆ ಅಂತ ಮಾಡಿದ್ದಾರೆ. ಆದರೆ ನಾನು ಅಂಥ ಕ್ಯಾಂಡಿಡೇಟ್ ಅಲ್ಲ. ಎವಿಡೆನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕಾದರೂ ಹುಡ್ಕೊಂಡು ಹೋಗ್ತೀನಿ. ನಾನು ಹೋಗ್ತೀನಿ, ಖಂಡಿತ ಹೋಗಿ ಊಟ ಮಾಡ್ಕೊಬರ್ತೀನಿ. ಆ್ಯಕ್ಚುಲಿ ನಾನೊಂದು ವಿಷುವಲ್ ಕವರ್ ಮಾಡೋದ ಅಂತ ಅಂದ್ಕೊಂಡೆ. ಟ್ರೈನ್ ಬರುತ್ತಲ್ಲ, ರೈಲ್ ಬಂದಾಗ ವಿಷುವಲ್ ಕವರ್ ಮಾಡೋದ ಅಂತ ಅಂದ್ಕೊಂಡೆ. ಆದರೆ ಅವ್ನು ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ಸುಮ್ಮನೆ ಆಗೋಗ್ಬಿಟ್ಟೆ. 10 ಕಿಲೋಮೀಟ್ರ್ ಸ್ಪೀಡ್ ಇಲ್ಲ ಗುರು, 10 ಕಿಲೋಮೀಟ್ರ್ ಸ್ಪೀಡ್ ಇಲ್ಲ ಅಲ್ಲಿ. ಎಲ್ಲ ಅಡ್ಕೊಂಬತ್ತೈತೆ. ಒಂದು 5 ಕಿಲೋಮೀಟ್ರ್ ಸ್ಪೀಡ್ ಇರ್ಬೋದು. ಒಂದು 4ರಿಂದ 5 ಕಿಲೋಮೀಟ್ರ್ ಸ್ಪೀಡ್ ಇರಬೇಕು ಗಾಡಿ ಬರ್ತಾ ಇರೋದು. ಇಲ್ಲಿ ಗಂಟೆ ಬಂದಮೇಲೆ ಇವಾಗ ಪಿಕಪ್ ಆಯ್ತಾ ಇದೆ. ಇವಾಗ ಸ್ಪೀಡ್ ಆಯಿತು. ಅಲ್ಲಿ ಗ್ರೀನ್ ಕಲರ್ ಬಾಟ ತೋರಿಸಿದ್ನಲ್ಲ, ಇವಾಗ ಸ್ಪೀಡ್ ಆಯಿತು ಗಾಡಿ ಆ್ಯಕ್ಚುಲಿ. ನಾನು ಕ್ಯಾಮ್ರಾ ಎಲ್ಲ ಕ್ಲೀನ್ ಮಾಡಿಕೊಂಡು ಲೆನ್ಸ್ ಎಲ್ಲ ಫ್ರೇಮಿಂಗ್ ಮಾಡೋದ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೋಗಿ ಇಲ್ಲಿ ನಿಂತ್ಕೊಂಡಿದ್ದೆ ಗುರು. ಇಲ್ಲಿ ನಿಂತ್ಕೊಂಡಿದ್ದೆ ಆ್ಯಕ್ಚುಲಿ ಒಳ್ಳೆ ಫ್ರೇಮಿಂಗ್ ಮಾಡೋಣ ಅಂತ. ಅದಕ್ಕೆ ಕೆಳಗೆ ಕೂತ್ಕೊಂಡು ಕ್ಲೀನಾಗಿ ಕವರ್ ಮಾಡೋದ ಅಂತ ಮಾಡಿದೆ. ಆ ಪುಣ್ಯಾತ್ಮ 4 ಕಿಲೋಮೀಟ್ರ್ ಸ್ಪೀಡ್ ಬರ್ತಾಯಿದ್ದ. ಇದೆಲ್ಲ ಕವರ್ ಮಾಡೋವ್ರ ಕತೆ ಗೋ ಅಂದ. ಸುಮ್ಮನೆ ಆಗೋದ. ಈಗ ಸ್ಪೀಡ್ ಆಯಿತು ಗಾಡಿ ಆ್ಯಕ್ಚುಲಿ. ಇವಾಗ ಸ್ಪೀಡ್ ಆಯಿತು. ಅವಾಗ ಬರ್ತಾಯಿದ್ದು 4 ಆ್ಯಕ್ಚುಲಿ ಸೌಂಡ್ ಕೇಳಿಸ್ತಲ್ಲ ಫಸ್ಟು. ಆವಾಗಲೇ ಎತ್ಕೊಂಡೆ ಕ್ಯಾಮ್ರಾ. ನೋಡಿದೆ ಟ್ರೈನ್ ಅಡ್ರೆಸ್ಗೆ ಇಲ್ಲ. ಎಲ್ಲೋ ಇನ್ನೂ ಆ ಕಡೆ ಇದ್ದಿದ್ದಿಲ್ಲ ಬಿಡಿ, ಏನು ಕ್ರಾಸ್ ಇದೆಯಲ್ಲ, ಅಲ್ಲಿ ರೋಡ್ ಕ್ರಾಸ್ ಇದೆಯಲ್ಲ, ಸೊ ಅಲ್ಲೆಲ್ಲ ಸೈರನ್ ಮಾಡ್ತಾ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಅದೇ. ಇಲ್ಲಿ ನೋಡಿದ್ರೆ ಎಲ್ಲ ಅಡ್ಸ್ಕೊಂಡು 4 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರ್ತಾಯಿದ್ದೆ. ಯಾವುದೋ ಒಂದು ಕತ್ಕೊಂಡು ಶಿಸ್ತಾಗಿ ಹೋಗ್ತಾ ಇರೋದೆ. ಬೇಗ ಖಾಲಿ ಮಾಡಿಬಿಡ್ತಾನೆ ಈ ಜಾಗನ. ಫಟ್ಟ ತೊಗೊಳ್ಬೇಕು. ಆ್ಯಕ್ಚುಲಿ ಇಲ್ಲೂ ತಾಂಡವಪುರ ಇದೆಯಲ್ಲ, ಇನ್ನೂ ತಾಂಡವಪುರ ಸ್ಟೇಷನ್ ಬಂದಿಲ್ಲ. ಆಗಲೇ ಇಲ್ಲೂ ಕೂಡ ಬೆಂಕಿ ನೋಡಿದೆ. ಟ್ರೈನಲ್ಲಿ ಮುಳುಗ್ತಾ ಇದೆ. 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಸ್ಪೀಡಲ್ಲಿ. ಈಗ ಆಲ್ರೆಡಿ 80+ ಹೋಗ್ತಿರೋದು ನಾವು. ಬೆಂಕಿ ಹಚ್ಕೊಂಡಿತ್ತು ಬರೋ ಅಲ್ಲಿ ಅಂತ. ಇನ್ನೂ ತಾಂಡವಪುರ ಬಂದಿಲ್ಲ. ಅಂದರೆ ಈಗ ಅಂದರೆ ಇದಿತ್ತಲ್ಲ, ಕಪಿಲಾ ನದಿ ಬ್ರಿಡ್ಜ್ ಇತ್ತಲ್ಲ, ಅಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬೆಂಕಿ ಎತ್ಕೊಂಡಿರೋದು. HP 7029 ಗಾಡಿ ಅದು. ಕಾಲೇಜ್ ಸಿಗಾಕೊಂತ ಸೋಳ ಮಗ ಅವನು ಕೂದಳಕ್ಕಂದನ ಬಲಂಗೊಚ್ಚಿ. HS 2080.
ಆ್ಯಕ್ಚುಲಿ ಡಿನ್ನರ್ ಇಲ್ಲ, ಕುಮುದಳಕ್ಕಂದ್ರೆ ಹಾವಳಿ ಜಾಸ್ತಿ ಆಯಿತು. ಈಗ ಅಲ್ಲಿ ರೈಲ್ ಇಳಿದ್ನಲ್ಲ, ರೈಲ್ ಇಳಿದ್ಮೇಲೆ ಅಲ್ಲಿ ಪದಗಳು ತೋರಿಸ್ತಾ ಇರೋದು HR 7085. ಆ್ಯಕ್ಚುಲಿ ಹಾವಳಿ ಸ್ಟಾರ್ಟ್ ಆಗೋದು ಅಲ್ಲಿ ಎಲ್ಲಿ ಷಣ್ಮುಖ ಅಂಗಡಿ ಇದೆಯಲ್ಲ, ಸ್ಲಿಪ್ಪರ್ ಬಿಡೋದು ನನಗೋಸ್ಕರ ಅವಳು ಲೌಡ. ಷಣ್ಮುಖ ಅಂಗಡಿ ಇದೆಯಲ್ಲ, ಅಡ್ಡ ಇದೆಯಲ್ಲ, ಅಲ್ಲಿ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಇದು ಫಸ್ಟ್ ಹುಡುಗ ಕಾಣೋದು. ಅಂದರೆ ಟ್ರೈನ್ ಇಳಿದ ಮೇಲೆ ಅವನು ಕೆಂಬಿಟ್ಟು ಸ್ಟೂಲ್ ಇಡ್ತಾನೆ ಪಟಾರ್ ಅಂತ, ಯಾರೋ ವರುಣ ಟೀ ಸ್ಟಾಲು, ಅವನು ಕೆಂಬಿಟ್ಟು ಇದೆಯಲ್ಲ ಸ್ಟೂಲ್ ಇಡ್ತಾನೆ. ಅಲ್ಲಿ ನಾನು ನಿಂತ್ಕೊಂಡು ಟೀ ಕುಡಿತಾ ಇರ್ತೀನಿ, ಅಲ್ಲಿ ಆ ಜಾಗದಲ್ಲಿ ಸ್ಟೂಲ್ ಇಟ್ಟ. ನಾಳೆ ಹೋದಾಗ ಗೊತ್ತಾಗುತ್ತಾರೆ ಸ್ಟೋರಿ ಏನು ಅಂತ. ಟ್ರಬಲ್ ಅಂತ ಏನಕ್ಕೆ ಗೊತ್ತಾ, ಗಡ್ಡ ಗೊತ್ತಾಯ್ತಾ, ಏನು ಟ್ರಬಲ್ ಅಂತ. ನನಗೆ ಗಡ್ಡ ತೆಗೆದಿಲ್ಲ, ಅದಕ್ಕೋಸ್ಕರ. ವೆಂಕಟೇಶ್ವರ ಪ್ರಸನ್ನ ಅಂತ 549775. ಆ್ಯಕ್ಚುಲಿ ನನಗೆ ಇವಾಗ ಡಿನ್ನರ್ ಯಾಕೆ ಕೊಟ್ಟಿಲ್ಲ ಅಂದರೆ, ನಾನು ಗಡ್ಡ ಶೇವಿಂಗ್ ಮಾಡಿಲ್ಲ ಅನ್ನೋ ಥರದ್ದು. ಅಂದರೆ ಡ್ಯಾಡಿ ಕಮ್ಯುನಿಟಿಗೆ ಬರುತ್ತಲ್ಲ, ಅದಕ್ಕೊಂದು ದಾಡಿ ತೆಗೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಡಿನ್ನರ್ ಕೊಟ್ಟಿಲ್ವಂತೆ. ಅದಕ್ಕೆ ಕುಮುದಳಕ್ಕಂದನ್ನು ನನ್ನ ವಿರುದ್ಧ ಎತ್ಕೊಡ್ತಾರಂತೆ. ಇಲ್ಲಿ ಮುಂದೆನೇ ಸಾಯ್ತಾ ಇರೋದು. ಆ್ಯಕ್ಚುಲಿ ಇದಕ್ಕೋಸ್ಕರ ಒಳ್ಳೆ ವಿಷುವಲ್ ಕಟ್ ಇದಾಗಿದ್ದು ವೆಸ್ಟ್ ಕವರ್ ಮಾಡೋಕ್ಕಾಗಲಿ. ಎಲ್ಲಿ ಗೊತ್ತಾ, ಶ್ರುತಾ ಬಳ್ಳಾಳ್ ಇದೇನು ಹೇಳೋ ಅವಶ್ಯಕತೆ ಇಲ್ಲ. ಶ್ರುತಾ ಬಳ್ಳಾಳ್ ಅಂಗಡಿ ಇದೆಯಲ್ಲ, ಇನ್ನೊಂದು NS ರೋಡೋದು ಬರುತ್ತಲ್ಲ, ಮೋರ್ ಬಿಲ್ಡಿಂಗ್ ಪಕ್ಕ, ಈಗ V2 ಇದೆಯಲ್ಲ ಅದು ಬಿಲ್ಡಿಂಗ್ ಪಕ್ಕ. ಸೊ ಅಲ್ಲಿ ಒಂದು ವಿಷುವಲ್ ರೆಕಾರ್ಡ್ ಆಗಲಿಲ್ಲ. ಆ್ಯಕ್ಚುಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮಾತಾಡ್ತಾ ಇದ್ದೆ, ರೆಕಾರ್ಡ್ ಆಗಿಲ್ಲ. ಅದು ಯಾರು ಬಂದು ಕ್ಲೋಸ್ ಆಗೋಗಿದೆ. ಆ್ಯಕ್ಚುಲಿ 3-4 ಜನ ಮುದುಕರು ಜೊತೆಯಲ್ಲೇ ಬರ್ತಾಯಿದ್ರು. ಎಲ್ಲಿಂದ ಗೊತ್ತಾ, ಶ್ರುತಾ ಬಳ್ಳಾಳ್ ಅಂಗಡಿ ಕ್ರಾಸ್ ಬರುತ್ತಲ್ಲ, ಚಿದಂಬರೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಸಿಕ್ಕಿದವರು ಜಾಯಿನ್ ಆದವರು V2ವರೆಗೂ ಬರ್ತಾನೆ ಇದ್ದರು. ಹಿಂದೆ ಒಬ್ಬ ಬರ್ತಾಯಿದ್ದ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಬ್ಬ ಬರ್ತಾಯಿದ್ದ, ಮುಂದೆ ಒಬ್ಬ ಬರ್ತಾನೆ ಇದ್ದ. ರೈಟ್ ಹ್ಯಾಂಡ್ ಸೈಡಲ್ಲಿ ಬೇರೆ ಕರೆಗಳೆಲ್ಲ ನಡೀತಾ ಇದ್ವು. ಸೊ ನಾನು ಅದನ್ನು ಕವರ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಏನೇನು ಹೇಳ್ಕೊಂಡು ಬಂದೆ. ಅದು ಬಡ್ಡಿ ಮಗದ ರೆಕಾರ್ಡ್ ಆಗಿಲ್ಲ. ಒಳ್ಳೆ ವಿಷುವಲ್ ಅದು ಹೋಯ್ತು. ಇದು ಎಲ್ಲ ನಾಟಕಗಳು. EF 934397 11 EU 2695. ಹೆಲ್ಮೆಟ್ ಹೇಮಂತು ಕಥೆ ಇದು. ಸೌಂಡು ಕ್ಲಿಯರ್ ಬಂದ ತಕ್ಷಣ ಮತ್ತೆ ಈಗ ನೋಟಿಸ್ ಮಾಡೋರು ಗೊತ್ತಾಗುತ್ತೆ. ಕಿವಿ ಕೇಳಿಸ್ಕೊಳ್ತಾ ಇರ್ತೀರಲ್ಲ ಆಡಿಯೋ. ಬ್ಲಾಕ್ ಮಾಡ್ತಾಳೆ, ರೋಡ್ ಬ್ಲಾಕ್ ಮಾಡ್ಕೊಳ್ಳೋದು. ದೇವ ಬಂದಂಗೆ ಬರ್ತಾಳಲ್ಲ ಓಡೋಕ್ಕೆ ಬಲ್ತು. ಆಯ್ತು ಹುಡುಗರು ತಲೆ ಕೆಡಿಸ್ಕೊಳ್ಬೇಡ. 4 ದಿವಸ ಒಳಗೆ ಇಡಿಸಿ ಕಳಿಸಿದ್ರೆ ಗೊತ್ತಾಯ್ತದೆ. ಕ್ವಾಲಿಟಿ ಒಂದು 10 ಕಂಬಿ ಎಣ್ಸಕ್ಕೆ ಮಾಡಿದ್ರೆ ಬಂದು ಬರ್ತದೆ. ಅವಾಗ ಅಲ್ಲಿ ಗಂಟು ಹಂಗೆ ಆಗಲ್ಲ, ನೆಟ್ಟಾಗಲ್ಲ. ಅಲ್ಲಿ ಷಣ್ಮುಖಂದು ಇದು ಜುಬಿಡರ್ ಕಿವಿ ನಂಬರ್ 1. ಇಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಹೋಗ್ತಾ ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಈ ಕಡೆ ಎಂಡಲ್ಲಿ ಅಲ್ಲೇ ಯಾವುದೋ ಇನಾಗ್ರೇಷನ್ದು ಅಂಗಡಿ ಇನಾಗ್ರೇಷನ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ಕ್ರಾಸಲ್ಲಿ ಒಂದು ಇದಾಯಿತು, ಮಹಾಲಕ್ಷ್ಮಿ ಸ್ವೀಟ್ಸು ವ್ಯಾನ್ ಆಯಿತು. ವ್ಯಾನ್ ಎಲ್ಲ ಪಿಕಪ್ ಟ್ರಕ್ಕು ಈ ಥರದ್ದು ಇಲ್ಲಿ ಬರ್ತಾ ಇದೆಲ್ಲ ಸೈಡ್ ಇದೇ ಥರದ್ದು. ಇದೇ ಥರದ್ದು ಅಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸು ಪಾಸ. ಅದು ಪಂಚೆ, ಕಲರ್ ಪಂಚೆ ಅವನು ನೋಟಿಸ್ ಮಾಡಿದ್ರಾ? ತಮಿಳ್ ಆ್ಯಕ್ಚುಲಿ ಹುಡುಗರು ತಮಿಳ್ ಮಾತಾಡಿದ್ರು. ಇನ್ನೊಬ್ಬರು ಮಡಿಗಾಡ್ ನೋಡಿದ್ರು ಆರ್ಗನೈಸ್ಡ್ ಬೇಕಾ ಮಾಡಿ ನಿಲ್ಸಿರೋದು. ಅಂದರೆ ಹೆಂಗೆ ಉಜ್ಬಿಟ್ಟು ಕಳಿಸ್ಬೇಕು ಅಂತ ಇನ್ನೊಂದು ನೋಟಿಸ್ ಮಾಡಿದ್ರೆ ಅಲ್ಲಿ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕೊಂಡು ನಿಂತಿದ್ದಲ್ಲ ಹುಡುಗಿ, ಲೈಟ್ ಬ್ಲೂ ಟಿ ಶರ್ಟ್ ಪ್ಯಾಂಟ್ ಮತ್ತು ಬ್ಲ್ಯಾಕ್ ಕಲರ್ ಟಿ ಶರ್ಟು, ಅದು ಐಶ್ವರ್ಯ ಅರ್ಜುನ್ ಡ್ರೆಸ್ ಕೊಡೋದು. ಸೊ ಐಶ್ವರ್ಯ ಅರ್ಜುನ್ನ ಚೆನ್ನಾಗಿ ಬಳಸ್ಕೊಂಡು ಕೊಡ್ತೀವಿ ನಾವು ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅವನು. ಯಾರೋ ಅದು KTM ಅಡ್ವೆಂಚರ್ ಗಾಡಿ ನಿಂತಿದ್ದಲ್ಲ, ಸೊ ಅದು ಮಡ್ಗಾಡೆಲ್ಲ ಹೌದು, ಫ್ಲೈಯಿಂಗ್ ಮಡ್ಗಾಡು ಹುಡುಗಿಚ್ಚಲ್ಲ, ರಾಜಶೇಖರನ ಬಾಲಂಗೋಚಿ. ಅದು ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಆರ್ಗನೈಸ್ಡ್ ಇದು ಸುರೇಶನ ಬಾಲಂಗೋಚಿ. ಪ್ರಾಕ್ಟೀಸ್ ಟಿ ಶರ್ಟು ಅದಕ್ಕೂ ಅವಳೇ ಒಂದು ಹುಡುಗ ಕೂತ್ಕೊಂಡಿದ್ದಾನಲ್ಲ ಅಲ್ಲಿ ಮುಂದೆ ತೆಂಗಿನಕಾಯಿ ಹೊಡೆದಿದ್ದಾರೆ ಪಕ್ಕದ ಅಂಗಡಿ. ಅಲ್ಲಿ CBK ಮಾಡ್ತಾ ಇದ್ದಾರಲ್ಲ ಹಿಂದೆ ಹಿಂಭಾಗ ತೆಂಗಿನಕಾಯಿ ಹೊಡೆದಿದ್ದಾರೆ ಅಂಗಡಿ. ಇಲ್ಲಿ ಹುಡುಗ ಕೂತ್ಕೊಂಡಿದ್ದಾರಲ್ಲ
ಅವನು ಕೈಯಲ್ಲಿ ಏನೋ ಕ್ಲಿಪ್ ಹಿಡ್ಕೊಂಡು ಬಿಳಿ ಕಲರ್ ಲಕ್ಷ್ಮಮ್ಮನ ಬಲಂಗೊಚ್ಚಿದ್ದು ಕೈಯಲ್ಲಿ ಒಂದು ಕ್ಲ್ಯಾಂಪ್ ಹಿಡ್ಕೊಂಡು ಬಿಚ್ಚಿ ಅದನ್ನು ಅದರಲ್ಲಿ ಏನೋ ಮಾಡ್ತಾಯಿದ್ದಾನೆ. ಅಂದರೆ ತೆಂಗಿನಕಾಯಿ ಕಂಠದಿಂದ ತೆಂಗಿನಕಾಯಿ ಕೀಳ್ತಾರಲ್ಲ ಎಕ್ಸಾಕ್ಟ್ ಅದೇ ಥರ ಕಾಣ್ತಾಯಿತ್ತು. ಅದೇ ಥರ ಅವ್ನು ಪ್ರಾಕ್ಟೀಸ್ ಮಾಡಿ ತೋರಿಸ್ತಾಯಿದ್ದು. ಅದನ್ನೇ ಅವನಿಗೆ ಟಿ ಶರ್ಟಲ್ಲಿ ತೋರಿಸಿದ್ದು. ಅಂದರೆ ಆ ತೆಂಗಿನಕಾಯಿ ಎತ್ಕೊಂಡು ತೆಂಗಿನಕಾಯಿ ಬಿಡಿಸ್ಕೊಂಡು ತಿನ್ನೋದನ್ನ ನೋಡೋ ಅಭ್ಯಾಸ ಮಾಡ್ಕೊಂತ. ಅಂದರೆ ಈಗ ಅಂಗಡಿ ಮುಂದೆ ತೆಂಗಿನಕಾಯಿ ಹೊಡೆದಿರ್ತಾರಲ್ಲ ಅದೊಂದು ಎತ್ಕೊಂಡು ತಿನ್ನು ಅಂತ ನಾನು ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಲಕ್ಷ್ಮಮ್ಮ ಮತ್ತು ಕಾಣಿಸ್ಕೊಂಡಿದ್ದು. ಹಿಂದ್ಗಡೆ ಇದ್ದು ಅವಿಶ್ ಲಕ್ಷ್ಮಮ್ಮನ ಬಲಂಗೊಚ್ಚಿ ಅಲ್ಲ ಉತ್ತರಾಧಿಕಾರಿ. ಆ್ಯಕ್ಚುಲಿ ಲಕ್ಷ್ಮಮ್ಮ ಉತ್ತರಾಧಿಕಾರಿ ಇವಳು ಕುಮುದ ನಮ್ಮ ಮೊದಲನೇ ಅಕ್ಕ, ಅವಳ ಮಗ ಅವಳ ಉತ್ತರಾಧಿಕಾರಿ. ಸೊ ಅದಕ್ಕೋಸ್ಕರವೇ ಅವ್ವನ ಹೆಸರನ್ನ ಅವಿಶ್ ಅಂತ ಇಟ್ಟೋದು. ಅವ್ವನ ಆದೇಶ ಅಂತ. ಅವ್ವನ ಆದೇಶ ಅಲ್ಲ, ಸಾರಿ, ನಿಯಮಗಳು ಅಂತ. ಲಕ್ಷ್ಮಮ್ಮನ ನಿಯಮಗಳು ಅಂತ ಆಗುತ್ತೆ. ಲಕ್ಷ್ಮಮ್ಮನ ಮೈಯಿರಲ್ಲ ಅವ್ವ ಅಂತ ಹೇಳ್ತೀವಲ್ಲ, ಸೊ ಅವರ ನಿಯಮಗಳು ಅಂತ. ಲಕ್ಷ್ಮಮ್ಮ ಏನೇನು ರೂಲ್ಸ್ ಎಲ್ಲ ಮಾಡಿದ್ರು ಅದದ್ದೇ ರೂಲ್ಸ್ ಅಂತ. KA09AA9666 ತಿರುಮಲ. ನಾನು ಆಗಲೇ ಮುಂಚೆನೇ ಹೇಳಬೇಕು ಅಂದ್ಕೊಂಡೆ. ಗಾಡಿ ಸ್ಟಾರ್ಟ್ ಮಾಡ್ದೆ, ಟ್ರರ್ ಅಂತಷ್ಟು ಗಾಡಿ ಸ್ಟಾರ್ಟ್ ಮಾಡಿದ್ನಲ್ಲ ಅಲ್ಲಿ ವಿಷ್ಣುವರ್ಧನ್ ಘಾಟು ಸ್ಟಾರ್ಟ್ ಮಾಡಿದ್ನಲ್ಲ. ಆಗಲೇ ನಾನು ಗೆಸ್ ಮಾಡಿದೆ ನಂಬರ್ ಪ್ಲೇಟ್ ಹೇಳಬೇಕು ಅಂತ. ನಾನು ಪಕ್ಕಕ್ಕೆ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ನಾನು ಪಕ್ಕಕ್ಕೆ ಬಂದ ತಕ್ಷಣ ಮುಂದಕ್ಕೆ ಮೂವ್ ಆಗ್ತಾನೆ. ರೆಡ್ ಇದೆ ಆ್ಯಕ್ಚುಲಿ ನಂಬರ್ ಪ್ಲೇಟ್ ಎಲ್ಲ ಗಾಡಿ. ಇಲ್ಲಿ ಬಹುಶಃ ಅದು ಈ ಲೂನ ಇರಬೇಕು, ಎಲೆಕ್ಟ್ರಿಕ್ ಲೂನ ಬಿಟ್ಟಿದ್ದಾರಲ್ಲ ಆ ಗಾಡಿ. ಅದು ಇದು ಆರ್ಗನೈಸ್ ಇದು. ಅದೇನೋ ಹೇಳ್ದ ಅಭಿ ಅದು ಆ್ಯಕ್ಚುಲಿ ನಮ್ಮ ಮಮ್ಮಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಕೈ ಅನ್ನೋದು ಏನಾಗ್ಬಿಟ್ಟು ಬರ್ದವನೇ ಬಿಡು, ತಲೆ ಕೆಡಿಸ್ಕೊಳ್ಳೋದು ಬೇಡ. ಚಾಮುಂಡೇಶ್ವರಿ ಅದು ಅದೇ ಗುರು. ನಾನು ಗಡ್ಡಕ್ಕೆ ಇಲ್ವಲ್ಲ, ಅದಕ್ಕೆ ಗಡ್ಡ ಡ್ಯಾಡಿ ಕಮ್ಯುನಿಟಿಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು. A1810 ಚಾಮುಂಡೇಶ್ವರಿ ತಾಯಿ ಮದರ್ ಕಮ್ಯುನಿಟಿ ಬರುತ್ತಲ್ಲ. ಸೊ ಡ್ಯಾಡಿ ಗಡ್ಡ ಬಿಟ್ರೆ ಡ್ಯಾಡಿ ಕಮ್ಯುನಿಟಿ. ನಂಬರ್ ಪ್ಲೇಟ್ ಆಗಲೇ ಹೇಳಿದೆ ಅದೇ ಗಾಡಿ ಇದು. ಬೇಕಂತ ನಿಲ್ಲಿಸ್ಕೊಂಡಿರೋದು. ಇವ್ರು ಎದುರಿಗೆ ಗೊತ್ತಿರೋದು ಆರ್ಗನೈಸ್ಡ್. ಇರೋದು ಅಷ್ಟೇ ಮುಂದೆ ತಿಂತಾರೋದು. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ನಾನು. ಎಲ್ಲಿ ಗೊತ್ತಾ, ನಾಲ್ಗೆ ಜಲ್ಸೂರ್ಸೋ ಅಂತ ಇನ್ನೊಂದು ವಿಷಯ ತೋರಿಸ್ತೀನಿ. ರೋಡಲ್ಲಿ ಬಿಸಾಕಿರ್ತೀವಿ ಎತ್ಕೋ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಟ್ರೈನಲ್ಲಿ ವಿಷುವಲ್ಸ್ ಕವರ್ ಮಾಡಿದ್ದೀನಿ. ಅದು 100% ಇದೆ, 100% ಶ್ಯೂರ್ ಇದೆ. ಏನು ಗೊತ್ತಾ ಅದು ಕತೆ, ಹ್ಯಾಪಿ ಅಲ್ಲಿ ಟಿ ಶರ್ಟ್ ಹ್ಯಾಪಿ ಅಂತಿದೆ, ಹಿಂದೆ ಮುಂದೆ ಕಾಣ್ತಾ ಇಲ್ಲ. ಅಂದರೆ ಹ್ಯಾಪಿ ಟಿ ಶರ್ಟ್ ವರ್ಡಲ್ಲಿ ಹಿಂಗಡೆ ಮುಂಗಡೆ ಎರಡು ಕಟ್ಟಾಗಿದೆ. ಅದನ್ನೇ ಕವರ್ ಮಾಡ್ತಾ ಇರೋದು. ಕುಟ್ಟಿ ತೋರಿಸ್ತಾ ಇರೋದು. ತುಣ್ಣೆ ಉಣೋದು, ಬ್ಲೌಸ್ ಜಾಬ್, ಹ್ಯಾಂಡ್ ಜಾಬ್ ಅದು ಆ್ಯಕ್ಚುಲಿ. ಇನ್ನೊಂದೇನು ಗೊತ್ತಾ, ಆ್ಯಕ್ಚುಲಿ ಐಶ್ವರ್ಯ ಅರ್ಜುನ್ದು ಇದಿದೆ, ಪೋಸ್ಟರ್ ಇದೆ, ತೋರಿಸ್ತೀನಿ. ಆ್ಯಕ್ಚುಲಿ ಪತ್ರಿಕೆ ಆಗಿ ತೋರಿಸ್ತೀನಿ. ಎರಡು ಒಂದೇ ಕಡೆ ಆಗಿದೆ. ಬೇಕಂತಾನೆ ಕವರ್ ಮಾಡಿದ್ದೆ. ಇವನು ಇದು ಏನು ಹೇಳೋದು, ಏನೋ ಫೀಲ್ಡರ್, ಬ್ಯಾಕಪ್ ಫೀಲ್ಡರ್. ಅವನು ಆ್ಯಕ್ಚುಲಿ ಮೇಲ್ ಫೀಲ್ಡರ್ ಮುಂದೆ ಕೂತಿದ್ದಾನೆಲ್ಲ ಪೋಸ್ಟರ್ ಕೆಳಗಡೆ. ಅವನು ಬ್ಲೋ ಜಾಬ್ ಮಾಡ್ತಾರಲ್ಲ, ಹ್ಯಾಂಡ್ ಜಾಬ್ ಬ್ಲೋ ಜಾಬ್ ಮಾಡ್ತಾರಲ್ಲ ಹುಡುಗಿಯರು, ಆ ಪೋಸ್ನ ತೋರಿಸ್ತಾ ಇದ್ದಿದ್ದು ಆ್ಯಕ್ಚುಲಿ ಅವನು. ಅಂದರೆ ಅವಳ ಕೈಯಲ್ಲಿ ಮಾಡಿಸ್ಕೊಳ್ತೀನಿ ಅಂತ ಆ್ಯಕ್ಚುಲಿ ಮಾಡ್ತಾ ಇದ್ದಾಳೆ ಅಥವಾ ಮಾಡಿಸ್ಕೊತಾ ಇದ್ದಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದವನು. ಅದಕ್ಕೋಸ್ಕರ ಅವ್ರ ಮುಖ ಹಿಡ್ದಿದ್ದು. ನಾನೇನಾದರೂ ಉದ್ವಿಗ್ನಗೊಂಡು ಏನಾದ್ರು ಹಲ್ಲೆಗಿಲ್ಲೆ ಮಾಡ್ಬೋದು ಅಥವಾ ರೇಗ್ಬೋದು ಅಂತ ಹೇಳಿ ಇದು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಬೇಕು ಅಂತ. ಗೋಲ್ಕೊಪ್ಪ ಗರ್ಲ್ ಅದು ಆ್ಯಕ್ಚುಲಿ ಗರ್ಲ್ ಕೊಪ್ಪ ಅಂತ, ಅಂದರೆ ಗರ್ಲ್ ತಗೋಂತ, ಆದರೆ ಹುಡುಗಿ ತಗೋಂತ ಕೊಟ್ಬಿಡ್ತೀವಿ ನಾವು ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದೇ ಏನು ಹೇಳೋದು, ಒಂದು ಅದೇ ಮುಂದೆ ಹುಡುಗ ಕೂತಿದ್ನಲ್ಲ ಮುದುಕ, ಅವ್ನು ಸುಳ್ಳ ಮಗ, ಅದೇ ಮಾಡ್ತಾಯಿದ್ದು. ನಾನು ಉದ್ವಿಗ್ನಗೊಂಡು ಏನಾದರೂ ಅವನ ಮೇಲೆ ಹಲ್ಲೆಗಿಲ್ಲೆ ಮಾಡಿದ್ರೆ ಏನಾದ್ರು ಬೈದ್ಗಿದ್ಬಿಟ್ರೆ ಇರಲಿ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಸೆಕ್ಯೂರಿಟಿ ಹುಡುಗನ ಬ್ಯಾಕಪ್ ಫೀಲ್ಡರ್ ನಿಲ್ಲಿಸಿದ್ದು. ಬ್ಯಾಕಪ್ ಫೀಲ್ಡರ್ ಅವನು ಆ್ಯಕ್ಚುಲಿ. ಅದಕ್ಕೆ ಹತ್ರಕ್ಕೆ ಹೋಗ್ತಿದ್ದಂಗೆ ಅವನು ಚಕ್ ಅಂತ ನನ್ನ ಹತ್ರಕ್ಕೆ ಬಂದಿದ್ದು. ಎಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿರ್ತಾರೆ ಲೆಕ್ಕ ಹಾಕಿದ್ದಾನೆ. ಯಾಕೆ ಯಾರ ಮೇಲೂ ಹಲ್ಲೆ ಅದು ಪೋಸ್ಟ್ ಮುಂದೆ ಕೂತಿದ್ನಲ್ಲ ಅವನು ಮೇನ್ ಅವನ ಮೇಲೆ ನಾನು ಹಲ್ಲೆ ಮಾಡಿದ್ರೆ ಇರಲಿ ಅಂತ ಅಂದ್ಬಿಟ್ಟು ಆ ಸೆಕ್ಯೂರಿಟಿ ಹುಡುಗನ ಬ್ಯಾಕಪ್ ಫೀಲ್ಡಿಂಗ್ ಇಟ್ಟಿದ್ದು. ನಾನೇನಾದ್ರು ಆ ಹುಡುಗ ಮೇಲೆ ಗಲಾಟೆ ಮಾಡಿದರೆ
ಈ ಸೆಕ್ಯೂರಿಟಿ ಮಾತ್ರ ನಾನು ಇಬ್ರಿಗೂ ಸೇರಿಸ್ಕೊಂಡು ಹೊಡೆದಿದ್ದಿದ್ರೆ ಅಥವಾ ಇಬ್ಬರೂ ದಬಾಯಿಸಿದ್ದೀರಾ ಬೇರೆಯವರೆಲ್ಲ ಎಂಟ್ರಿ ಕೊಡ್ತಾಯಿದ್ರು. ಹಂಗೆ ಒಬ್ಬದಿಂದ ಒಬ್ಬ ಎಲ್ಲ ಬ್ಯಾಕಪ್ ಫೀಲ್ಡರ್ಗಳನ್ನ ಇಟ್ಟಿರ್ತಾರೆ. ಅದು ಎಲ್ಲಿ ಗಂಡ ಅಂದರೂ ಹೋಗಲಿ, ಪೊಲೀಸ್ ಸ್ಟೇಷನ್ಗೆ ಹೋಯ್ತಾ ಹೋಗಲಿ, ಕೋರ್ಟ್ಗೆ ಹೋಯ್ತಾ ಹೋಗಲಿ, ಎಲ್ಲ ಕಡೆ ಒಂದು ಕಡೆ ಬ್ಯಾಕಪ್ ಫೀಲ್ಡರ್ಗಳನ್ನ ಇಟ್ಟಿರ್ತಾರೆ ಅವ್ರುಗಳು ಆ ವಿಷಯದಿಂದ. ಅದಕ್ಕೆ ನಾನು ಯಾರ ಮೇಲೆ ಹಲ್ಲೆ ಮಾಡೋಕ್ಕಾಗಲಿ, ಇದು ಮಾಡೋಕ್ಕಾಗಲಿ, ಗಲಾಟೆ ಮಾಡೋಕ್ಕೋಗಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದಷ್ಟು ಕೂಲಾಗಿರ್ತೀನಿ. ಯಾಕೆಂದರೆ ನನಗೆ ಗೊತ್ತು ಪ್ರಾಬ್ಲಮ್ ಇದು ಇಲ್ಲೇ ಸಾಲ್ವ್ ಮಾಡೋಕ್ಕಾಗಲ್ಲ. ಇದು ಬೆಳೀತಾ ಇದ್ದರೆ ಬರ್ತಾ ಇರ್ತದೆ. ಇದನ್ನು ಬೇಟೆಗಾರನ ಬಾಣಗಳಿಗೆ ಪ್ರತಿ ಬಾಣ ಬಿಡೋದ್ರ ಬದಲು ಬೇಟೆಗಾರನನ್ನೇ ಟಾರ್ಗೆಟ್ ಮಾಡಿ ಬಾಣ ಕೊಡಬೇಕು ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಫುಲ್ನೆಸ್ಸು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಬೇಟೆಗಾರ ಕಣ್ಣಿಗೆ ಬಿದ್ದು ಬೇಟೆಗಾರನ್ನೇ ಬೇಟೆ ಆಡಬೇಕು, ಅದನ್ನೇ ಮಾಡ್ತಾ ಇರೋದು ನಾನೀಗ. ಸೊ ಅದಕ್ಕೋಸ್ಕರ ಆಟೋ AB 6542 ಆಟೋ ಆ್ಯಕ್ಚುಲಿ ಅವ್ರು ಮಾತಾಡ್ತಿರೋದು ಸ್ಪೀಕರ್ ಇದು ಅಷ್ಟೇ. 5876C ಅದು 9C ಲೈಟ್ಗಳು ಬಿಟ್ಕೊಂಡು ಹೋಗ್ತಾ ಇರೋದು. ಹೆಡ್ಲೈಟೇ ಬಿಡೋದೇ ಬರ್ತಾ ಇರೋದು. ಕನೆಕ್ಟೆಡ್ 1B 8048 ಅದು ಹಂಟರ್ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಗೊತ್ತಾಗ್ದೋದಂಗೆ ಬರ್ತೀವಿ ಅಂತ ಆಟೋ ಬರ್ತಾರೆ ಕಾಣ್ತಾ ನಿಮಗೆ ಕಂಡಿಲ್ಲ, ಅದೇ ಥರ ಗೊತ್ತಾಗ್ದೋದಾಗ ನಾವು ಜೊತೆಲೇ ಬರ್ತೀವಿ ಅಂತ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಾರೆ. ನೈಟ್ ಆಟೋನೇ ಆ್ಯಕ್ಟಿಸ್ ಮಾಡಿದ್ದಾರೆ. ನೈಟ್ ಪೊಸಿಷನ್ ನೈಟ್ ಇನ್ಯಾರು ಯಾರು ಇನ್ನೊಂದು 3AP 8361 ನಾಗರಾಜಗೌಡ ನಮ್ಮ ಮಾವ ಓಡಿಸೋದಿತ್ತಲ್ಲ, ನಮ್ಮ ನಾಗ ಓಡಿಸಿದ ಗಾಡಿ ಇದೆ ಆ್ಯಕ್ಚುಲಿ. ಇದು ಹೊಸ ವರ್ಷನ್ನು ಇದೇ ಗಾಡಿ ಹಳೆ ವರ್ಷನ್ ಓಡಿಸ್ತಾ ಇದ್ರು. ಆಮೇಲೆ ರೋಡ್ ಕಿಂಗ್ ತೊಗೊಂಡ್ರು. ಸೊ ಅದಕ್ಕೆ ತೋರಿಸ್ತಾ ಇರೋದು ನಾಗ ಕಮ್ಯುನಿಟಿ AB 3132. ನನಗೆ ಆ್ಯಕ್ಚುಲಿ ಇದಾಗ್ತಾಯಿದೆ, ನಂಬರ್ 2 ಹೋಗಬೇಕು ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಅವರು ನಂಜನಗೂಡಲ್ಲಿ ಊಟ ಮಾಡೋದಲ್ಲ ರಾಜಶೇಖರನ ಬಾಲಂಗೊಚ್ಚಿ, ಹೀಗೆ ನಂಬರ್ 2 ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಅಂದರೆ ಊಟದಲ್ಲಿ ಏನೋ ಹಾಕ್ಬಿಡೋದು ಹೋಟ್ಲಲ್ಲಿ ಟರ್ಬುರ್ರ ಅನ್ನಿಸ್ತಾ ಇದೆ. ಅಂದರೆ ಹೋಟೆಲ್ಲ ಗುಳು ಅಂತ ಇದೆ. ಬಹುಶಃ ಬೇದಿಗಿರಿ ಆಗ್ಬೋದು ಅಂದ್ಕೊಳ್ತೀನಿ. ನೋಡೋದು ಅಲ್ಲಾಗಿ ನೋಡ್ಕೊಳ್ಳೋದು, ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಳೋದು. ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ಮೇಲೆ ಯಾವ ಕಾರು ಊಟ ಮಾಡೋದು ಅನ್ನಿಸ್ಬಿಡ್ತಿದ್ರು. ಹೊಟ್ಟೆ ಎಲ್ಲ ಊದ್ಕೊಂಡು ಬುರ್ರ ಅಂತ ಟೇಕ್ ಗೊತ್ತಾಯಿತು. ಸ್ನಾನ ಮಾಡೋಕ್ಕೆ ಇದೆಲ್ಲ ಕೂತ್ಕೊಂಡು ಅಷ್ಟೊಂದು ಹೊಟ್ಟೆ ಊದ್ಕೊಂಡ್ಬಿಟ್ಟಿತ್ತು. ಅಂದರೆ ಒಂಥರ ಏನು ಹೇಳೋದು, ಕೂತ್ಕೊಂಡ್ರೆ ಹೊಟ್ಟೆ ಇದಕ್ಕೆ ತಪ್ಪಾಗ್ಬಿಟ್ರೆ ಊದ್ಕೊಂಡ್ಬಿಟ್ರೆ ಪೇನ್ ಇದಾಗುತ್ತೆ, ಕಂಫರ್ಟ್ ಆಗೋಲ್ಲ. ಟಚ್ ಆದ ತಕ್ಷಣ ನಾವು ಮಾಮೂಲಿ ರೆಗ್ಯುಲರ್ ಕೂತ್ಕೊಳ್ಳೋ ಪೊಸಿಷನಲ್ಲಿ ಕೂತ್ಕೊಂಡ ತಕ್ಷಣ ಏನಾಗುತ್ತೆ, ಹೊಟ್ಟೆ ದಪ್ಪ ಆಗಿರೋ ಫೀಲ್ ಗೊತ್ತಾಗುತ್ತೆ. ಅವಾಗ ಹೊಟ್ಟೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಮುಸುಕಂತ ಈಚೆ ಬರ್ತದೆ, ವಾಂತಿ ಬರ್ತದೆ ಎಲ್ಲ. ಅಂದರೆ ಹೊಟ್ಟೆ ಮುಗ್ದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಹೊಟ್ಟೆ ಒಳಗಿರೋದ್ರೆ ಬಾಯಿಂದ ಈಚೆ ಬರಬೇಕು. ಆ ಥರ ವಾಂತಿ ಬರೋ ಥರ ಆಗುತ್ತೆ. ಆ ಥರ ಆಗ್ತಾಯಿತ್ತು. ಈಗಲೂ ಹಂಗೆ ಆಗ್ತಾಯಿದೆ ಆ್ಯಕ್ಚುಲಿ. ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ, ಸ್ಟಿಲ್ ವಾಂತಿ ಬರೋ ಥರ ಆಗ್ತಿದೆ. ಮಧ್ಯಾಹ್ನದ ಊಟ ಅಲ್ಲಿ ಇವ್ನು ಮಾತಾಡೋದೇನು ಅಂದರೆ, ಇಲ್ಲಿ ತಾತಪ್ಪ ಟೀಮ್ ಇತ್ತಲ್ಲ ಅವ್ರುಗಳ ಜೊತೆ ಮಾತಾಡಿದಾಗಲೂ ಇದೇ ಹೇಳಿದೆ, ಊಟ ಮಾಡಿದಾಗ ಹಿಂಗೆ ಆಗ್ತಾಯಿದೆ ಅಂತ. ತಾತಪ್ಪ ಸೋಡಾ ಗಿಡ ಹಾಕಿರಬೇಕು, ಅದಕ್ಕೆ ಹಂಗೆ ಆಗೋದೇ ಜಾಸ್ತಿ ಅಂತ ಅಂದ. ಇವನು ಇಲ್ಲ ನಿಮ್ಗೆ ಗ್ಯಾಸ್ ಆಗಿರಬೇಕು, ಸರಿಯಾಗಿ ಊಟ ಮಾಡಲ್ವಲ್ಲ ಅಂತ ಇವನು ಅಂದ. ಆಸಿಡಿಟಿ ಆಗಿದ್ದರೆ ಬೆಳಿಗ್ಗೆ ಆಗಬೇಕಿತ್ತಪ್ಪ. 6 ಇಡ್ಲಿ 2 ತೂತೋಡೆ 2 ಪ್ಲೇಟ್ ರೈಸ್ ಬಾತ್ ತಿಂದೆಲ್ಲ ಆಗಲೇ ಆಗಬೇಕಾಗಿತ್ತು ಅಲ್ವಾ. ಹಾಗಾಗ್ದಿರೋದು ಮಧ್ಯಾಹ್ನ ಬರೀ 4 ತಿಂತಷ್ಟು ಹೆಂಗಾಗೋಯ್ತು. ಆ್ಯಕ್ಚುಲಿ ಮೊಸರನ್ನೂ ತಿಂದಿಲ್ಲ ನಾನು, ಬರೀ ವೈಟ್ ರೈಸ್ ಒಂದು ಸ್ವಲ್ಪ ತಿಂದಿರೋದು ಅಷ್ಟೇ. ಆ್ಯಕ್ಚುಲಿ ನಾನು ನಿಂತ್ಕೊಂಡಿದ್ದೆ, ನಾನು ಏನಕ್ಕೆ ತಿಂದಿದ್ದು ಅಂದರೆ ನನಗೆ ಗೊತ್ತಿತ್ತು ಸಂಜೆ ಏನಾದ್ರು ಸಮಸ್ಯೆ ಆಗೋ ಸಾಧ್ಯತೆ ಇದೆ ಅಂತ. ಈ ಕಾರಣಕ್ಕೇ ನಾನು ಇದು ಮಾಡಲಿಲ್ಲ. ಏನೋ ಕ್ಯೂವಲ್ಲಿ ನಿಂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ತಿನ್ಕೊಂಡು ಬಂದ್ಬಿಟ್ಟೆ. ಅದು ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ನನಗೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹಾಕಿ ಅಂತಲೂ ಕೇಳಲಿಲ್ಲ. ಬೇರೆ ಡೇನೂ ಡ್ರಾಮಾ ಮಾಡೋಕ್ಕೊಡಲಿಲ್ಲ. ಸ್ಟಿಲ್ ಆದರೂ ಕೂಡ ನಾಟಕ ಕ್ರಿಯೇಟ್ ಮಾಡಿದ್ರು. ಕುತ್ಕೋ ಎಲ್ಲ ಮುಗಿಯೋ ಎದ್ದೋಗಂಟು ಎಲ್ಲರೂ ಎದ್ದೋಗೋವರೆಗೂ ಕುತ್ಕೋ ಹಂಗೆ ಅಂದ್ಕೊಂಡು ಶುರು ಮಾಡ್ಕೊತಾನೆ ಬಂದು ಮಗ ಅಂತಂದು. ಆ್ಯಕ್ಚುಲಿ ತುರಾಡ್ತಾನೆ ನಾಟಕ ಅದು. ಇದಕ್ಕೆ ಇದು ಆರ್ಗನೈಸ್ಡ್. ಮುಂದೆ ಟೈಟಲ್ ಸಿಗೋದು ಮುಂದೆ ಅಂದರೆ ಮುಸ್ಲಿಮರ ದರ್ಗಾ ಪಾದ ನಂಬರ್ ಒನ್ ಹೆಸರು ಹೇಳ್ತಪ್ಪ.
ನಂಬರ್ 1 ತೋರಿಸ್ದೆ. ಅದೇನಕ್ಕೆ ಅಂದರೆ ಶಾಂಭವಿ ಗೌಡಾಗ ತೋರಿಸ್ತಾ ಇರೋದು. ಶಾಂಭವಿ ಗೌಡ ಜೊತೆ ಹಿಂಗೆಲ್ಲ ಓಡಾಡ್ತಾ ಇದ್ದಾನೆ ಅವನು ಅಂತ ಏನೋ ತೋರಿಸ್ತಾ ಇರೋದು ಅಂತ ಅಂದ್ಕೊಳ್ತೀನಪ್ಪ. ಆದರೆ ಶಾಂಭವಿ ಒಂದು ಹುಡುಗಿ ಮದುವೆ ಆಗಿದ್ದಾಳೆ. ಆ್ಯಕ್ಚುಲಿ ಅದೇ ಹುಡುಗಿನ ಯಾಕೆ ತೋರಿಸ್ತಾ ಇರೋದು ಅಂದರೆ ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ನಾನು ಶಾಂಭವಿ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಸೊ ಐಶ್ವರ್ಯ ಅರ್ಜುನ್ ರಿಯಾಲಿಟಿ ಶೋ ಮದುವೆ ಇತ್ತಲ್ಲ, ಸೊ ಅದೇ ಥರ ಶಾಂಭವಿ ಕೂಡ ಏನೋ ಮದುವೆ ಆಗಿರೋದು ಅದು ಫೇಕ್ ಮ್ಯಾರೇಜ್ ಹಂಗೆ ಅಂತ ಏನಾದ್ರು ಸ್ಟೋರಿ ಹೇಳ್ಬೋದು ಏಲಿಯನ್ಸ್ಗಳು. ಸೊ ನಮ್ಮ ಮಾದಪ್ಪಂದೊಂದು ಕಥೆ ಇದೆ. ಯಾರೋ ಒಬ್ಬಳು ಲೇಡಿ ಇದ್ದಾಳೆ, ಲೇಡಿ ಹೆಸರು ಮರ್ತಾಗಿದೆ, ಅವಳಿಗೆ ಮಕ್ಕಳಿರೋದಿಲ್ಲ. ಸೊ ಮಾದಪ್ಪ ಮಗು ಕೊಟ್ಬಿಡ್ತಾನೆ. ಆದರೆ ಅವಳು ಗಂಡ ಆ ಟೈಮಲ್ಲಿ ಇಲ್ಲಿರೋದಿಲ್ಲ, ಎಲ್ಲೋ ಹೊರಗಡೆ ಕೆಲಸದ ಮೇಲೆ ಎಷ್ಟೊಂದು ತಿಂಗಳಾದ್ಮೇಲೆ ಬರ್ತಾನೆ ಅಂದು ಸೋಳ ಮಗಂತಂದು. ಸೊ ಅದೇ ಶಾಂಭವಿ ಬಗ್ಗೆ ಮಾತಾಡ್ತಿರೋದು, ಏನೋ ಕಚ್ಚಾಡ್ತಾವಳೆ ಹಂಗೆ ಅಂತ. ಸೊ ಅದೇನೆಂದರೆ ಅವ್ನು ಬಂದು ಸುಮಾರು ತಿಂಗಳುಗಳಾದಮೇಲೆ ಕೆಲಸ ಮುಗಿಸ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಪ್ರೆಗ್ನೆಂಟ್ ಆಗೋಗಿರ್ತಾಳೆ, ಮನೆಗಿನೆಲ್ಲ ಜೋರಾಗಿ ಕಟ್ಬಿಟ್ಟಿರ್ತಾಳೆ, ಧರ್ಮನೇ ಇರ್ತಾಳೆ, ಏನೇನೋ ಕಥೆಲ್ಲ ಆಗೋಗಿರುತ್ತೆ. ಸೊ ಅವನು ನೀನು ಸರಿ ಇಲ್ಲ, ನೀನು ಸರಿಯಾದ ರೂಟಲ್ಲಿ ಇದೆಲ್ಲ ಸಂಪಾದನೆ ಮಾಡಿಲ್ಲ, ಪ್ರೆಗ್ನೆಂಟ್ ಬೇರೆ ಆಗಿದೆ ನೀನು, ಹಂಗೆ ಅಂತ ಬೈತಾನೆ ಅವನು. ಬೈದು ಅವಳ ಜೊತೆ ಏನೋ ಕಿರಿಕೆಲ್ಲ ಮಾಡ್ಕೊತಾನೆ ಒಟ್ಟಲ್ಲಿ. ಸೊ ನಾನು ಆ್ಯಕ್ಚುಲಿ ಧಾರಾವಾಹಿ ಒಂದು ಚೂರು ನೋಡಿರೋದು, ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಲ್ಲ ಅವಾಗ ಒಂದು ಸ್ವಲ್ಪ ಧಾರಾವಾಹಿ ನೋಡಿದ್ದೆ. ಸೊ ಅದೇ ಸ್ಟೋರಿ, ಅದೇ ಫಾರ್ಮುಲಾದಲ್ಲಿ ಸ್ಟ್ರಾಟಜಿ ಮೇಲೆ ಯಾರು ಶಾಂಭವಿ ಗೌಡಗೆ ಮಗು ಕೊಟ್ಟಿರೋದು. ನಾನು ಕೇಳೋದಾದರೆ ಅಕಾರ್ಡಿಂಗ್ ಟು ಎಲಿ ಇಂಗ್ಲೀಷ್ ಅಥವಾ ಮಾಫಿಯಾ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದಾದರೆ, ಮಾಫಿಯಾ ಮ್ಯಾಥಮೆಟಿಕ್ಸ್ ರೆಕಾರ್ಡ್ ಆಗ್ತಿದೆ ಅಂತ ನೋಡಿಕೊಂಡೆ. ಆ್ಯಕ್ಚುಲಿ ಅವ್ರನ್ನೂ ಕವರ್ ಮಾಡಬೇಕಾಗಿತ್ತು, ಬಡೆತವು ಬಿಳಿ ಪಂಚ ಪೂಜಾರಿ, ಚಾಮುಂಡಿ ಬೆಟ್ಟದ ಕಳ್ಳ ಪೂಜಾರಿಗಳ ದಂಧೆ. ಅದೇ ನನ್ನ ಪ್ರಕಾರ ಹೇಳೋದಾದರೆ ಪ್ರೂವ್ ಮಾಡಲಿ ಅಂದರೆ ಬಿಸ್ಕೆಟ್ಗಳು ಅವನ ಎಲ್ಲಿಟ್ಟಿರೋದು ಪಾಪ. ಈಗ ಸ್ಟೋರಿ ಹೇಳ್ತಾ ಇದ್ನಲ್ಲ ನಾನು, ಅದಕ್ಕೂ ರಿಲೇಟೆಡ್ ಇದು. ಬಿಸ್ಕೆಟ್ ಕೆಳಗಡೆ ಬಿಸಾಕಿದ್ದಾರೆ, ಕವರ್ ಇಲ್ಲ, ಲೈಟಲ್ಲಿ ಹಿಡಿತೀನಿ ನೋಡೋದು, ಕವರ್ ಇಲ್ಲ ಇದು, ಆದರೆ ಓಪನ್ ಆಗಿಲ್ಲ. ಯಾವುದು ಇದು ಗೊತ್ತಾ? ಅದೇ ಬೌನ್ಸಿ ಅಂತ ITC ಕಂಪ್ನಿ ಒಟ್ಟಲ್ಲಿ ಯಾವುದೋ ಬೌನ್ಸಿ ಗಿನ್ಸಿ ಅಂತ ಏನೋ ಬರ್ತಿದೆ, ಗೊತ್ತಿಲ್ಲ, ಸರಿಯಾಗಿ ಕಾಣ್ತಾ ಇಲ್ಲ. ಒಟ್ಟಲ್ಲಿ ಏನಂದರೆ ಪ್ಯಾಕ್ ಓಪನ್ ಆಗಿದೆ, ಆದರೆ ಸ್ಟಿಲ್ ಅದರಲ್ಲಿ ಬಿಸ್ಕೆಟ್ಸ್ ಈಚೆ ಬಂದಿಲ್ಲ. ಅಂದರೆ ಮೇಲ್ಗಡೆ ರ್ಯಾಪರ್ ತೆಗೆದು ಹಾಕಿದ್ದಾರೆ, ಪ್ಯಾಕ್ ಓಪನ್ ಆಗಿಲ್ಲ. ಎಂಥ ಎವಿಡೆನ್ಸ್ ಗೊತ್ತಾಯಿತು. ನಾನು ಆ್ಯಕ್ಚುಲಿ ಹೇಳ್ತಾ ಇದ್ದಲ್ಲ ಈಗ ಶಾಂಭವಿ ಮತ್ತು ಶಾಂಭವಿ ಸ್ಟೋರಿ ಇದಕ್ಕೂ ರಿಲೇಟೆಡ್ ಅಂತ. ನಾನು ಆ್ಯಕ್ಚುಲಿ ಅದೇ ಈಗ ಇದು ಬರೀತಾ ಇದೆ, ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡ್ತಾ ಇದ್ನಲ್ಲ, ಆವಾಗ ಶಾಂಭವಿ ಸ್ಟೋರಿ ಬರೀತಾ ಇದ್ನಲ್ಲ, ಆವಾಗ ನಿಜ ಹೇಳ್ಬೇಕಾದ್ರೆ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತದೆ. ನನ್ನ ಕಣ್ಣಲ್ಲಿ ನೀರು ಬರೋದು ಅಂದರೆ ಹುಡುಗಾಟದ ಮಾತೇ ಅಲ್ಲ ಅದು. ನನ್ನ ಕಣ್ಣಲ್ಲಿ ನೀರು ಬರೋದು ಅಂದರೆ ಹುಡುಗಾಟದ ಮಾತೇ ಅಲ್ಲ ಅದು. ಯಾಕಂದರೆ ನನ್ನ ಎಮೋಷನ್ಸ್ನ ಹೆವಿ ಕಂಟ್ರೋಲ್ ಮಾಡ್ತೀನಿ, ಹೆವಿ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತೀನಿ. ನನ್ನ ಕಣ್ಣಲ್ಲಿ ನನಗೆ ಗೊತ್ತಿದೆ ನೀರು ಬಂದ್ಬಿಡ್ತು. ಅವಾಗ ಸಡನ್ನಾಗಿ ನನಗೆ ನನ್ನ ಸ್ಟೋರಿನೇ ನೆನೆಸ್ಕೊಂಡು ನನಗೆ ಬಂದ್ಬಿಡ್ತು. ಆ್ಯಕ್ಚುಲಿ ಶಾಂಭವಿ ಸ್ಟೋರಿ ಬರೀತಾ ಇದೆ ಅವಾಗ. ಸೊ ಅವಾಗ ನಾನು ಅಂದ್ಕೊಂಡೆ, ಸೊ ಐಶ್ವರ್ಯ ಅರ್ಜುನ್ ಸ್ಟೋರಿನೇ ಇದು ಆಗಿರ್ತದೆ. ಸೊ ನನಗೇನು ಸಿಕ್ಕಲಿಲ್ಲ, ಏನೋ ನೆಗೆಟಿವ್ ಪಾಯಿಂಟ್ಸ್ ಸಿಕ್ಕಲಿಲ್ಲ ಶಾಂಭವಿ ಬಗ್ಗೆ. ಅಲ್ಲಿ ಬರೆಯೋದಕ್ಕೆ ಕಂಪ್ಲೇಂಟ್ ಲೆಟರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಏನೂ ಸಿಕ್ಕಲಿಲ್ಲ, ನನಗೆ ಫ್ಲ್ಯಾಶ್ ಆಗಲೇ ಇಲ್ಲ. ಸೊ ನಾನು ಏನೇ ನೆನೆಸ್ಕೊಂಡ್ರು ಪಾಸಿಟಿವ್ ಪಾಯಿಂಟ್ಸೇ ಕಾಣ್ತಾಯಿತ್ತು. ಸೊ ಇದು ಟ್ರ್ಯಾಕ್ ರೆಕಾರ್ಡ್ ಆಲ್ರೆಡಿ ಖಂಡಿತ ಸರಿಗಿರ್ತದೆ. ಅದಕ್ಕೋಸ್ಕರನೇ 450cc ಇಂಜಿನ್ದು ಅಡ್ವೆಂಚರ್ ಬೈಕ್ಗಳು ಮತ್ತು ಇದು ಸ್ಕ್ರಾಮ್ಲರ್ ಬೈಕು, ಹಂಟರ್ ಬೈಕ್ಗಳೆಲ್ಲ ತೊಗೊಂಬರ್ತಾ ಇರೋದು. ಸೊ ಇದು 100% ಖಂಡಿತ ಶಾಂಭವಿದು ಟ್ರ್ಯಾಕ್ ರೆಕಾರ್ಡ್ ಸರಿಯಾಗಿರುತ್ತೆ. ಅದಕ್ಕೋಸ್ಕರನೇ ಈಗ ಸುಜುಕಿలో ಒಂದು ಡಿಸೈರ್ ಬಿಟ್ಟಿದ್ದಾರಲ್ಲ, ಅದು ನೀಡ್ ಫಾರ್ ಸ್ಪೀಡ್ ಅಂತ ಒಂದು ಮೂವಿ ಇದೆ, ಇಂಗ್ಲೀಷ್ ಮೂವಿ. ಆ ಮೂವಿಯಲ್ಲಿ ಫಾರ್ಡ್ ಮಸ್ಟ್ಯಾಂಗ್ದು ಕಸ್ಟಮ್ ಬಿಲ್ಡ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ನನಗೆ ಆ ಮೂವಿ ಇಷ್ಟ. ಆ ಮೂವಿನ ಎಷ್ಟೊಂದು ಸರಿ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ದೆ. ಸೊ ಅದೇ ಸ್ಟೋರಿ ಮೇಲೆ ನಾನು ಈ ಸ್ವಿಫ್ಟ್ ಡಿಸೈರ್ ನೋಡಿದಾಗಲೂ ಅದೇ ಅಂದ್ಕೊಂಡೆ. ಸ್ವಿಫ್ಟ್ ಡಿಸೈರ್ ನೋಡೋದಕ್ಕೆ ಫಾರ್ಡ್ ಮಸ್ಟ್ಯಾಂಗ್ ಇದೆಯಲ್ಲ, ಗಾಡಿ ಇದೆಯಲ್ಲ, ಅದು ಅದೇ ನೀಡ್ಸ್ ಫಾರ್ ಸ್ಪೀಡ್ ಸೇವ್ ಅದೇ ಥರನೇ ಕಸ್ಟಮ್ ಬಿಲ್ಡ್ ಮಾಡಿದ್ದು, ಅದೇ ಥರ ಇದೆ ಇದು ಅಂತ ಅಂದ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ಅದೇ ಸ್ಟೋರಿಗೆ ಮರ್ಜ್ ಮಾಡಿರ್ತಾರಂತೆ ಗೆಸ್ ಮಾಡಿರಲಿಲ್ಲ. ಸೊ ಶಾಂಭವಿ ಸ್ವಿಫ್ಟ್ ಬಳಸ್ತಾ ಇದ್ದಿದ್ದು, ಸ್ವಿಫ್ಟ್ ಬ್ಲ್ಯಾಕ್ ಕಲರು. ಸೊ ಇದೇ ಅಪ್ಡೇಟೆಡ್ ವರ್ಷನ್. ನಾನು ಹ್ಯಾಚ್ ಬ್ಯಾಕ್ ನೋಡಿದಾಗಲೇ ನಾನು ಸ್ವಿಫ್ಟ್ ಹೊಸದು ಹ್ಯಾಚ್ ಬ್ಯಾಕ್ ಡಿಸೈನ್ ನೋಡಿದಾಗಲೇ ಮತ್ತು ರಾಯಲ್ ಎನ್ಫೀಲ್ಡ್ದು ಕತೆ ರಾಯಲ್ ಎನ್ಫೀಲ್ಡ್ ಡಿಸೈನ್ ನೋಡಿದಾಗಲೇ ನಾನು ಗೆಸ್ ಮಾಡಿದೆ. ಜೊತೆಗೆ ಇದು TVS ಅಪಾಚಿ ಹೊಸದು ಈ ಗಾಡಿಗಳನ್ನೆಲ್ಲ ನೋಡಿದಾಗಲೇ ನಾನು ಗೆಸ್ ಮಾಡಿದೆ, ಇದು ಖಂಡಿತ ಶಾಂಭವಿಗೋಸ್ಕರನೇ ಡಿಸೈನ್ ಮಾಡಿರೋದು ವೆಹಿಕಲ್ಗಳು. ಅವಳು ನೆಟ್ವರ್ಕ್ ಫಾರ್ಮೇಷನ್ಸ್ಗೆ ಮಾಡಿರೋದು, ಮನಿ ಮ್ಯಾನೇಜ್ಮೆಂಟ್ ಮತ್ತು ನೆಟ್ವರ್ಕ್ ಫಾರ್ಮೇಷನ್ಗೆ ಅಂತ ಅಂದ್ಕೊಂಡಿದ್ದೆ.
ಬಟ್ ಇವಾಗ ಕಂಪ್ಲೇಂಟ್ ಬರೀಬೇಕಾದ್ರೆ ಅದು 100% ಕನ್ಫರ್ಮ್ ಆಯಿತು. ಯಾಕಂದರೆ ಅವ್ರು ಟ್ರ್ಯಾಕ್ ರೆಕಾರ್ಡ್ 100% ಕರೆಕ್ಟಾಗಿ ಇಟ್ಕೊಂಡಿರ್ತಾರೆ ಅಂತ ಗೆಸ್ ಮಾಡ್ತಾಯಿದ್ದೀನಿ ನಾನು. ಯಾಕಂದರೆ ನಾನು ಕಂಪ್ಲೇಂಟ್ ಬರೀಬೇಕಾದ್ರೆ ಏನೇನೆಲ್ಲ ಆಗಿರ್ಬೋದು ನೆಗೆಟಿವ್ ಫಾಲ್ಸ್ ಎಲ್ಲ ಚೆಕ್ ಮಾಡೋದನ್ನೆಲ್ಲ. ಸೊ ನನಗೆ ಸಿಕ್ಕಾಪಟ್ಟೆ ಕಡಿಮೆ ಸಿಕ್ತು ಅನ್ನೋಕ್ಕಿಂತ ಸಿಗಲೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ಮಾಡಿದೆ, ಏನು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಏನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿಲ್ಲ, ಇಂಟರ್ನೆಟ್ ಇರಲಿಲ್ವಲ್ಲ, ಈಗ ಏನು ಅಪ್ಲೋಡ್ ಮಾಡಲಿಲ್ಲ ಅದ್ರ ಬಗ್ಗೆ. ಟೋಟಲಿ ಚೆಕ್ ಮಾಡ್ತಾಯಿದ್ದೆ, ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಲೆಟ್ರಲ್ಲಿ ಕೂಡ ಬರೆದು ಇಟ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಅದಕ್ಕೆ ರಿಲೇಟೆಡ್ ಇದು ಟಾರ್ಗೆಟ್ ಮುಂದೆ ಕರೆಕ್ಟಾಗಿ ಅದಕ್ಕೇ ಶಾಂಭವಿ ಥರ ಹುಡುಗಿ ತೋರಿಸಿ ಏನೇನೋ ನಾಟಕ ಎಲ್ಲ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಬಿಸ್ಕೆಟ್ ಕೂಡ ಬೇರೆ ಸಿಕ್ತು, ಪ್ಯಾಕ್ ಓಪನ್ ಆಗಿದ್ದಾರೆ ಬಿಸ್ಕೆಟು. ಪ್ರಾಬ್ಲಮ್ ಬರೀ ಗಡ್ಡ ಶೇವಿಂಗ್ ದಾಡಿಯಲ್ಲಿಲ್ಲ, ಇಲ್ಲಿ ಬಕೆಟಲ್ಲೂ ಇದೆ. ದುರ್ಗಾಪರಮೇಶ್ವರಿ ದೇವಸ್ಥಾನ ಶುಕ್ರವಾರ ಇವತ್ತಲ್ಲ ಪ್ರಸಾದ ವಿತರಣೆ ನಡೀತಾ ಇದೆ. ಸೊ ಇಲ್ಲೋ ಊಟ ಇಸ್ಕೊಂಡು ತಿನ್ನಲಿ ಅನ್ನೋ ಕಾರಣಕ್ಕೋಸ್ಕರ ಊಟ ಕೊಟ್ಟಿಲ್ಲ, ನನಗೆ ಡಿನ್ನರ್ ಕೊಟ್ಟಿಲ್ಲ. ಜೊತೆಗೆ ಮಧ್ಯಾಹ್ನ ಅಲ್ಲಿ ದೇವಸ್ಥಾನದಲ್ಲಿ ಊಟ ಕಡಿಮೆ ಹಾಕೋದು ಅಥವಾ ಕಿರಿಕ್ ಮಾಡಿದ್ದು ಎರಡೂ ಮಾಡಿದ್ದಾರೆ. ಒಂದು ಮಧ್ಯಾಹ್ನ ಊಟ ಕೊಟ್ಟಿಲ್ಲ ಸರಿಯಾಗಿ, ದೇವಸ್ಥಾನದಲ್ಲಿ ಕಿರಿಕ್ ಮಾಡಿದ್ರು. ಇನ್ನೊಂದು ಡಿನ್ನರ್ ಕೊಟ್ಟಿಲ್ಲ, ಇಲ್ಲಿ ರೋಡಲ್ಲೆಲ್ಲೂ ಊಟ ಸಿಕ್ಕಲಿಲ್ಲ ನನಗೆ. ಸೊ ಸ್ಟೋರಿ ಇದೆ, ದೇವಸ್ಥಾನದಲ್ಲಿ ಊಟ ಇಸ್ಕೊಳ್ತಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಆ್ಯಕ್ಚುಲಿ ಡಿನ್ನರ್ ಕೊಡೋಕೆ ಹೋಗಲಿಲ್ಲ ಅವರು. ಪ್ಯಾನೆಲ್ ಇದೆ, ಪ್ಯಾನೆಲ್ ಹಾಕ್ಬಿಟ್ಟಿದ್ದಾರೆ. ಆಗುತ್ತೆ ನಾನು ಟ್ರೈ ಮಾಡ್ತಾ ಇರೋದು ಸುನಿಲ್ ಅಂತಿದ್ದಾರೆ, ಅವರು ಅಯ್ಯರ್ ಆಫೀಸರ್ ನಮ್ಮ ಅವ್ರನ್ನ ಆ್ಯಕ್ಚುಲಿ ಪಕ್ಕ ಬಂದು ಬೊಗ್ತಾ ನಿಂತ್ಕೊಳ್ತಾನಲ್ಲ, ಈಗ ಆ್ಯಕ್ಚುಲಿ ಮುಂದೆ ಒಂದು ಗಾಡಿ ತೊಗೊಬಂದು ನಿಲ್ಲಿಸ್ತಾರೆ. ಇದೆರಡು ದುರ್ಗಾಪರಮೇಶ್ವರಿ ಅಂದರೆ ಪ್ರಸಾದ ಇಸ್ಕೊಳಕ್ಕೆ ಹೋಗಿಲ್ವಲ್ಲ, ಅದಕ್ಕೆ ಮಾಡ್ತಾ ಇರೋದು. ಕಾರೊಳಗೆ ಯಾರು ಇದ್ದಾರೆ ಏನೋ ಗೊತ್ತಿಲ್ಲ, ನನ್ನ ಕಡೆಗೆ ನೋಡ್ತಾರೆ ಡ್ರೈವರು, ನನ್ನ ಕ್ಯಾಬ್ರ ಕಡೆಗೆ, ಅದಕ್ಕೆ ತಿರುಗಿಸಿಲ್ಲ ನೋಡೋದೆ. ಗಾಡಿ ನಂಬರು MF5946 KH9 MF5946 ಗಾಡಿ ಅದು. ಊಟಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದಾರೆ, ಪ್ರಸಾದ ಇಸ್ಕೊಳಕ್ಕೆ ಹೋಗಲಿ ಅಂತ. ಇದೆಲ್ಲ ನಾಟಕ ಆಗ್ತದೆ. ಪೊಲೀಸ್ ಅಲ್ಲಿ ಒಬ್ಬ ದಡಿಯ ನಿಂತ್ಕೊಂಡು ಮಾತಾಡ್ತೀನಿ ನನ್ನ ಪಕ್ಕ. ಅವನು ಮತ್ತು ವ್ಯಾಗನವ್ರು ನಿಂತ್ಕೊಂಡಿದ್ದಲ್ಲ, ಇಬ್ಬರು ಒಂದೇ. ನಾನು ಅವ್ನು ದಡಿಯ ನಿಂತ್ಕೊಂಡಿದ್ದಲ್ಲ, ಆ ದಡಿಯನ ಕಡೆಯಿಂದ ಈ ಕಡೆ ಬಂದು ನಿಂತ್ಕೊಂಡೆ. ಅಂದರೆ ದಡಿಯನ ಬಿಟ್ಬಿಟ್ಟೆ, ಅಂದರೆ ಅದು ಬೊಗಳ್ತಾ ಇದ್ದು ಒಂದೇ ಸಮ ನಾಯಿ ಥರ ಬೊಗಳ್ತಾ ಇದೆ ಅಂತ ಬಿಟ್ಬಿಟ್ಟು ನಾನು ಈ ಕಡೆ ಬಂದು ನಿಂತ್ಕೊಂಡೆ. ಸೊ ಅವನು ಕಾರೊಳಗೆ ಎತ್ತು ಕೂತ್ಕೊಂಡ. ಈಗ ಬ್ರೇಕ್ ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ಯಾಕೆ ಆನ್ ಮಾಡ್ಕೊಂಡಿದ್ದಾರೆ ಅಂದರೆ ಲೈಟ್ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಹೆಡ್ಲೈಟ್ ಸ್ಟ್ರೀಟ್ ಲೈಟ್ ಎಲ್ಲ ಹೋಗಿದೆ, ಪವರ್ ಕಟ್ ಮಾಡಿದ್ದಾರೆ. ಪವರ್ ಕಟ್ ಮಾಡಿರೋದ್ರಿಂದ ವೈಫೈ ಕೂಡ ಹೋಯಿತು. ಸೊ ಈಗ ಅವರು ಏನು ಮಾಡ್ತಿರೋದು ಅಂದರೆ ಹೆಡ್ಲೈಟ್ ಆನ್ ಮಾಡಿಕೊಂಡು ಇಲ್ಲಿ ಸ್ವಿಫ್ಟ್ ಡಿಸೈರ್ಸ್ ಇದು ಆ್ಯಕ್ಚುಲಿ ಇದು ಕತೆ ನಡೀತಾ ಇದೆ ಆನ್ ಗೋಯಿಂಗು. ಶಾಂಭವಿ ಬೆಳಿಗ್ಗೆಯಿಂದ ಶಾಂಭವಿ ಬಗ್ಗೆನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಇದು ಅದೇ ರಿಲೇಟೆಡ್. ಇದು ಹೆಡ್ಲೈಟ್ ಬೇಕಂದರೆ ಹೆಡ್ಲೈಟ್ ಬಿಡ್ತಾರೆ ಗಾಡಿಗಳು. ಆ ಕಡೆಯಿಂದ ಬರೀ ಆ ಕಡೆಯಿಂದಲೇ ಬರ್ತಾ ಇದ್ದಾವೆ, ಸ್ಪೆಷಲಿ ಝೂ ಕಡೆಯಿಂದನೇ ಬರ್ತಾ ಇದ್ದಾವಲ್ಲ. ಹೆಡ್ಲೈಟ್ಲಿ ಬಿಟ್ಕೊಂಡು ಓಡಾಡ್ತಿದ್ದಾರೆ. ಸೊ ಅದರಲ್ಲಿ ಇವನು ಒಬ್ಬ ಡೇಂಜರ್ ಲೈಟ್ ಆನ್ ಮಾಡ್ಕೊಂಡಿರೋದು ಕಟ್ಲೆ ಹೋಯ್ತಲ್ವ, ಸಿಕ್ಕಾಪಟ್ಟೆ ಜೋರಾಗಿ ರಿಫ್ಲೆಕ್ಟ್ ಆಗುತ್ತೆ ಇದು, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ದೇವಸ್ಥಾನದಲ್ಲ ಊಟ ಮಾಡಲಿ ಅಂತ. ಇವು ಇದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು ಗುರು. ಮೈಸೂರು ರೀಚ್ ಆಗ್ತಿದ್ದಂಗೆ ಶಾಂಭವಿ ರಿಲೇಟೆಡ್ ಆ್ಯಟಿಟ್ಯೂಡ್ಗಳು ಜಾಸ್ತಿ ಆಗೋಯ್ತು, ಸಿಕ್ಕಾಪಟ್ಟೆ ಆಗೋದು. ಇದೆಲ್ಲ ಸೀರಿಯಸ್ಸಾಗಿ ಹೋಗ್ತಿರೋದು ಎಲ್ಲ ಅವಳೆ ಶಾಂಭವಿದೆ. ಮಹೇಂದ್ರ, XUV, ಬಲೀನೋ ಎಲ್ಲ ಶಾಂಭವಿದೆ. ಶ್ರುತಾ ಬಳ್ಳಾರ್ ಕೂಡ ಬಲೀನೋನ ಓಡಿಸ್ತಾ ಇದ್ದಿದ್ದು. ಸೊ ಅದೇ
ಸೊ ಇಲ್ಲ ರಿಲೇಟೆಡ್ ಶಾಂಭವಿ ನೋಡೋದ ಇವ್ರು ಏನೇನೆಲ್ಲ ಮಾಡಿರ್ತಾರೆ ಗೊತ್ತಿಲ್ಲ. ಇವರು ಬೆಳಿಗ್ಗೆಯಿಂದ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ನೋಡಿದ್ರೆ ನಾನು ಮಧ್ಯಾಹ್ನದಿಂದ ನಾನು ಬೆಳಿಗ್ಗೆ ಎಲ್ಲ ಕೂತ್ಕೊಂಡು ಪೇಪರ್ ವರ್ಕ್ ಮಾಡಿದೆ. ಮಧ್ಯಾಹ್ನದಿಂದ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತೀನಿ ನೋಡಿದ್ರೆ, ಸ್ಪೆಷಲಿ ಈಗ ಸಂಜೆ ಕ್ರಿಯೇಟ್ ಮಾಡಿರೋದು ನೋಡಿದ್ರೆ ಅದು ಶಾಂಭವಿ ಗೌಡದು ಫೇಕ್ ಮ್ಯಾರೇಜ್ ಇರಬಹುದು. ಫೇಕ್ ಮ್ಯಾರೇಜ್ ಅಂದರೆ ಅದಕ್ಕೆ ಬೇರೆ ಸ್ಟೋರೀಸ್ ಹೇಳ್ಬೋದು. ಅಂದರೆ ನವೀನ ಮದುವೆ ಮಾಡ್ಕೊತಾನೆ ಬಂದು ಕೇಳಲಿ ಅಂತ ಆಗ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ಟು ದಿಢೀರಂತ ಲಾಸ್ಟ್ ಟೈಮ್ ಮದುವೆ ಮಾಡಲೇಬೇಕಾಗ್ಬೋದು ಮಾಡಿಬಿಡಿ ಅಂತ ಕತೆ ಹೇಳ್ತಾರೆ. ಏನು ಕತೆ ಹೇಳ್ತಾರೆ ಅದು ಮಾದಪ್ಪನ ಸ್ಟೋರಿ ಹೇಳ್ತಾರೆ. ಅದೇನು ಕತೆ ಹೇಳ್ತಾರೆ ನೋಡೋದ. ಅದಕ್ಕೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ನನಗೆ ಗೊತ್ತು ಇದೆಲ್ಲ ನಡೆಯುತ್ತೆ ಅಂತ. ಅದಕ್ಕೋಸ್ಕರ ಪೇಪರ್ ವರ್ಕ್ ಮಾಡಿದೆ. ನಾನು ಬನ್ನೂರಿಗೆ ಹೋಗ್ತಾಯಿಲ್ಲ. ಫಸ್ಟು ಬನ್ನೂರಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಆಗ್ಬೋದು ನನಗೆ ಅನ್ನೋದನ್ನು ಮುಂಚೆನೇ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸೂತ್ರಗಳನ್ನು ಎಳೆದು ಆಲ್ರೆಡಿ ಫಾರ್ಮುಲಾಗಳನ್ನು ಎಳೆದು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡೆ ಬನ್ನೂರಿಗೆ ಹೊರಟಕ್ಕೆ ನಿಂತಿರೋದು. ಅದಕ್ಕೋಸ್ಕರನೇ ಹೋಗಿಲ್ಲ ಬನ್ನೂರಿಗೆ. ಎಲ್ಲ ರೆಡಿ ಮಾಡ್ಕೊಂಡೆ ಹೋಗೋದು. ಗೌಡ ನಾನೇ ಗೌಡ ಕಮ್ಯುನಿಟಿಗೆ ಹಾಕಿದ್ದು. ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಇದು ಸೇಮ್ ರಿಲೇಟೆಡ್ ಶಾಂಭವಿನೇ ಗೌಡ. ಅಲ್ಲಿ ಹೋಗ್ತಿರೋದು ಬಲಿನೋನು ಗೌಡಗೇನೆ, ಶಾಂಭವಿಗೇನೆ. ಸೊ ಶ್ರುತಾ ಬಳ್ಳಾಳು ಮುಂಚೆನೇ ಬಲಿನೋ ಓಡಿಸ್ತಾ ಇದ್ಲು. ಈಗ ಅವಳು ಗಂಡ ಇದು ತೊಗೊಂಡಿದ್ದಾನೆ, ಏನೋ ಸ್ಕೋಡಾ ಕುಶಾಕ್ ಏನೋ ತೊಗೊಂಡಿದ್ದಾನೆ. ಸೊ ಏನು ಅವ್ರು ಅದಕ್ಕೆ ಟೈರ್ನ ತಿರುಗಿಸಿ ನಿಲ್ಲಿಸ್ತಾ ಇದೆ ಗಾಡಿ ಕಡೆಗೆ. ಅಂದರೆ ಶಾಂಭವಿ ಡುಮ್ಮಿ ಹೋಗ್ತಾಳೆ ಶಾಂಭವಿ ಥರನ. ಸೊ ಅದೇ ಅಷ್ಟೊತ್ತಿಂದ ಅದೇ ಶಾಂಭವಿ ರಿಲೇಟೆಡ್ ಪವರ್ ಕಟ್ ಮಾಡಿದ್ದಾರೆ. ಬಹುಶಃ ಅದೇ ನೀನು ಹಿಂದಕ್ಕೆ ಹೋಗು ಅವಳು ನಿಲ್ಲಿಸ್ಬಿಡ್ತಾರೆ ಅಂತ ಏನೋ ಕತೆ ಹೊಡಿತಾ ಇರ್ಬೋದು ಅಂತ ಅಂದ್ಕೊಳ್ತೀನಪ್ಪ. ನೋಡೋಣ. ಅದೇನೀಗ ಆಲ್ರೆಡಿ ಅವ್ರ ಟೀಮಿಗೆ ಕೆಲಸ ಮಾಡ್ತಾಯಿದ್ದಾಳೋ ಅಥವಾ ಅವಳು ಹೊರತುಪಡಿಸಿ ಬೇರೆಯವ್ರು ಕೆಲಸ ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲ. ಅವತ್ತಲ್ಲಿ ಹಿಂದಕ್ಕೆ ಹೋಗೋ ಬನ್ನೂರಿಗೆ ಹೋಗೋ ಎಲ್ಲ ಸರಿ ಹೋಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಇವರು. ಇವ್ರನ್ನೆಲ್ಲ ನಂಬ್ಕೊಂಡು ಹೋಗಲ್ಲ. ಬನ್ನೂರಿಗಂತೂ ಖಂಡಿತ ಹೋಗ್ತೀನಿ. ಅದು ಬೇಡ ಅಂದ್ರೆ ಹೋಗ್ತೀನಿ. ಆದರೆ ನನ್ನ ಕೆಲಸ ಮುಗಿದ್ಮೇಲೆ ಹೋಗ್ತೀನಿ. ಒಂದು ಸ್ವಲ್ಪ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಏನೋ ಪ್ರಿಪೇರ್ ಆಗಬೇಕು ಅದೆಲ್ಲ ಮಾಡ್ಕೊಂಡೇ ಹೋಗ್ತೀನಿ. ಅಟ್ಲೀಸ್ಟ್ ಪೇಪರ್ ವರ್ಕ್ ಫಿಸಿಕಲ್ ಫಿಟ್ನೆಸ್ ಅಂತೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಫಿಟ್ನೆಸ್ ಅದಕ್ಕಿಂತ ಸ್ಟ್ರೆಂತ್ ಅಂತೂ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಊಟ ಸಿಗಲಿಲ್ಲ. ಆದರೆ ಕೆಲಸ ಮಾಡಲೇಬೇಕಲ್ಲ. ಮಿನಿಮಮ್ ಒಂದು ಶಕ್ತಿ ಸಂಪಾದನೆ ಮಾಡ್ಕೊಳಕ್ಕಾಗಲಿ ಅಂದರೆ ಯುಕ್ತಿನಾದರೂ ಮಾಡ್ಬೋದಲ್ವಾ. ಸೊ ಶಕ್ತಿ ಹೋಯ್ತು, ಯುಕ್ತಿನ ಬಿಟ್ಕೊಡೋಕ್ಕಾಗಲ್ಲ. ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓದ್ ಕೂಡಲೇ ಶಕ್ತಿ ಕೂಡ ಸಂಪಾದನೆ ಮಾಡ್ಕೊಳ್ತೀನಿ ಫ್ಲ್ಯಾಶಲ್ಲೇ. ಯಾಕೆಂದರೆ ಪ್ರಾಕ್ಟೀಸ್ ಮಾಡಿಲ್ಲ, ಆದರೆ ಪ್ಲ್ಯಾನ್ ಮಾಡಿದ್ದೀನಿ. ಪ್ಲ್ಯಾನ್ ಮಾಡಿರೋದ್ರಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ಚಕ್ ಅಂತ ಆಗೋಗುತ್ತೆ.